ಸುಧೀರ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಮತ್ತವರ ಇಡೀ ತಂಡ ಎಲ್ಲರೂ ಕೂಡ ಒಂದು ಜೋರಾದ ಕೈ ಚಪ್ಪಾಳೆಯನ್ನ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸುಧೀರ್ ಕುಮಾರ್ ಶೆಟ್ಟಿ ಮತ್ತವರ ಇಡೀ ತಂಡ. ಬನ್ನಿ ಸರ್, ಬನ್ನಿ ಆ ಕಡೆ. ಧನ್ಯವಾದಗಳು. ಹಾಗೆ ಇನ್ ಮುಂದಕ್ಕೆ ಖ್ಯಾತ ಪತ್ರಕರ್ತ ಮಿತ್ರರು ಸಾಹಿತಿಗಳಾಗಿರುವಂತ ವಸಂತ್ ಗಿಳಿಯಾರ್ ಅವರು ನಮ್ಮ ಪ್ರಕಾಶ್ ಶೆಟ್ಟಿ ಅವರ ಪಯಣದ ಬಗ್ಗೆ ಒಂದು ಸುಂದರವಾದಂತ ಗೌರವಾನ್ವಿತರಾದಂತಹ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರ ಯಾಜಮಾನ್ಯದಲ್ಲಿ ಸಂಪನ್ನಗೊಳ್ಳುವಂತಹ ಈ ಕಾರ್ಯಕ್ರಮದಲ್ಲಿ ಅಭ್ಯಾಗತರಾಗಿ ನಮ್ಮೊಂದಿಗೆ ಕರ್ನಾಟಕ ವಿಧಾನಸಭಾದ ಅಧ್ಯಕ್ಷರಾಗಿರುವ UT ಖಾದರ್ ಅವರು ಭಾಗವಹಿಸ್ತಾರೆ. ಚಲನಚಿತ್ರ ನಿರ್ಮಾಪಕರಾಗಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಮ್ಮೊಂದಿಗೆ ಅಭ್ಯಾಗತರಾಗಿ ಭಾಗವಹಿಸ್ತಾ ಇದ್ದಾರೆ. ಅಂತೆಯೇ ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದರೆ ಇದರ ಅಧ್ಯಕ್ಷರಾಗಿರುವಂತಹ ಸವ್ಯಸಾಚಿ ಡಾಕ್ಟರ್ ಎಂ ಮೋಹನ್ ಆಳ್ವಾ, ಉಡುಪಿ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಗುರುಮೆ ಸುರೇಶ್ ಶೆಟ್ಟಿಯವರು ಹಾಗೂ MRG ಗ್ರೂಪ್ನ ಆಡಳಿತ ನಿರ್ದೇಶಕರಾಗಿರುವಂತಹ ಗೌರವ್ ಪಿ ಶೆಟ್ಟಿ ಹಾಗೂ ಶ್ರೀಮತಿ ಆಶಾ ಪ್ರಕಾಶ್ ಶೆಟ್ಟಿ ಈ ವೇದಿಕೆಯಲ್ಲಿದ್ದು ಕಾರ್ಯಕ್ರಮ ನಡೆಸಿಕೊಡುತ್ತಾರೆ. ಆಮಂತ್ರಿತ ಅಭ್ಯಾಗತರನ್ನು ಗೌರವ್ ಪಿ ಶೆಟ್ಟಿಯವರು ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಗುರುಗಳು ಆಗಮಿಸಿ ಮಂಗಲ ಮಂತ್ರಾಕ್ಷತೆಯನ್ನಿಟ್ಟಂತಹ ಪಾವನ ಭೂಮಿ, ದೇವರ ಕಂಬಳವೆಂದು ದೇವರ ಹೆಸರನ್ನು ನಡೆಯುತ್ತಿರುವಂತಹ ಕಂಬಳದ ಕೋಣಗಳು ಓಡಾಡಿದಂತಹ ಭೂಮಿ ಇದು. ಮಾತ್ರ ಅಲ್ಲ, ಇಂದು ನಿಮ್ಮ ಮುಂದೆ ದೇವರು ಕೊಟ್ಟದ್ದನ್ನು ಅವಶ್ಯಕತೆ ಉಳ್ಳವರಿಗೆ ಕೊಟ್ಟು ಕೃತಾರ್ಥರಾಗಬೇಕು ಅನ್ನುವ ಭಾವದಿಂದ ನಮ್ಮೊಂದಿಗಿರುವ ಬಂಜಾರ ಪ್ರಕಾಶ್ ಶೆಟ್ಟಿಯವರ 60ರ ಅಭಿನಂದನೆ ನಡೆದ ಹೊತ್ತಿಗೆ ಸಾವಿರ ಮಂದಿ ಶುಭ ಹಾರೈಕೆ ಮಾಡಿದ ಆಶೀರ್ವಾದದ ಭೂಮಿ. ಜೊತೆಗೆ ಇದಕ್ಕಿಂತ ಮೊದಲು ಸಹಾಯವನ್ನ ಪಡೆದು ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿದ ಸುಂದರ ಮನಸ್ಸುಗಳ ಹಾರೈಕೆಯ ಭೂಮಿಯಲ್ಲಿ ನಾವು ನಿಂತಿದ್ದೇವೆ. ಅದ್ದೂರಿಯ ಗೌರವದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ಕ್ಷೇತ್ರದ ಸಮಸ್ತ ಆರಾಧ್ಯ ದೇವತೆಗಳಿಗೆ ವಂದಿಸಿ ಈ ಸಹಾಯ ಹಸ್ತ ಯೋಜನೆಯ ಮೂಲಕ ನೊಂದವರಿಗೆ ಆಸರೆಯಾಗಬೇಕು ಅನ್ನುವ ಕನಸಿನೊಂದಿಗೆ ಸಾಗಿ ಬಂದಿರುವ ಬಂಜಾರ ಪ್ರಕಾಶ್ ಶೆಟ್ಟಿಯವರು ಮತ್ತು ಅವರ ಒಡಹುಟ್ಟಿನ ಎಲ್ಲ ಮಕ್ಕಳಿಗೆ ಜನ್ಮ ಕೊಟ್ಟು ಸನ್ಮಾರ್ಗವನ್ನು ತೋರಿದ ಮಾಧವ ಮತ್ತು ರತ್ನಾ ದಂಪತಿಗಳ ಶುಭಾಶೀರ್ವಾದವನ್ನು ಪ್ರಾರ್ಥಿಸ್ತಾ ಸಭಾ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಸತ್ಸಂಕಲ್ಪದೊಂದಿಗೆ ಮನುಷ್ಯ ಹೆಜ್ಜೆಯನ್ನಿಡುತ್ತಾನೆ. ಇಡುವ ಹೆಜ್ಜೆಗಳು ಸದೃಢವಾಗಬೇಕಾದರೆ, ಸಾರ್ಥಕವಾಗಬೇಕಾದರೆ ಸರ್ವೇಶ್ವರನ ಪರಮಾನುಗ್ರಹ ಶ್ರೀರಕ್ಷೆಯಾಗಬೇಕು ಅನ್ನುವ ನಂಬಿಕೆಯುಳ್ಳವರು ನಾವು. ಆ ಕಾರಣಕ್ಕಾಗಿ ಇಂದಿನ ಸಮಾರಂಭದ ನಿರ್ವಿಘ್ನತೆಗಾಗಿ ದೇವತಾ ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥನೆ ನೆರವೇರಿಸುವುದಕ್ಕೆ ಬಾರಕೂರಿನ ಸಮೀಪದ ನಡೂರಿನ ಶ್ರೀ ವಾಣಿ ಶಾಲೆಯ ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ. ಪ್ರಾರ್ಥನೆ ನೆರವೇರಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ
ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದಾದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದಾದ ಒಡವೆ ಚಿನ್ನ ಗಣ್ಯವೇ. ಮಣ್ಣಿನಿಂದಾದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದಾದ ಒಡವೆ ಚಿನ್ನ ಗಣ್ಯವೇ. ನಿನ್ನಿಂದ ಆದ ಜೀವವು ನಿನ್ನಂತೆ ಬಾಳಲಿ, ನಿನ್ನಿಂದ ಆದ ಜೀವವು ನಿನ್ನಂತೆ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮ ಎಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ದಯವೇ ಧರ್ಮ ಎಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮುಂದಿದೆ ಬನ್ನಿ ಭಾವಗಳೇ ಬನ್ನಿ ನಮ್ಮೆದೆಗೆ ಕರೆವೆವು ಕೈವೀಸಿ. ಇವತ್ತು ನಾವು ಹೇಳಬೇಕು, ಬನ್ನಿ ಬಂಧುಗಳೇ ಬನ್ನಿ ನಮ್ಮೆಡೆಗೆ ಕರೆವೆವು ಕೈವೀಸಿ. ಹೌದು, ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಬೀಸಿ ಕರೆಯುವ ಬಾಹುಗಳು, ಪ್ರೀತಿಯ ಮಾತುಗಳು, ಆ ಮೂಲಕ ನಿಮ್ಮನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮದ ಚೆಲುವಿಕೆಗೆ ಕಾರಣರಾಗಬೇಕು ಅಂತ ವಿನಂತಿ ಮಾಡಿಕೊಳ್ಳೋದಕ್ಕೆ ಗುರುಮೆ ಸುರೇಶಣ್ಣ ನಮ್ಮ ಜೊತೆ ಇದ್ದಾರೆ. ಪ್ರಾಸ್ತಾವಿಕ ಮಾತುಗಳನ್ನಾಡುತ್ತಾ ನಿಮ್ಮನ್ನು ಅವರು ಸ್ವಾಗತಿಸ್ತಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಒಂದು ಸಾರ್ಥಕ ಸಂಜೆ ಅಂತ ಭಾವಿಸ್ತೇನೆ, ಒಂದು ಸಂಭ್ರಮದ ಸಾರ್ಥಕಗಳಿಗೆ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಈ ಒಂದು ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆಯ ನೆರವು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮ ನೆಚ್ಚಿನ ಸಭಾಧ್ಯಕ್ಷರು ನೀವೆಲ್ಲ ಭಾಳ ಮೆಲೋಡಿಯಸ್ ಆಗಿ ಆಯಿತು ಕೂತ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ ಇಡೀ ಸಭೆಯನ್ನು ತನ್ನ ಸುಪರ್ದಿಗೆ, ತನ್ನ ಕಂಟ್ರೋಲ್ ತೆಗೆದುಕೊಂಡ UT ಖಾದರ್ ಅವರು ಇಲ್ಲಿ ಬಂದಿದ್ದಾರೆ. ಒಬ್ಬ ಸಜ್ಜನ ರಾಜಕಾರಣಿ. ಅವರ ತಂದೆ UT ಫರೀದ್ ಅವರು ಕೂಡ ಅಷ್ಟೇ ಬಹಳ ಸಜ್ಜನ ರಾಜಕಾರಣಿ. ನಾವೆಲ್ಲ ಕೇಳಿದ್ದೀವಿ, ಭಾವನೆಯಂತೆ ಭಗವಂತ, ದೃಷ್ಟಿಯಂತೆ ಸೃಷ್ಟಿ, ನೂಲಿನಂತೆ ಸೀರೆ, ಗುರುವಿನಂತೆ ಶಿಷ್ಯ, ಹಾಗೆ ತಂದೆಯಂತೆ ಮಗ ಅಂತೇಳಿ ಆ ಎಲ್ಲ ಸಜ್ಜನಿಕೆ ಗುಣವನ್ನು ಮೈಗೂಡಿಸಿಕೊಂಡು ಇವತ್ತು UT ಖಾದರ್ ಅವರು ನಮ್ಮ ಮುಂದೆ ನಿಂತಿದ್ದಾರೆ. ಬಹಳ ನಮ್ಮ ಹೆಮ್ಮೆಯ ಒಬ್ಬ ಸಭಾಧ್ಯಕ್ಷರು. ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಎತ್ತರಕ್ಕೇರಲಿ. ಹಾಗೆ ನಮಗೊಂದು ಕನಸಿದೆ, ಕೇವಲ ಸ್ಪೀಕರ್ ಆಗಿ ಮಾತ್ರ ಅಲ್ಲ, ಒಂದು ಉತ್ತಮ ಮಂತ್ರಿ ಆಗಲಿ, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಕೂಡ ಆಗುವಂಥ ಯೋಗ ಭಾಗ್ಯವನ್ನು ಭಗವಂತ ಒದಗಿಸಿಕೊಳ್ಳಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾ ಅವರನ್ನ ಈ ಸಭೆಗೆ ಬಹಳ ಹೃದಯದಿಂದ ಸ್ವಾಗತ ಮಾಡ್ತೇನೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಕ್ಕ ಅವರು ಬಂದಿದ್ದಾರೆ. ಒಬ್ಬ ಚಲನಚಿತ್ರ ನಿರ್ದೇಶಕಿ ಮಾತ್ರ ಅಲ್ಲ, ಬಹುಶಃ ಅಷ್ಟೈಶ್ವರ್ಯ ಇದ್ರೂ ಕೂಡ ಯಾವುದೇ ಹಮ್ಮು ಬೊಮ್ಮು ಇಲ್ಲದೆ ನೋಡುವಾಗ ನಮ್ಮ ತಂಗಿಯನ್ನು ನೋಡಿದಂಥ ಭಾವ ನಮ್ಮಲ್ಲಿ ಮೂಡ್ತದೆ ಅಂತ ಅಶ್ವಿನಕ್ಕೆ ಬಂದಿದ್ದಾರೆ. ಪುನೀತ್ ರಾಜ್ಕುಮಾರ್ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಪುನೀತ್ ರಾಜ್ಕುಮಾರ್ ಅವರು ದಿವಂಗತರಾಗುವ ಮೊದಲನೇ ದಿವಸ ರಾತ್ರಿ ಗುರುಕಿರಣ್ ಅವ್ರ ಮನೆಯಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ವಿ. ನನಗೆ ಬೆಳಿಗ್ಗೆ ಗುರುಕಿರಣ್ ಫೋನ್ ಮಾಡ್ತಾರೆ, ಪುನೀತ್ ಅವರು ಹಣ ನಮ್ಮ ಕೈ ಬಿಟ್ಟು ಹೋದ್ರು ಅಂತೇಳಿ. ಆದರೂ ಆ ಮನುಷ್ಯ ಮಾಡಿರ್ತಕ್ಕಂಥದ್ದು ಹೇಳ್ತಾರೆ, ಶರಣರ ಗುಣವನ್ನು ಮರಣದಲ್ಲಿ ಕಾಣು ಅಂತೇಳಿ. ಕಾಲ ಕೆಲವ್ರನ್ನ ಮರೆಸಿಬಿಡ್ತದೆ, ಮತ್ತೆ ಕೆಲವರು ಕಾಲವನ್ನೇ ಮರೆಸಿಬಿಡುವಷ್ಟು ಮಾನ್ಯರಾಗ್ತಾರಂತೆ. ಈ ನಿಟ್ಟಿನಲ್ಲಿ ಕಾಲವನ್ನು ಮೀರಿ ಕಾಲಾತೀತರಾಗುವಂಥದ್ದು, ಕಾಮವನ್ನು ಮೀರಿ ಕಾಮಾತೀತರಾಗುವಂಥದ್ದು, ಸೀಮೆಯನ್ನು ಮೀರಿ ಸೀಮಾತೀತರಾಗುವಂಥದ್ದು, ಗುರಿ ಮತ್ತು ದಾರಿ
ಸ್ಪಷ್ಟತೆ ಮಾತ್ರ ಸಾಧ್ಯ ಆಗ್ತದೆ. ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ತಾರೆ, ಅದಷ್ಟು ಹತ್ತಾರು ನೂರಾರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅವರು ತೀರಿ ಹೋದ ನಂತರ ಅದೆಲ್ಲ ನಮ್ಮನ್ನ ಗಮನಕ್ಕೆ ಬರ್ತದೆ. ಒಂದು ರೀತಿಯಲ್ಲಿ ಮೌನ ಸಾಧಕನಾಗಿ ಗುಪ್ತದಾನವನ್ನು ಮಾಡ್ತಾ ಮಾಡ್ತಾ ನನಗೆ ಜಗದ ಎಲ್ಲ ಅಳಲು ನನಗಿರಲಿ, ಜಗದ ನಲಿವೆಲ್ಲ ನಿಮಗಿರಲಿ ಅಂತಕ್ಕಂಥ ಭಾವನೆಯೊಂದಿಗೆ ಬದುಕನ್ನು ಕಟ್ಟಿಕೊಂಡಂಥ ಪುನೀತ್ ರಾಜ್ಕುಮಾರ್ ಅವರು ಅದೇ ದಾರಿಯಲ್ಲಿ ನಮ್ಮ ಇವತ್ತು ಅಶ್ವಿನಿ ಅಕ್ಕ ಆ ಒಂದು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ನಾವು ಪ್ರಾರ್ಥನೆ ಇಷ್ಟೇ, ನೆಮ್ಮದಿಯ ನೆರಳು ಅವರ ಮನೆಗಳನ್ನು ಕಾಯುವಂತಾಗಬೇಕು. ಬದುಕಿನ ಯಶಸ್ಸಿನ ಕೀರ್ತಿ ಧ್ವಜ ಕೆಳಗಿಳಿಯದಂತೆ ಆ ದೈವ ಆ ಕುಟುಂಬವನ್ನು ಹರಿಸ್ಬೇಕಂತ ಮಾತಿನೊಂದಿಗೆ ಅಶ್ವಿನಿ ಅಕ್ಕನವ್ರನ್ನ ನಾನು ಈ ಸಭೆಗೆ ಅತ್ಯಂತ ಹೃದಯಮಸ್ತಕವಾಗಿ ನಾನು ಸ್ವಾಗತ ಮಾಡ್ತೇನೆ. ಇನ್ನು ಬಹುಶಃ ಈ ನಾಡಿನ ಒಬ್ಬ ಸಾಂಸ್ಕೃತಿಕ ರಾಯಭಾರಿಯಾಗಿ ಹಾಗೆ ಲಕ್ಷಾಂತರ ಜನರಿಗೆ ಒಬ್ಬ ಆದರ್ಶರು, ಹಾಗೆ ನಮ್ಮ ವಸಂತ ಗಿಳಿಯಾರವರು ಹಾಗೆ ಹೇಳುವಾಗ ಹೇಳಿದ್ದು ಸವಿಯ ಸಾಕ್ಷಿ ಅಂತ ಹೇಳಿ ಎಲ್ಲ ರಂಗದಲ್ಲಿ ಕೈ ಆಡಿಸ್ತಾ ನಾನು ಮೊನ್ನೆ ಬಹಳ ದಿನಗಳ ನಂತರ ಅವರ ಆಳ್ವಾಸ್ ನೃತ್ಯ ವೈಭವವನ್ನು ನೋಡಿದೆ. ನಾನು ಒಂದಷ್ಟು ಹೊಸತನವನ್ನು ಅಲ್ಲಿ ಮೈಗೂಡಿಸ್ತಾ ಕರ್ನಾಟಕ ರಾಜ್ಯದಲ್ಲೇ ಅವ್ರು ಮೊನ್ನೆ ಹೇಳ್ತಾ ಇದ್ರು, ಈ ವರ್ಷ ನನಗೆ ಡಿಸೆಂಬರ್ ಅಂತ್ಯದೊಳಗೆ 10 ಲಕ್ಷ ಜನ ನನ್ನ ಕಾರ್ಯಕ್ರಮ ನೋಡಬೇಕಂತಕ್ಕಂಥ ಚಿಂತನೆಯೊಂದಿಗೆ ಇಡೀ ಅವರ ತಂಡ ಇಡೀ ರಾಜ್ಯವನ್ನು ಇವತ್ತು ಪ್ರವಾಸ ಮಾಡ್ತಾ ಇದೆ. ಅಂತ ನಮ್ಮ ಮೋಹನ್ ಆಳ್ವ ಅವರು ನಿಮ್ಮೆಲ್ಲರ ಹೆಮ್ಮೆ ಅಂತ ಭಾವಿಸ್ತಾನೆ. ಭಗವಂತ ಅವರಿಗೆ ಕೂಡ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಕೊಡಲಿ ಅಂತ ಹಾರೈಸ್ತಾ ಅವರನ್ನು ಈ ಸಭೆಗೆ ನಾನು ಸ್ವಾಗತವನ್ನು ಮಾಡ್ತೇನೆ. ಬಹುಶಃ ಈ ಎಲ್ಲ ಕಾರ್ಯಕ್ರಮದ ಹಿಂದಿನ ರೂವಾರಿ ಬಂಜಾರ ಪ್ರಕಾಶ್ ಶೆಟ್ರು ಅವರಿಗೆ 60ನೇ ಜನ್ಮದಿನದ ಒಂದು ಅದ್ದೂರಿ ಕಾರ್ಯಕ್ರಮ ಆದಾಗ ನಾವು ಅವರೆಲ್ಲ ಕೂತಿ ಮಾತಾಡುವಾಗ ಅವ್ರು ಹೇಳ್ತಿದ್ರು, ನನಗೆ ಮನಸ್ಸು ತುಂಬಿ ಬಂದಿದೆ, ನನ್ನಲ್ಲಿ ಶಬ್ದಗಳು ಹೊರಡ್ತಾ ಇಲ್ಲ, ನಾವು ಏನಾದರೂ ಮಾಡಬೇಕಲ್ಲ ಅಂದಾಗ ನಾನಂದೆ, ನಮಗೆ ಸಮಾಜದ ಋಣ ಇದೆ ಪ್ರಕಾಶಣ್ಣ. ದೂರದ ಭದ್ರಾವತಿಯಿಂದ, ದೂರದ ಕೊಪ್ಪದಿಂದ, ತೀರ್ಥಹಳ್ಳಿಯಿಂದ, ಬೆಂಗಳೂರಿಂದ, ಮುಂಬೈಯಿಂದ, ಹಾಗೆ ಅಬುದಾಬಿಯಿಂದ ಎಲ್ಲ ಕಡೆಯಿಂದ ಜನ ನಮ್ಮಲ್ಲಿ ಬಂದಿದ್ದಾರೆ. ಅದು ಕೋವಿಡ್ನ ಸಮಯ. ಅಂಥ ಕಾಲಘಟ್ಟದಲ್ಲಿ ಸುಮಾರು 40,000 ಜನ ಊಟ ಮಾಡಿದ್ದಾರೆ ಅಂತ ಹೇಳಿದರೆ ಜನ ಅವ್ರ ಮೇಲಿಟ್ಟಂಥ ಪ್ರೀತಿ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಈ ಊರಿನ ಈ ನೀರಿನ ಸಮಾಜದ ಋಣವನ್ನು ತೀರಿಸಬೇಕು ಅನ್ನೋದು ಮಾತನ್ನು ಹೇಳಿದಾಗ ಅವತ್ತಿಂದ ಶುರುವಾದಂಥ ಈ ಒಂದು ಪಯಣ ಇವತ್ತು ಸುಮಾರು ಅವರೇ ಹೇಳ್ಕೊಂಡಾಗ ಹತ್ತಿರ 10 ಕೋಟಿ ರೂಪಾಯಿ 4,000 ಫ್ಯಾಮಿಲಿಗಳಿಗೆ ಅವರು ಆಶ್ರಯವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪ್ರಾರ್ಥನೆ ಇಷ್ಟೇ, ಶತಂ ಜೀವ ಶರದೋ ವರ್ಧಮಾನ ಎನ್ನುವ ರೀತಿಯಲ್ಲಿ 100 ವರ್ಷಗಳ ಆಯುಷನ್ನು ಆ ಭಗವಂತ ಅವರಿಗೆ ಕೊಡಲಿ ಅಂತ ಹಾರೈಸ್ತಾ ಅವರನ್ನು ಕೂಡ ಈ ಸಭೆಗೆ ನಾನು ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಆಸಕ್ತಿದ್ದಾರೆ, ತುಂಬ ಮುಗ್ಧ ಮನಸ್ಸಿನ, ತುಂಬ ದಾಕ್ಷಿಣ್ಯ ಸ್ವಭಾವದ, ನಾಚಿಕೆ ಸ್ವಭಾವದ, ಅಡಿಗೆ ಮನೆಯನ್ನು ಬಿಟ್ಟು ಯಾವತ್ತೂ ಹೊರಗೆ ಬರಲೇ ಇಲ್ಲ. ಭಾಳ ಬಲವಂತವಾಗಿ ನಾವು ಅವ್ರನ್ನ ವರ್ಷಕ್ಕೊಂದ್ಸಲ ಈ ವೇದಿಕೆಗೆ ಬರಮಾಡಿಕೊಳ್ತೀವಿ. ಹಾಗಾಗಿ ಅವ್ರನ್ನ ಹೇಳ್ತಾರಲ್ಲ, ನೀರಿಗೆ ದುಡಿದಂಥ ಅನುಭವ ಆಗ್ತದೆ. ನಾವೆಲ್ಲ ಹೇಳ್ತೀವಿ. ಈಗ ನಾನು ತಮಾಷೆಗೆ ಹೇಳಿದೆ, ಒಂದು 4 ಮಾತಾಡಬೇಕು ಅಂದ್ರೆ ಈ ಅಂಚೆ ಬಣ್ಣ ಏನು ವೇದಿಕೆ ಬರ್ತೀವಿ ಅಂತ ಹೇಳಿದ್ರು ಅವರು. ನಮ್ಮ ಪ್ರೀತಿಯ ಸಹೋದರಿ, ನನಗೆ ಸ್ವಂತ ಅಕ್ಕ ತಂಗಿಂದ ಯಾರಿಲ್ಲ, ನಾನು ಅವ್ರನ್ನ ನನ್ನ ಸಹೋದರಿ ಅಂತ ಭಾವಿಸ್ತೇನೆ. ಹೇಳ್ತಾರೆ, ಧೈರ್ಯಸಿ ವುಮೆನ್ ಬಿಹೈಂಡ್ ಎ ಸಕ್ಸಸ್ಫುಲ್ ಮ್ಯಾನ್ ಅಂತೇಳಿ. ಏನಿದ್ರು ಪ್ರಕಾಶನ್ನ ಈ ಎತ್ತರಕ್ಕೆ ಏರಬೇಕಾದ್ರೆ ಆಶಕ್ಕನ್ನು ಕುಡಿಯೋ ತುಂಬ ಇದೆ. ದಿನ ಬೆಳಿಗ್ಗೆದ್ದು ನಿತ್ಯ ಪೂಜೆ, ಪುರಸ್ಕಾರ, ಹೋಮ, ಹವನಗಳನ್ನ ಮಾಡ್ತಾ ಇದ್ದರೆ ಪ್ರಕಾಶನ್ನ ಅವರ ವ್ಯವಹಾರವನ್ನು ಅವ್ರ ಪಾಡಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ದೇವರು ಈ ಮಟ್ಟಕ್ಕೆ ತಂದಿದ್ದಾರೆ. ಅದರ ಒಂದು ಭಾಗವಾಗಿ ಇವತ್ತು ಅವರ ಸಹಧರ್ಮಿಣಿ ಆಶಕ್ಕೆ ಇದ್ದಾರೆ. ಅವ್ರನ್ನ ಕೂಡ ಈ ಸಭೆಗೆ ನಾನು ಹಾರೈಕೆ ಮಾತನಾಡ್ತಾ ಅವ್ರನ್ನ ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಏಕಶ್ಚಂದ್ರ ತಮೋಹಂತಿ ಅಂತೇಳಿ, ಅಂದರೆ ಅವಿವೇಕಿಯಾದ 100 ಮಕ್ಕಳಿಗಿಂತ 10,000 ಮಕ್ಕಳಿಗಿಂತ ವಿವೇಕಿಯಾದ ಒಬ್ಬ ಮಗ ಇದ್ದರೆ ಸಾಕು ಅಂತೇಳಿ ನಮ್ಮ ಗೌರವ ಆದಷ್ಟು ತುಂಬ ನಾಚಿಕೆ ಸ್ವಭಾವದ, ನಮ್ಮ ಮುಂದೆ ನಾಚಿಕೆ, ಬೇರೆ ಮುಂದೆ ಗೊತ್ತಿಲ್ಲ ನನಗೆ, ತುಂಬ ನಾಚಿಕೆ ಸ್ವಭಾವದ ಗೌರವ ಇದ್ದಾರೆ. ತುಂಬ ದೊಡ್ಡ ಜವಾಬ್ದಾರಿ ಇದೆ. ಈಗ ತಂದೆ ತಿಳಿದುಕೊಳ್ಳುವಂಥ ರಥವನ್ನು ಇಳಿತಕ್ಕಂಥ ದೊಡ್ಡ ಜವಾಬ್ದಾರಿಯನ್ನು ಅವ್ರಿಗೆ ಹೊರುವಂಥ ಯೋಗ ಭಾಗ್ಯವನ್ನು ಭಗವಂತ ಕೊಡಲಿ. ಇದೇ ರೀತಿ ಪುಣ್ಯ ಕಾರ್ಯಗಳು ಅವರ ಕೈಯಿಂದ ಕೂಡ ನಡ್ಕೊಂಡು ಹೋಗಲಿ. ಭಾಳ ನಮ್ಮೆಲ್ಲರ ಭಾಳ ಪ್ರೀತಿಯ ಒಬ್ಬ ಸಹೋದರನಾಗಿ ನಮ್ಮೆಲ್ಲರ ಅಕ್ಕರೆ ಗೌರವ್ ಪಿ ಶೆಟ್ಟಿ ಅವರು ಇಲ್ಲಿ ಇದ್ದಾರೆ. ಹಾಗಾಗಿ ಅವರಿಗೆ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹೇಳ್ತಾರೆ ಆತ್ಮೀಯರೇ, ಮಾತೃಋಣ, ಪಿತೃಋಣ, ದೈವಋಣ, ಸಮಾಜ ಋಣ ಅಂತೇಳಿ. ಧನ, ಸಂಪತ್ತು, ಕೀರ್ತಿ, ಪ್ರತಿಷ್ಠೆ, ದೃಷ್ಟಿಗಳು ಒಂದು ಬಗೆಯಾದರೆ ಸಮಾಜದ ಪಾರಮ್ಯದ ಕುರಿತಂತ ಮನನ ಅದು ಮತ್ತೊಂದು ಬಗೆಯದಂತೆ.
ಹಾಗಾಗಿ ಇವತ್ತು ಹೇಳ್ತಾರೆ, ವ್ರತ ನೇಮ ಉಪವಾಸ ಒಂದಿನ ಮಾಡಲಿಲ್ಲ, ಅತಿಥಿಗಳಿಗೆ ಅನ್ನವನ್ನು ನೀಡಲಿಲ್ಲ, ಜ್ಞಾನದಾಸೋಹ ಮೊದಲೇ ಇಲ್ಲ, ಶ್ವಾನ ಸಂಕರದಂತೆ ಬದುಕಾಯ್ತಲ್ಲ, ಶ್ವಾನ ಸಂಕರದಂತೆ ಬದುಕಾಯ್ತಲ್ಲ ಅನ್ನೋ ಮಾತನ್ನು ನಾವು ಕೇಳಿದ್ದೀವಿ. ಹಾಗಾಗಿ ಮನುಷ್ಯನಾಗಿ ಬದುಕಬೇಕಾದ್ರೆ ಈ ಥರದ ಕಾರ್ಯಕ್ರಮ ಕಟ್ಟಬೇಕಂತ ಈ ನಿಟ್ಟಿನಲ್ಲಿ ಬಹುಶಃ ನಾರದ ಮಹರ್ಷಿ ದಿಲೀಪ ಚಕ್ರವರ್ತಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ವಾಟ್ ಈಸ್ ದಿ ಪರ್ಪಸ್ ಆಫ್ ಯುವರ್ ಲೈಫ್ ಅಂತೇಳಿ, ನಿನ್ನ ಬದುಕಿನ ಉದ್ದೇಶ ಏನು? ಆಗ ದಿಲೀಪ ಚಕ್ರವರ್ತಿ ಕೊಟ್ಟೊಂದು ಉತ್ತರ, ಮೊದಲು ಪರೋಪಕಾರ, ಅನಂತರ ಆತ್ಮ ಸಾಕ್ಷಾತ್ಕಾರ, ಮಾಡುವ ಒಳ್ಳೆಯ ಕೆಲಸಗಳ ಮೂಲಕ ಕೊನೆಗೆ ಬ್ರಹ್ಮ ಸಾಕ್ಷಾತ್ಕಾರ ಅಂತ. ಆ ಒಂದು ದಾರಿಯಲ್ಲಿ ಇವತ್ತು ಪ್ರಕಾಶನ ನಡೀತಾ ಇದ್ದಾರೆ. ಹಾಗಾಗಿ ಇವತ್ತು ಹೇಳ್ತಾರೆ, ಇಂಗ್ಲೀಷಲ್ಲಿ ಒಂದು ಕಡೆ ಹೇಳ್ತಾರೆ, ವಿ ಡು ನಾಟ್ ಥಿಂಕ್ ವಾಟ್ ವಿ ಆರ್ ಅಂತೇಳಿ, ಬಟ್ ವಾಟ್ ವಿ ಹ್ಯಾವ್ ಅಂತೇಳಿ, ಬಟ್ ವಿ ಹ್ಯಾವ್ ಟು ಥಿಂಕ್ ವಾಟ್ ವಿ ಆರ್ ಅಂತೇಳಿ. ಅಂದರೆ ನಾವು ಏನು ಅನ್ನೋದಕ್ಕಿಂತಲೂ ನಾವು ಹೇಗಿದ್ದೀವಿ, ನಮ್ಮ ಬದುಕು ಹೇಗೆ ನಡೀತದೆ. ಮನುಷ್ಯನ ಬದುಕು ಮರ ಹುಟ್ಟಿ ಮರ ಸತ್ತಾಗ ಆಗಬಾರ್ದಂತೆ, ಮರ ಕಡಿದು ಮನೆ ಕಟ್ಟುವ ನಾವು ಗಿಡ ನೆಟ್ಟು ಬೆಳೆಸೋ ಕೂಡ ನಾವು ಬಾಧ್ಯರಾಗಬೇಕಂತೆ. ಆ ನಿಟ್ಟಿನಲ್ಲಿ ತುಂಬ ಜನರ ಶ್ರೀಮಂತರು ನಾನು ನೋಡಿದ್ದೀನಿ. ಸುಮಾರು 100 ಕೋಟಿ 200 ಕೋಟಿ 300 ಕೋಟಿ ಜನ ಬಾಳ್ತಾರೆ. ನಾವು ಮೊನ್ನೆ ನಮ್ಮ ಯು ಟಿ ಖಾದರ್ ನೇತೃತ್ವದಲ್ಲಿ ಒಂದು 12 ಜನ ಶಾಸಕರು ಅಮೆರಿಕ ಪ್ರವಾಸ ಮಾಡಿದ್ವಿ. ಸುಮಾರು 20 ಜನ ಸೇರ್ಕೊಂಡು ಅಲ್ಲಿ ಅಮೆರಿಕ ಪ್ರವಾಸ ಮಾಡಿದ್ವಿ. ಅಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ, ಸ್ಟ್ಯಾಂಫರ್ಡ್ ಯೂನಿವರ್ಸಿಟಿ, ಹಾಗೆ ಬಾಸ್ಟನ್ ಯೂನಿವರ್ಸಿಟಿಗೆ ನಾವೆಲ್ಲ ಹೋಗ್ತಕ್ಕಂಥ ವ್ಯವಸ್ಥೆ ಆಯಿತು. ನಮ್ಮ 10-12 ಜನ ಬಂಧುಗಳೆಲ್ಲ ಸೆಟ್ಲ್ ಆಗಿದ್ದಾರೆ, ಅಷ್ಟೈಶ್ವರ್ಯ ಇದೆ, ನೆಮ್ಮದಿ ಇದೆ ಕೇಳಿದ್ರೆ ನೆಮ್ಮದಿ ಇಲ್ಲ. ನಿದ್ದೆ ಮಾಡ್ತೀರ ಕೇಳಿದ್ರೆ ಒಂದು ನಿದ್ರೆ ಮಾತ್ರ ತೊಗೊಂಡ್ರೆ ಒಂದು 3-4 ಗಂಟೆ ನಿದ್ದೆ ಮಾಡ್ತೀನಿ ಅಂತ ಮಾತನ್ನು ಹೇಳ್ತಾರೆ ಅವರು. ಹಾಗಾಗಿ ಹೇಳ್ತಾರೆ, ಸಿರಿತನದ ಮಬ್ಬಿನಲ್ಲಿ ಹಾಡಿನಲ್ಲುವುದಕ್ಕಿಂತ ಗುಡಿಸಲಲ್ಲಿ ಉಪ್ಪಿರದ ಗಂಗಿಲೇಸು, ಸಂತೃಪ್ತ ಪರಿಸರದಿ ಬಡತನವೇ ಆಭರಣ, ಹಣವೇ ಇಹ ಪರವರ ತಿಳಿದು ನೋಡೋಣಂತೆ ನಮ್ಮ ಪೂರ್ವಜರು ಹಣವನ್ನು ತೃಣವಾಗಿ ಕಂಡಿದ್ದಾಗಿ ಈ ರೀತಿ ನೆಮ್ಮದಿಯ ಬದುಕು ಸಾಧ್ಯ ಆಗಿದೆ ಸ್ನೇಹಿತರೆ. ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಕಾಶಣ್ಣವರು ಒಂದು ರಾತ್ರಿ ಒಂದು ಹಗಲಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡಂತಾರಲ್ಲ, ಆ ಸುದೀರ್ಘವಾದ ಪಯಣದ ಹಿಂದೆ ಒಂದಷ್ಟು ಕಠಿಣ ಪರಿಶ್ರಮ ಇದೆ, ಒಳ್ಳೆಯ ಸಂಕಲ್ಪ ಕೂಡ ಇದೆ. ಹೇಳ್ತಾರೆ, ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಕೃಷ್ಣ ಅಂತಕ್ಕಂಥ ಮಾತನ್ನು ಕೇಳಿದ್ವಿ ನಾವು. ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಭಗವತ್ ಸಾನ್ನಿಧ್ಯ ಇರ್ತಾನಂತೆ, ಎಲ್ಲಿ ಭಗವತ್ ಸಾನ್ನಿಧ್ಯ ಇರ್ತದೋ ಅಲ್ಲಿ ಜೈವಿಜಯಗಳು ತಂತಾನೆ ಒಲಿದು ಬರ್ತಾವಂತೆ. ಈ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿಯೂ ಇವತ್ತು ಹೇಳ್ತಾರಲ್ಲ, ನಮಗೆ ಒಂದಷ್ಟು ಅವರು ನೆನೆಸ್ತಾರೋ ತನ್ನ ತಂದೆಯನ್ನು, ತಾಯಿಯನ್ನು, ಬಂಧುಗಳನ್ನು, ಬಳಗವನ್ನು, ಸಮಾಜವನ್ನು, ಇಡೀ ಅವರ ಬಂಧು ಬಳಗ ಇವತ್ತು ಭಾಳ ಆನಂದದಿಂದ ಇಲ್ಲಿ ಕೂತಿದ್ದಾರೆ. ಹೇಳ್ತಾರೆ, ಜನ್ಮವಿತ್ತವರಾರು, ಅನ್ನವಿತ್ತವರಾರು, ಅರಿವ ನಿನಗುಣಿಸಿ ನಿನ್ನ ಸಾಕಿ ಸಲಹಿದವರಾರು, ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿಸಿದವರಾರು, ನೀನು ಋಣದ ಸರಮಾಲೆ ತಿಳಿದು ನೋಡೋಣ ಅಂತ ಮಾತನ್ನು ಹೇಳ್ತಾರೆ. ಆ ಎಲ್ಲ ಋಣವನ್ನು ಮುಕ್ತರಾಗಬೇಕು ಅಂತ ಮಾತನ್ನು ಆಗಾಗ ನಮ್ಮ ಪ್ರಕಾಶಣ್ಣ ಅವರ ಭಾಷಣದಲ್ಲಿ ಹೇಳುವಂಥದ್ದನ್ನು ನಾವೆಲ್ಲ ಕೇಳಿದ್ದೀವಿ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಇವತ್ತು ಬಹುಶಃ ಮನುಷ್ಯನ ಬದುಕು ಹೇಗಿರಬೇಕು ಅಂತೇಳಿ ಅದು ಕರ್ಪೂರದ ಆಗಿರ್ಬೇಕಂತೆ. ಕರ್ಪೂರ ಅದು ಉರಿದು ಅದರ ಪ್ರಭೆಯನ್ನು ಈ ಸಮಾಜಕ್ಕೆ ಕೊಡ್ತದೆ, ತಾನು ಉಳಿಸ್ಕೊಳ್ತದೆ. ಮನುಷ್ಯನ ಬದುಕು ಕೂಡ ಹಾಗೆ ಇರಬೇಕಂತೆ. ಆ ರೀತಿಯ ಬದುಕನ್ನು ಇವತ್ತು ನಮ್ಮ ಪ್ರಕಾಶಣ್ಣ ಇವತ್ತು ನಡೆಸ್ತಾ ಇದ್ದಾರೆ. ಮಾನವನಾಗಿ ಬಾನಿಗೆ ಇರಬೇಕು, ದಾನವರಾಗಿ ರಸತಳಕ್ಕೆ ಇಡಬೇಕಂತೆ. ನಮಗೆ ಇವತ್ತು ಆದರ್ಶ ಯಾರು ಅಂತ ಕೇಳಿದರೆ, ಯಾರೊಬ್ಬರು ಆ್ಯಕ್ಟರ್ ನಮ್ಮ ಆದರ್ಶ ಅಂತ ಹೇಳ್ತಾರೆ, ಅಥವಾ ಕ್ರಿಕೆಟರ್ ನಮ್ಮ ಆದರ್ಶ ಅಂತ ಹೇಳ್ತಾರೆ, ಅಥವಾ ಯಾರೊಬ್ಬರು ರಾಜಕಾರಣಿ ನಮಗೆ ಆದರ್ಶ ಅಂತ ಹೇಳ್ತಾರೆ. ಆದರೆ ಇವತ್ತು ನಾನು ಭಾಳ ಹೆಮ್ಮೆಯಿಂದ ಗಟ್ಟಿಯಿಂದ ಹೇಳ್ತಕ್ಕಂಥ ಪ್ರಕಾಶಣ್ಣಂತರ ಬದುಕು ನಮಗೆ ಆದರ್ಶ ಆಗಬೇಕು. ಖಂಡಿತ ವ್ಯಕ್ತಿ ಪೂಜೆ ಅಲ್ಲ, ವ್ಯಕ್ತಿತ್ವ ಪೂಜೆ ಅಂತ ಹೇಳೋದು ಮಾತನ್ನು ಹೇಳ್ತೀನಿ ಸ್ನೇಹಿತರೆ. ಹಾಗಾಗಿ ನಾವು ಏನು ಮಾಡ್ಬೋದು ಹಾಗಾದರೆ, ಬಹುಶಃ ಯಾವ ಪ್ರಕಾಶಣ್ಣ ಈ ಸಮಾಜಕ್ಕೆ ತನ್ನ ಅರ್ಪಿಸಿಕೊಂಡಿದ್ದಾರೋ ಅವರಿಗೆ ಬೆಳಿಗ್ಗೆ ಎದ್ದರೆ ನಮ್ಮ ಭಗವಂತನಲ್ಲಿ 1 ನಿಮಿಷ ಭಗವಂತ ಅವರಿಗೆ ಸುಖ ಶಾಂತಿ ನೆಮ್ಮದಿಯ ಕುಟುಂಬಕ್ಕೆ ಕೊಡಲಿ, ಅವರ ಕುಟುಂಬ ನೆಮ್ಮದಿಯಾಗಿರಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ಒಂದು ಒಳ್ಳೆಯ ಸಂಭ್ರಮದ ಕಾಲಘಟ್ಟ ಅಂತ ಭಾವಿಸ್ತೇನೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಹೇಳ್ತಾರಲ್ಲ, ಕೊನೆಗೆ ಉಳಿಯುವಂಥದ್ದು ಹೇಳ್ತಾರೆ, ನೆಚ್ಚದಿರು ಈ ಭಾಗ್ಯ ಹುಚ್ಚು ಮಾನವ, ವೆಚ್ಚವಾಗುವುದದು ಅರೆಗಳಿಗೆ, ಮುತ್ತು ರತ್ನ ಮಾಣಿಕ್ಯ ನವರತ್ನ ಭಾಗ್ಯ, ಎತ್ತ ನೋಡಿದ ರತ್ನ ಸಿರಿ ಓ ಎಂಬಳು, ಕರಗುವುದರೆ ಗಳಿಗಳು ಅದು ಕಾಡ ಬೆಳೆದುಗಳು ಎನ್ನುವಂತೆ ಯಾವುದು ಶಾಶ್ವತ ಅಲ್ಲ. ಹೇಳ್ತಾರೆ, ನಮ್ಮ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ಮಾತ್ರ ಈ ಭೂಮಿ ಮೇಲೆ ಉಳಿತಾವಂತೆ. ಹೇಳ್ತಾರೆ, ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ, ತಿಳಿದು ನೋಡಯ್ಯ ಬದುಕಿನ ರೀತಿ, ಬಿಡು ಅವಿಚಾರ ಮಾಡೋ ವಿಚಾರ, ಸ್ಥಿರವಲ್ಲ ಈ ಸಂಸಾರ ಮರಳು ಎನ್ನುವ ರೀತಿಯಲ್ಲಿ ನಾವು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳು ಮಾತ್ರ ಇಲ್ಲಿ ಉಳಿತವೆ. ಅದು ಉಳಿಲಿ ಅಂತ ಹೇಳ್ತಾ ಪ್ರಕಾಶಣ್ಣಿಗೆ ಇನ್ನಷ್ಟು ಭಗವಂತ ಆ ಒಂದು ದಾನ ಮಾಡೋ ಯೋಗ್ಯತೆಯನ್ನು ಕೊಡಲಿ, ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಯೋಗ ಭಾಗವನ್ನು ಕೊಡಲಿ ಎನ್ನುವಂಥ ಹರಕೆ ಮತ್ತು ಹಾರೈಕೆ ನಮ್ಮದು ಮತ್ತು ನಿಮ್ಮದು ಎಲ್ಲರೂ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕಡೆಗಳಿಂದ ಅವರ ಸ್ನೇಹಿತರು, ಅವರ ಬಂಧು ಬಳಗ, ಆಪ್ತರು, ಅವರ ಅಭಿಮಾನಿಗಳು ಎಲ್ಲ ಬಂದಿದ್ದೀರಿ. ನಾನು ಅವರನ್ನು ಕೂಡ ಅವರ ಪರವಾಗಿ, ಅವರ ಕುಟುಂಬದ ಪರವಾಗಿ ಇಲ್ಲಿ ಸ್ವಾಗತವನ್ನು ಬಯಸ್ತೇನೆ.
ಹಾಗೆ ವಿಶೇಷವಾಗಿ ನಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ಮಿತ್ರರು ಪ್ರತಿ ವರ್ಷ ಕೂಡ ಅವ್ರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳಿಗೆ ನೀವು ಅದನ್ನು ಪರ್ವತಾಕಾರ ತೋರಿಸಿ ಇವತ್ತು ಅದನ್ನು ನಡೆಸಿಕೊಡುವಂಥದ್ದು ಜನಮಾನಸಕ್ಕೆ ತಲುಪಿಸುವಂಥ ಕೆಲಸವನ್ನು ಕೂಡ ನೀವೆಲ್ಲ ಮಾಡ್ತಾ ಇದ್ದೀರಿ. ಹಾಗೆ ನಿಮ್ಮನ್ನು ಕೂಡ ಈ ಸಭೆಗೆ ಆಹ್ವಾನಿಸ್ತಾ ವಿಶೇಷವಾಗಿ ಬೇರೆ ಬೇರೆ ಕಡೆಗಳಿಂದ ಬಂದಿರತಕ್ಕಂಥದ್ದು ಪ್ರಕಾಶನ ಜಾತಿ ನೋಡಲಿಲ್ಲ, ಧರ್ಮ ನೋಡಲಿಲ್ಲ, ಪಕ್ಷ ನೋಡಲಿಲ್ಲ, ಅದು ಯಾವುದನ್ನು ನೋಡದೆ ಬಂದು ಯಾರು ನೊಂದವರು ಬಂದವರಿದ್ದಾರೋ ಅವ್ರನ್ನೆಲ್ಲ ಕರೆದು ಇಲ್ಲಿ ಅವರಿಗೆ ಒಳ್ಳೆಯ ಊಟ ಆತಿಥ್ಯವನ್ನು ಕೊಟ್ಟು ಅವರಿಗೆ ಮನಸ್ಸನ್ನು ಸಂತೃಪ್ತಿಗೊಳಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರಿಗೆಲ್ಲರೂ ಕೂಡ ಸ್ವಾಗತ ಬಯಸ್ತಾ ಮಾತನ್ನು ಮುಗಿಸಿ ನಮಸ್ಕಾರ. ಅವರು ಈ ಸಮಾರಂಭಕ್ಕೆ ನಮ್ಮೆಲ್ಲರ ಪರವಾಗಿ ಅದು ನಮ್ಮ ನಿಮ್ಮ ನಡುವಿನ ಸಂಬಂಧವನ್ನ ಗಾಢವಾಗಿಸಬೇಕಂತೆ. ಆ ದೀಪದ ಬೆಳಕಿನಲ್ಲಿ ಪರಸ್ಪರ ಮುಖಾವಲೋಕನ ಮಾಡಿಕೊಳ್ಳುತ್ತಾ ನಾವು ಅನ್ಯೋನ್ಯ ವೇದಿಕೆ ಮೇಲಿದ್ದ ನನ್ನ ಸಹೃದಯ ಬಂಧು ಪ್ರಕಾಶ್ ಶೆಟ್ಟಿರವರಿಗೆ, ಅವರ ಧರ್ಮಪತ್ನಿಗೆ, ಅವರ ಮಗನಿಗೆ, ಅವರ ಸೊಸೆ, ಅವರ ಇಡೀ ಕುಟುಂಬಕ್ಕೆ ನಾನು ಕೈ ಮುಗಿದುಕೊಂಡು, ವೇದಿಕೆ ಮೇಲಿದ್ದ ನಮ್ಮ ಇಡೀ ಕರ್ನಾಟಕ ರಾಜ್ಯದ ವಿಧಾನಸೌಧದ ಸಭಾಧ್ಯಕ್ಷರಾದಂಥ UT ಖಾದರ್ರವರಿಗೂ, ಶ್ರೀಮತಿ ಅಶ್ವಿನಿ ಪುನೀತ್ ರಾಜಕುಮಾರ್ರವರಿಗೂ ಕೈ ಮುಗಿದುಕೊಂಡು, ಗುರ್ಮೆ ಸುರೇಶನನಿಗೂ ಕೈ ಮುಗಿದುಕೊಂಡು, ಸೇರಿದ ಸಹೃದಯ ಬಂಧುಗಳೇ, ನಾನು ಪ್ರತಿ ವರ್ಷವೂ ಈ ಸಮಾರಂಭದಲ್ಲಿ ಭಾಗವಹಿಸುವಂಥ ಭಾಗ್ಯವನ್ನು ನನಗೆ ದೇವರು ಕೊಟ್ಟಿದ್ದಾರೆ. ಪೂರ್ವಜನ್ಮದ ಪುಣ್ಯದ ಫಲದಲ್ಲಿ ನನ್ನ ಬಾಲ್ಯ ಸ್ನೇಹಿತ ಪ್ರಕಾಶ್ ಶೆಟ್ಟಿರವರ ಒಡನಾಟ ನನಗೆ ಸಿಕ್ಕಿತು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಮತ್ತು ಗುರ್ಮೆ ಸುರೇಶ್ ಶೆಟ್ಟರನ್ನು ಅವರ ಕುಟುಂಬದ ಹಾಗೆ ನಮ್ಮನ್ನು ಅದಕ್ಕೆ ಸೇರಿಸಿಬಿಟ್ರು. ಇದು ಏನೋ ನನ್ನ ಪೂರ್ವಜನ್ಮದ ಪುಣ್ಯದ ಫಲದಲ್ಲಿ ಈ ಜನ್ಮದಲ್ಲಿ ಇಂಥ ಒಂದು ಸಂಬಂಧ ನಮಗೆ ಬರಲಿಕ್ಕೆ ಕಾರಣವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಇದರ ಇಡೀ ಕಾರ್ಯಕ್ರಮದ ಬಗ್ಗೆ ನಾವು ಬಹಳ
ಹತ್ತಿರದಲ್ಲಿ ಇದ್ದವರು. ಅವರಿಗೆ 60 ತುಂಬಿದಾಗ ಎಲ್ಲರೂ ಅವರ ಒಡನಾಟಿಗಳು ಬಹಳ ಸಂತೋಷದಿಂದ ಇದನ್ನು ಬಹಳ ಒಂದು ವಿಜೃಂಭಣೆಯಿಂದ ಆಚರಿಸಬೇಕು ಎಂಬ ಮಾತನ್ನು ಹೇಳಿಕೊಂಡು ನಾವೆಲ್ಲರೂ ಹೋಗಿ ಅವರ ಹತ್ರ ಮಾತನಾಡುವಾಗ ಅವರು ಹೇಳಿದರು, ಇದು ಆಚರಣೆ ಮಾಡೋದರಲ್ಲಿ ಏನೇ ತೊಂದರೆ ಇಲ್ಲ, ಆದರೆ 100ರಲ್ಲಿ 101 ಸಮಾವೇಶದಾಗೆ ಆಗಬಾರದು, ಇದರ ಮುಖಾಂತರ 100 ಸಂದೇಶಗಳು ಹೋಗಬೇಕು ಎಂಬ ಮಾತನ್ನು ಹೇಳಿದರು. ಬಹಳ ಒಳ್ಳೆಯ ಒಂದು ಮಾತು. ಆ ಕಾರ್ಯಕ್ರಮವನ್ನು ಅದರ ಪ್ರಕಾರ ಅವರನ್ನು ಇಚ್ಛೆ ಪಟ್ಟರು. ನನಗೆ 60 ವರ್ಷ ತುಂಬುವಾಗ ನೀವು ಸನ್ಮಾನ ಮಾಡುವಾಗ ನನಗಿಂತ ಹಿರಿಯರು ಅದೆಷ್ಟೋ ಜನರು ಸಮಾಜಮುಖಿಯಾಗಿ ಕೆಲಸ ಮಾಡಿದ ಆದರ್ಶ ಪುರುಷರಿದ್ದಾರೆ, ಎಲ್ಲ ಕ್ಷೇತ್ರವನ್ನು ನೋಡಿಕೊಂಡು 60 ಜನರನ್ನು ನೀವು ಆಯ್ಕೆ ಮಾಡಿಕೊಂಡು ಅವರಿಗೆ ನಾನು ಮೊದಲು ಸನ್ಮಾನ ಮಾಡಿ ಅವರ ಆಶೀರ್ವಾದ ಬೇಡಿ ಮತ್ತೆ ನಾನು ಸನ್ಮಾನ ಸ್ವೀಕಾರ ಮಾಡ್ತೇನೆ ಎಂಬ ಒಂದು ಮಾತನ್ನು ಹೇಳಿದರು. ನಾವು ಇಡೀ ಸಮಾಜವನ್ನು ಅರಿತುಕೊಂಡು ಎಲ್ಲ ಕ್ಷೇತ್ರದಲ್ಲಿರುವಂತಹ 60 ವರ್ಷಕ್ಕಿಂತ ಮೇಲಿನ ಹಿರಿಯರನ್ನು ಒಟ್ಟು ಮಾಡಿಕೊಂಡು ಅವರನ್ನು ಸನ್ಮಾನ ಮಾಡುವಾಗ ಕೇವಲ ಸನ್ಮಾನ ಮಾಡೋದಲ್ಲ, ಬಹಳ ಒಳ್ಳೆಯ ಹಣವನ್ನು ಅವರಿಗೆ ಕೊಡಬೇಕು ಎಂಬ ತೀರ್ಮಾನ ಮಾಡಿಕೊಂಡು ಅವರು ಆ ಕಾರ್ಯಕ್ರಮ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಆ ಕಾರ್ಯಕ್ರಮ ಬಹಳ ಆದರ್ಶವಾದಂತಹ ಕಾರ್ಯಕ್ರಮ ಆದ ಮೇಲೆ ಅವ್ರಿಗೊಂದು ಮನಸ್ಸಿಗೆ ಬಂತು, ಇವತ್ತು ಮಾಧವ ರತ್ನ ಗೌರವ್ ಈ ಗ್ರೂಪಿನ ವತಿಯಿಂದ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆ ನೆರವು ಕಾರ್ಯಕ್ರಮವನ್ನು ನಾವು ಮುಂದೆ ಮಾಡಬೇಕು ಎಂಬ ತೀರ್ಮಾನವನ್ನು ಮಾಡಿ ನಮ್ಮಂತಹ ಸಮಾನ ಮನಸ್ಕರನ್ನು ಕರೆದು ಕೂತ್ಕೊಳಿಸಿ ಪ್ರಾರಂಭ ಮಾಡಿದರು. ಅಂದಿನಿಂದ ನಾವು ಒಟ್ಟಿಗಿದ್ದೇವೆ. ಪ್ರಾರಂಭದಲ್ಲಿ 1.25 ಕೋಟಿ ರೂಪಾಯಿಯನ್ನು ಇಟ್ಟುಕೊಂಡು ಆಗ ಆದ ಕಾರ್ಯಕ್ರಮಗಳು ನನ್ನ ಕಣ್ಣೆದುರಿನಲ್ಲಿ ಇವತ್ತು ಇದೆ. ಆಮೇಲೆ ಅದು 7 ವರ್ಷದಿಂದ ನಿರಂತರವಾಗಿ ನಡೆದುಕೊಂಡು ಬಂದದ್ದು. ಇದರ ಮುಖಾಂತರ 15,000 ಜನರಿಗೆ ಈ ನೆರವು ಸಿಕ್ಕಿದ್ದು. ಇದರ ಒಟ್ಟಿಗೆ ಇದು ಹೀಗೆ ಮುಂದುವರೆದ ಮೇಲೆ ಈಗ ಈ ವರ್ಷ ಇದು 7ನೇ ವರ್ಷ. ಈ ವರ್ಷದಲ್ಲಿ ನನಗೆ ತಿಳಿದ ಹಾಗೆ 4,000 ಜನರಿಗೆ ಈ ಸಹಾಯಸ್ತ ಹೋಗಿಕೊಂಡು 100 ಸಂಘ ಸಂಸ್ಥೆಗಳಿಗೆ ಅವರು ಸಹಾಯಸ್ತವನ್ನು ಮಾಡಿಕೊಂಡು 1.25 ಕೋಟಿಯಲ್ಲಿ ಪ್ರಾರಂಭದ ಇದರಿಂದ ಈಗ ಅದು ಈ ವರ್ಷ ನನಗೆ ತಿಳಿದ ಹಾಗೆ 9.5 ಕೋಟಿ ರೂಪಾಯಿ ಈ ದಿನ ಅವರು ಕೊಡ್ತಾ ಇರುವುದನ್ನು ನಾವು ನೋಡಬೇಕು. ಇಡೀ ನಾವು ಗಮನಿಸಿದರೆ ಸಾಧಾರಣ 15,000ರಷ್ಟು ಜನರಿಗೆ ಇದರ ನೆರವು ಸಿಕ್ಕಿಕೊಂಡು ಸುಮಾರು 25 ಕೋಟಿಯಷ್ಟು ರೂಪಾಯಿ ಇವತ್ತಿನವರೆಗೆ ಇಂಥ ದಿನವನ್ನು ಇಟ್ಕೊಂಡು ಅವರು ಮಾಡ್ತಾ ಇರುವುದನ್ನು ನಾವು ಗಮನಿಸಿದ್ದೇವೆ. ಇದಕ್ಕಿಂತ ಮುಖ್ಯವಾಗಿ ಇದರ ಮುಖಾಂತರವೂ ಇವತ್ತು ಎಷ್ಟು ಸುಂದರವಾದಂಥ ಸಂದೇಶ ಅವರ ಬದುಕಿನಲ್ಲಿ ಇವತ್ತಿದೆ. ನಾನು ಬಾಲ್ಯ ಸ್ನೇಹಿತನಾದದ್ದರಿಂದ ಅವರು ಬೆಳೆದು ಬಂದ ರೀತಿ ಎಲ್ಲವೂ ನಮಗೆ ಗೊತ್ತು. ಬೆಳೆದು ಬಂದ ರೀತಿಯಲ್ಲಿ ಅವರದೇ ಆದಂಥ ಜೀವನ ಪದ್ಧತಿಯಲ್ಲಿ ಅವರು ಇವತ್ತು ನಮಗೆ ಮಾದರಿಯಾಗಿ ಬಂದಿದ್ದಾರೆ. ಎಷ್ಟೋ ಜನರು ಐಶ್ವರ್ಯವಂತರನ್ನು ನಾವು ಕಂಡಿದ್ದೇನೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ಮೈಯಲ್ಲಿ ದೈವ ಬಂದಾಗೆ 1 ವರ್ಷ ಕೆಲಸವನ್ನು ಮಾಡ್ತಾರೆ, ಆಮೇಲೆ ಅದರಿಂದ ಸಂಪೂರ್ಣ ದೂರವಾಗುವುದನ್ನು ನಾನು ಕಂಡಿದ್ದೇನೆ. ಆದರೆ ಇವತ್ತು ಪ್ರಕಾಶ್ ಶೆಟ್ಟರವರು ಅಂದಿನಿಂದ ಇನ್ನಿನ ತನಕ ಏನು ಮಾತನಾಡಿದ್ದಾರೆ ಅದನ್ನು ಇವತ್ತಿಗೂ ತನ್ನ ಜೀವನದಲ್ಲಿ ಮಾಡ್ತಾ ಕಂಟಿನ್ಯೂಸ್ ಆಗಿ 7 ವರ್ಷ ಇದನ್ನು ನಡೆಸಿಕೊಂಡು ಹೋಗುವುದು ಅಂತ ಹೇಳಿದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಅದರ ಮುಖಾಂತರ ಅವರ ಬದ್ಧತೆ ನಮಗೆ ಅರ್ಥವಾಗ್ತಾ ಇದೆ. ಇವತ್ತು ನಿರಂತರವಾಗಿ ನಡೀತಾ ಇದೆ. ಇದರ ಜೊತೆಯಲ್ಲಿ ಎಂಥ ಸುಂದರವಾದಂಥ ಸಮಾಜದ ಪರಿಕಲ್ಪನೆ. ಅವರು ಇವತ್ತು ಬಂಟರ ಜನಾಂಗದಲ್ಲಿ ಹುಟ್ಟಿರಬಹುದು, ಇವತ್ತು ಅವರ ತುಳು ಭಾಷೆಯಲ್ಲಿ ಅವರು ಇದ್ದಿರಬಹುದು, ನಮ್ಮದೇ ಆದಂಥ ಜೀವನ ಪದ್ಧತಿ ಇವತ್ತು ಇದೆ. ಅದರ ಬಗ್ಗೆ ಆಳವಾದಂಥ ಅಭ್ಯಾಸವನ್ನು ಅವರು ಮಾಡಿ ಎಂದೂ ಬಂಟರ ಜನಾಂಗದ ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಏನು ನಮ್ಮ ನಡವಳಿಕೆ ಇದೆ, ಏನು ಮಾದರಿ ಇದೆ, ಅದನ್ನು ಚಾಚು ತಪ್ಪದೆ ಅದನ್ನು ಬಹಳ ಸುಂದರವಾಗಿ ನಿರೂಪಿಸಿಕೊಂಡು ಹೋಗುವಂಥ ನಮ್ಮ ಬಂಟ ಜನಾಂಗದ ಆದರ್ಶ ವ್ಯಕ್ತಿ ಆಗಿರ್ಬೋದು. ಆದರೆ ಎಂದೂ ಅವರು ನಾವು ಬಂಟರ ಜನಾಂಗಕ್ಕೆ ಸೀಮಿತಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ತನ್ನ ಜೀವನದಲ್ಲಿ ಬಂಟರ ಜನಾಂಗದ ಏನು ಅವರ ಗುಣಗಳಿದೆ ಅದನ್ನು ಸಮಾಜದ ಪರಿಕಲ್ಪನೆಯಲ್ಲಿ ಇವತ್ತು ಕೆಲಸ ಮಾಡೋದನ್ನು ನಾನು ನೋಡಿದ್ದೇನೆ.
ಎಷ್ಟೋ ಐಶ್ವರ್ಯವಂತರು ಬೇರೆ ಬೇರೆ ಜನಾಂಗದಲ್ಲಿದ್ದಾರೆ. ಖಂಡಿತ ನಾನು ಹೇಳಿದ ಮಾತನ್ನು ತಪ್ಪು ತಿಳ್ಕೋಬೇಡಿ. ಬಹಳಷ್ಟು ಜನರು ಅವರ ಜಾತಿಗೆ, ಅವರ ಗುರುಗಳಿಗೆ, ಅವರ ಮಠಗಳಿಗೆ ಒಂದು ಮಾತ್ರ ಸಹಾಯ ಮಾಡುವುದನ್ನು ನಾನು ಕಂಡಿದ್ದೇನೆ. ಆದರೆ ಇವತ್ತು ಪ್ರಕಾಶ್ ಶೆಟ್ಟರ ಗುಣ ಹಾಗಲ್ಲ. ನಾನು ಸಮಾಜದ ಪರಿಕಲ್ಪನೆಯಲ್ಲಿರುವ, ಸಮಾಜ ಅಂತ ಹೇಳಿದ್ರೆ ಇಡೀ ಮಾನವ ಜನ ಕೋಟಿ ಇಟ್ಟುಕೊಂಡಿರುವಂತಹ ಒಂದು ಸಮಾಜದ ಪರಿಕಲ್ಪನೆ. ಇಂತಹ ಸಮಯದಲ್ಲಿ ನನ್ನ ಕೆಲಸ ಯಾವತ್ತೂ ನನ್ನ ಬಂಟರ ಜನಾಂಗಕ್ಕೆ ಮಾತ್ರ ಅಲ್ಲ, ಇವತ್ತು ಅದು ಎಲ್ಲರಿಗೂ ಸಮಾಜದವರಿಗೆ ಸಿಗಬೇಕು ಎಂಬ ಅಭಿಲಾಷೆಯನ್ನು ಪ್ರಾರಂಭದಿಂದ ನಮಗೆ ಹೇಳಿಕೊಂಡು ಅದೇ ರೀತಿ ವರ್ತನೆ ಮಾಡಿಕೊಂಡು ಬಂದು ಇವತ್ತಿಗೆ ಎಷ್ಟು ಸಂತೋಷ ಅಂತ ಹೇಳಿದರೆ, ಕೇವಲ ಅವರು ನುಡಿದದ್ದು ಮಾತ್ರ ಅಲ್ಲ, ಅದನ್ನು ತನ್ನ ನಡೆಯಲ್ಲಿ ಮಾಡಿ ತೋರಿಸಿದ್ದಾರೆ. ಇವತ್ತಿಗೂ ನಾವು ಅದರ ಹತ್ತಿರದಲ್ಲಿ ಅದರ ಒಳಗಿದ್ದರಿಂದ ನಮಗೆ ಗೊತ್ತಿದೆ. ಇವತ್ತು 4,000 ಜನರಿಗೆ ಇವತ್ತು ಅವರು ಸಹಾಯಸ್ತ ಮಾಡುವುದಿದ್ದರೆ ಅದರಲ್ಲಿ ಬಹುಪಾಲು ಜನರು ನಮ್ಮ ಜನಾಂಗದವರಲ್ಲ. ನಮ್ಮ ಜನಾಂಗದವರು ಕೆಲವೇ ವ್ಯಕ್ತಿಗಳಿರ್ಬೋದು. ಅದನ್ನು ಮಿಕ್ಕಿ ಇವತ್ತು ಇಡೀ ಸಮಾಜದ ಪರಿಕಲ್ಪನೆಯಲ್ಲಿ ಅವರು ಮಾಡುವ ಕೆಲಸವನ್ನು ನಾವು ನೋಡ್ತಾ ಇದ್ದೇವೆ. ಇದು ಬಹಳ ದೊಡ್ಡ ಮಾದರಿಯಾದಂತಹ ಕೆಲಸ. ಇದರ ಜೊತೆಯಲ್ಲಿ ಎಷ್ಟೋ ಐಶ್ವರ್ಯವಂತರಿರ್ತಾರೆ. ಬಹಳ ಕಷ್ಟದಲ್ಲಿ ಸಂಪಾದನೆ ಮಾಡುವಂತಹ ದುಡ್ಡಿನಲ್ಲಿ, ತನ್ನ ಲಾಭಾಂಶದಲ್ಲಿ ಇಷ್ಟು ದುಡ್ಡನ್ನು ನಾನು ಒಂದು CSR ಫಂಡಿನ ಮುಖಾಂತರ ಕೊಟ್ಟು ಬಿಟ್ಟರೆ ನನ್ನ ಜವಾಬ್ದಾರಿ ಮುಗೀತು ಅಂತ ತಿಳಿದವರನ್ನು ಬಹಳ ಜನರು ನೋಡಿದ್ದೇನೆ ನಾನು. ಆದರೆ ಪ್ರಕಾಶ್ ಶೆಟ್ಟರು ಯಾವತ್ತೂ ಅಂಥವರಲ್ಲ. ಏನೇ ಮಾಡುವ ದಾನ ಧರ್ಮ ನನ್ನ ಕೆಲಸ ನಾನು ಸ್ವತಃ ಅನುಭವಿಸಬೇಕು ಅಂತೇಳಿ ಅವರು ನೆನೆಸುವವರು. ಅವರ ಏನು ಕಷ್ಟಪಟ್ಟು ದುಡಿದಂಥ ಅವರಲ್ಲಿ ಬೇರೆ ಏನು ಅಂತ ದೊಡ್ಡ ಇಲ್ಲ. ಅವರಲ್ಲಿ ಇರುವುದೇನು ಕೇಳಿದರೆ ಒಂದು ರಿಯಲ್ ಎಸ್ಟೇಟ್ ಮತ್ತು ಹಾಸ್ಪಿಟಾಲಿಟಿ ಅವರ ಮುಖ್ಯವಾದಂಥ ಅವರ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ಅವರು ಸಂಪಾದನೆ ಮಾಡಿದಂಥ ದುಡ್ಡು ಏನಿದೆ ಅದನ್ನು ದಾನದ ರೂಪದಲ್ಲಿ ಕೊಡುವುದನ್ನು ಅವರು ಸ್ವತಃ ಇದ್ದುಕೊಂಡು ತನ್ನ ಕೈಯಿಂದ ಅದನ್ನು ಕೊಟ್ಟುಕೊಂಡು ಅದು ಎಲ್ಲ ಸುಖವನ್ನು ಪಡೆಯುವುದನ್ನು ನಾನು ನೋಡ್ತಾ ಇದ್ದೇನೆ. ಅದನ್ನು ಅನುಭವ ಪಡೆಯುವುದನ್ನು ನಾನು ನೋಡ್ತಾ ಇದ್ದೇನೆ. ಇದು ಬಹಳ ದೊಡ್ಡ ಅವರ ಕೆಲಸ. ಇದು ಯಾಕೆಂತ ಹೇಳಿದರೆ ಇವತ್ತು ಅವರ ಧರ್ಮಪತ್ನಿಯನ್ನು, ಅವರ ಮಗನನ್ನು, ಅವರ ಸೊಸೆಯನ್ನು, ಅವರ ಕುಟುಂಬದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲವನ್ನು ಎಲ್ಲೂ ಅಪಸ್ವರ ಬರದ ಹಾಗೆ ಇದನ್ನು ಮಾಡುವಂಥ ಕೆಲಸ ನಾವು ನೋಡಿದ್ದೇವೆ. ಇದರ ಒಟ್ಟಿಗೆ ಅವರು ನೇರ ನಡೆನುಡಿಯವರು. ಇವತ್ತು ಎಷ್ಟೋ ಜನರಿಗೆ ಮಾತಾಡೋದೊಂದು, ಜೀವನದಲ್ಲಿ ಮಾಡುವುದೊಂದು ನಾವು ಕಾಣ್ತಾ ಇದ್ದೇವೆ. ಆದರೆ ಇವತ್ತು ಪ್ರಕಾಶ್ ಶೆಟ್ಟರವರು ಯಾವುದೇ ವಿಚಾರದಲ್ಲಿರಲಿ ನೇರ ನಡೆನುಡಿದ್ದವರು ಮತ್ತು ಒಮ್ಮೆ ಮಾತು ಕೊಟ್ಟರೆ ಅದರಿಂದ ಎಂದೂ ಹಿಂದೆ ಬರುವವರಲ್ಲ. ಮತ್ತು ಒಂದು ಮಿತ್ರತ್ವಕ್ಕೆ ಬಹಳ ಯೋಗ್ಯ ಮನುಷ್ಯರವರು. ಮಿತ್ರತ್ವಕ್ಕೆ ಕೈ ಬಿಡುವಂಥ ಪ್ರಶ್ನೆಯೇ ಇಲ್ಲ ಅಂತ ಒಬ್ಬ ಯೋಗ್ಯ ಮನುಷ್ಯರು. ಇವತ್ತು ಇದೆಲ್ಲ ಇದ್ದಂತಹ ಗುಣವನ್ನಿದ್ದವರು. ಇವತ್ತು ನಮಗೆ ನೋಡುವಾಗ ಇವತ್ತಿನ 9 ಕೋಟಿ ಕಾಣ್ತಾರೆ. ಆದರೆ ನಾನು ಬಹಳ ಹತ್ತಿರದಿಂದ ಬಲ್ಲವ ಎಂತಹ ಧರ್ಮಿಷ್ಠರು ಅವರು. ಧರ್ಮವನ್ನು ಬಿಟ್ಟು ಅವರ ಜೀವನ ಎಂಬುದೇ ಇಲ್ಲ. ಯಾವ ದೇವಸ್ಥಾನಗಳಿಗೆ ಇವತ್ತು ಒಂದು ಕಾಪಿನಲ್ಲಿ ಆದಂಥ ಒಂದು ಮಾರಿ ಉತ್ಸವ ಕಾರ್ಯಕ್ರಮಗಳಿರ್ಬೋದು, ಈಗ ಪಡುಬಿದ್ರೆಯಲ್ಲಿ ಆಗುವಂಥ ಒಂದು ಇಡೀ ಒಂದು ಆ ದೇವಸ್ಥಾನದ ಜೀರ್ಣೋದ್ಧಾರ ಇರ್ಬೋದು, ಎಷ್ಟು ದೇವಸ್ಥಾನಗಳಿಗೆ ಅವರು ಸಹಾಯಸ್ಥವನ್ನು ಕೊಟ್ಟಿದ್ದಾರೆ ಎಂಬುದು ನಮ್ಗೆ ಗೊತ್ತು. ಅವರ ಮನಸ್ಸು ಎಷ್ಟು ವಿಶಾಲವಾದದ್ದು ಮನಸ್ಸು ಎಂಬುದು ನಮ್ಗೆ ಗೊತ್ತು. ನನಗೊಮ್ಮೆ ಆಶ್ಚರ್ಯ ಆಯಿತು. ಒಂದು ಕಾಪಿನಲ್ಲಿ ಆಗುವ ಪ್ರೋಗ್ರಾಮ್ನಲ್ಲಿ ಆದವರೆ ನಿಮ್ಮ ನೆರವು ಬೇಕು ಅಂತ ಹೇಳೋದು. ನನ್ನ ನೆರವು ಯಾವ ಥರದ ನೆರವು ಅಂತ ನನಗೆ ಹೇಳ್ತೇನೆ. ನಾನು ಸ್ಪಷ್ಟವಾಗಿ ಕೇಳಿದೆ. ಅದಕ್ಕೆ ಏನಿಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಾಗ ನಿಮ್ಮ ನೆರವು ಬೇಕು ಅಂತ. ಆದರೆ ಅವರು ಹೇಳಿದ್ದೇನು ಕೇಳಿದ್ರೆ ಹಲವು ಅದ್ಭುತಗಳು ಆಗಬೇಕು ಎಂಬ ವಿಚಾರವನ್ನು ಇಟ್ಟುಕೊಂಡು ನಾನೊಂದು 5 ಕೋಟಿ ರೂಪಾಯಿಗಿತ್ತು ಬಿಕ್ಕಿದ ದುಡ್ಡನ್ನು ನಾನು ಅದಕ್ಕೆ ಇಟ್ಟುಕೊಂಡು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಎಂಬ ವಿಚಾರವನ್ನು ಹೇಳಿದರು. ಯಾಕೆಂದರೆ ಅವರ ಹೃದಯವನ್ನು ತೋರಿಸ್ತದೆ, ಅವರ ಹೃದಯವಂತಿಕೆಯನ್ನು ತೋರಿಸ್ತದೆ. ಇಂತಹ ದಾನ ಧರ್ಮಗಳು ಎಷ್ಟು ಸಭಾಗೃಹ, ಇಡೀ ನಮ್ಮ ನಾಡಿಗೆ ಎಷ್ಟು ಸಭಾಗೃಹ ಕಟ್ಟಿರ್ಬೋದು, ಎಷ್ಟು ಜನರಿಗೆ ಅವರು ಸಹಾಯಸ್ತ ಮಾಡಿದ್ರು ಅದನ್ನು ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾತ್ರ ನೋಡ್ತೇವೆ ಹೊರತು ಪರೋಕ್ಷವಾಗಿ ಅವರು ಮಾಡುವಂಥ ಇಡೀ ವರ್ಷದಾದ್ಯಂತ ಕಾರ್ಯಕ್ರಮ ಇದು ಬಹಳ ದೊಡ್ಡ ಕಾರ್ಯಕ್ರಮ. ಇದು ನಮಗೆಲ್ಲರಿಗೂ ಕೂಡ ಒಂದು ರೀತಿಯ ಆದರ್ಶಪ್ರಾಯವಾದದ್ದು. ನಾನು ಇಷ್ಟೇ ದೇವರಲ್ಲಿ ಬೇಡುವುದಿಷ್ಟೇ, ಪ್ರಕಾಶ್ ಶೆಟ್ಟರವರಿಗೆ ದೀರ್ಘಾಯುಷ್ಯವನ್ನು ದೇವರು ಕೊಟ್ಟು ಅವರು ಕೈ ಹಿಡಿದಂಥ ಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ಸಂಪತ್ತು ಬರಲಿ. ಆ ಸಂಪತ್ತಿನಲ್ಲಿ ಬಹುಪಾಲನ್ನು ಅವರು ಸಮಾಜಕ್ಕೆ ಕೊಡುವಂಥ ಈ ಮನೋಧರ್ಮ ಇದು ಬಹಳ ಆದರ್ಶವಾದಂತಹ ಮನೋಧರ್ಮ. ನಿಮ್ಮಲ್ಲಿರುವಂತಹ ವಿಶಾಲತೆ ಮತ್ತು ಇಡೀ ಸಮಾಜದ ಪರಿಕಲ್ಪನೆ
ನಮಗೆಲ್ಲರಿಗೂ ಆದರ್ಶ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಗದೊಮ್ಮೆ ಅವರಿಗೂ ಅವರ ಧರ್ಮಪತ್ನಿಗೂ ಅವರ ಸುಪುತ್ರನಿಗೂ ಅವರ ಸೊಸೆಗೂ ಅವರ ಇಡೀ ಕುಟುಂಬಕ್ಕೂ ನಾನು ತಲೆಬಾಗಿ ಕೈ ಮುಗಿದುಕೊಂಡು ನಿಮ್ಮ ಸಂಬಂಧ ಹೀಗೆ ನಿರಂತರ ಹಾಲು ನೀರಿನಾಗೆ ಜೇನು ಹಾಲಿನಾಗೆ ಇರಲಿ ಅಂತ ನಾನು ಅಪೇಕ್ಷಿಸಿ ನನಗೆ ದೇವರಲ್ಲಿ ನಾನು ಕೈ ಮುಗಿದು ಹೇಳಿಕೊಂಡು ನಾನು ಶುಭಾಶಯ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಬಂದು ಅದನ್ನು ಸ್ವೀಕರಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಬೇಕು ಅಂತ ವಿನಂತಿ ಮಾಡುತ್ತೇನೆ. ಮೊದಲಿಗೆ ವಿಕ್ಟರ್ ಲೋಬೋ ಅವರು. ವಿಕ್ಟರ್ ಲೋಬೋ ಮೂಲತಃ ಮೂಡಬಿದಿರೆಯವರು. ದಿವ್ಯಾಂಗರಾದಂತಹ ಅವರ ಬದುಕಿಗೆ ಆಸರೆಯ ಆಗುವ ನೆಲೆಯಿಂದ ಈ ಸಹಾಯ ಹಸ್ತನ ನೀಡಲಾಗುತ್ತದೆ. ತಾವು ದಯವಿಟ್ಟು ವೇದಿಕೆಗೆ ಬರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮತ್ತೆ ಸ್ವೀಡನ್ ಲೋಬೋ ಮೂಲತಃ ಮಂಗಳೂರಿನ ಬೋಂದೆಲ್ನವರು. ಅವರಿಗೂ ಕೂಡ ಈ ಸಹಾಯ ಹಸ್ತ ನೀಡಲಾಗ್ತಾ ಇದೆ. ತಮ್ಮನ್ನು ಪ್ರೀತಿಪೂರ್ವಕ ಬರಮಾಡಿಕೊಳ್ತಾ ಇದ್ದೇವೆ. ಎಸ್ ಶ್ರೀರಾಮ್ ಶೆಟ್ಟಿ 10ನೇ ತರಗತಿಯಲ್ಲಿ 625ಕ್ಕೆ 625 ಅಂಕ ಗಳಿಸಿದಂತಹ ಶೈಕ್ಷಣಿಕ ಸಾಧನೆ ಮಾಡಿದ ಉಡುಪಿ ಜಿಲ್ಲೆಯ ಕುಂದಾಪುರದ ಶಂಕರನಾರಾಯಣದ ವಿದ್ಯಾರ್ಥಿ. ಆ ವಿದ್ಯಾರ್ಥಿ ವೇದಿಕೆಗೆ ಬರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಚಪ್ಪಾಳೆಯ ಆಶೀರ್ವಾದ ಇರಲಿ. ಶ್ರೀರಾಮ್ ಶೆಟ್ಟಿ. ಮುಂದಕ್ಕೆ ಸೆಮೀಮಾ. ಅಂಗವೈಕಲ್ಯದಿಂದ ಬಳಲುತ್ತಿರುವಂತಹ ಈ ಮಗು ಮೊಹಮ್ಮದ್ ರಫೀಕ್ ಅವರ ಮಗಳು. ಈ ಮಗುವಿಗೆ ಚಿಕಿತ್ಸೆಗಾಗಿ ಸಹಾಯ ಹಸ್ತವನ್ನು ನೀಡಲಾಗುತ್ತಾ ಇದೆ. ಸೆಮೀಮಾ ಅವರು ವೇದಿಕೆಗೆ ಬಂದು ಈ ಸಹಾಯ ಹಸ್ತವನ್ನು ಸ್ವೀಕರಿಸ್ತಾ ಇದ್ದಾರೆ. ಧನಲಕ್ಷ್ಮಿ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ. ಮೂಲತಃ ಮಂಗಳೂರಿನ ಸುರತ್ಕಲ್ನವರು. ಇವರ ಕ್ರೀಡಾ ಕ್ಷೇತ್ರದ ಸಾಧನೆಯನ್ನು ಮನ್ನಿಸಿ ಈ ಗೌರವವನ್ನು ನೀಡಲಾಗ್ತದೆ. ತಾವು ವೇದಿಕೆಗೆ ಬರಬೇಕಾಗಿ ಕೇಳಿಕೆ. ದೀಕ್ಷಿತ ರಾಮಕೃಷ್ಣ ಗೌಡ ಶಿವಪುರ. ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಗಾಗಿ ಅವರನ್ನು ಅಭಿನಂದಿಸಲಾಗುತ್ತಾ ಇದೆ. ಆಯುಷ್ ಶೆಟ್ಟಿ ಸಾಣೂರಿನವರು. ತಂದೆ ರಾಮ್ ಪ್ರಕಾಶ್ ಶೆಟ್ಟಿ, ತಾಯಿ ಶರ್ಮಿಳಾ ಶೆಟ್ಟಿ. ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ನಲ್ಲಿ US ಓಪನ್ ಚಾಂಪಿಯನ್ಶಿಪ್ ಪಡೆದಂತಹ ಅವರು ಈ ಮೊದಲು ಕೂಡ ಈ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹವನ್ನು ಪಡೆದಿದ್ದಾರೆ. ಈ ಬಾರಿಯೂ ಕೂಡ ಅವರಿಗೆ ಪ್ರೋತ್ಸಾಹ ಧನವನ್ನಿತ್ತು ನಾವು ಅಭಿನಂದಿಸ್ತಾ ಇದ್ದೇವೆ. ಮೊಹಮ್ಮದ್ ಫಯಾಜ್ ಹುಸೇನ್, ಅಬ್ದುಲ್ ಕಲೀಂ ಮತ್ತು ರಜಿನಾ ಅವರ ಮಗ. ಮೂಲತಃ ಕಾಪುವಿನ ಬೆಳಪು ನಿವಾಸಿ. ದಿವ್ಯಾಂಗರಾಗಿರುವಂತಹ ಅವರ ಜೀವನ ನಿರ್ವಹಣೆಗೆ ಸಹಾಯವಾಗುವಂತೆ ಈ ಕೊಡುಗೆಯನ್ನು ನೀಡಲಾಗುತ್ತಾ ಇದೆ. ತಾವು ಸ್ವೀಕರಿಸುವಂತೆ ವಿನಂತಿ. ಬಂಧುಗಳೇ, ಅನೇಕ ಸಂಘ ಸಂಸ್ಥೆಗಳಿಗೆ ಸಹಾಯವನ್ನು ನೀಡಲಾಗುತ್ತದೆ. ಸಾಂಕೇತಿಕವಾಗಿ ಒಂದೆರಡು ಸಂಘ ಸಂಸ್ಥೆಗಳನ್ನು ಇಲ್ಲಿ ಉಲ್ಲೇಖ ಮಾಡುತ್ತೇವೆ. ಉಡುಪಿ ಗ್ರಾಮೀಣ ಬಂಟರ ಸಂಘ, ಉಡುಪಿ ಜಿಲ್ಲೆಯ ಗ್ರಾಮೀಣ ಬಂಟರ ಸಂಘ ಅಲೆವೂರಿನಲ್ಲಿ ಇದು ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ಹೊಂದಿದೆ. ಪ್ರತಿ ವರ್ಷ ಕೌಶಲ್ಯ ಅಭಿವೃದ್ಧಿ ಶಿಬಿರ ಮತ್ತು ಉದ್ಯೋಗ ಮೇಳವನ್ನು ಆಯೋಜಿಸ್ತಾ ಇದೆ. ಇವರು ಆಯೋಜಿಸುವಂತಹ ಉದ್ಯೋಗ ಮೇಳಕ್ಕೆ ಮುಖ್ಯ ಪ್ರವರ್ತಕರಾಗಿ ಸಹಾಯವನ್ನು ನೀಡ್ತಾ ಇರುವಂತವರು MRG ಗ್ರೂಪ್. ಈ ಸಂಘಕ್ಕೆ ನೆರವನ್ನು ನೀಡುತ್ತಾ ಇದೆ. ಉದ್ಯೋಗಾವಕಾಶವನ್ನ ಕಲ್ಪಿಸುವ ನೆಲೆಯಲ್ಲಿ ಈ ಸಂಘ ಮಾಡುತ್ತಾ ಇರುವ ಕೊಡುಗೆಗಾಗಿ ಈ ಗೌರವ. ಒಂದಕ್ಕೆ ತಪಸ್ಯ ಪ್ರತಿಷ್ಠಾನ. ಕ್ಯಾನ್ಸರ್ ಬಾಧಿತರಿಗೆ, ಅದರಲ್ಲೂ ಮಕ್ಕಳಿಗೆ ವಿಶೇಷವಾದಂತಹ ಬೆಂಬಲವನ್ನು ನೀಡುತ್ತಾ ಇರುವ ತಪಸ್ಯ ಪ್ರತಿಷ್ಠಾನ ಉಚಿತ ಸಾಂತ್ವನ ನೆಲೆಯನ್ನು ಲಯನ್ಸ್ ಕ್ಲಬ್ ಜೊತೆಗೂಡಿ ನಿರ್ವಹಿಸ್ತಾ ಇದೆ. ರೋಗ ಬಾಧಿತರಾದವರಿಗೆ ಉಳಿದುಕೊಳ್ಳುವಂತಹ ವ್ಯವಸ್ಥೆ ಜೊತೆಗೆ ವೈದ್ಯಕೀಯ ಮಾರ್ಗದರ್ಶನವನ್ನು ನೀಡುತ್ತಾ ಸಹಕರಿಸುತ್ತಿರುವಂತಹ ಈ ಸಂಸ್ಥೆಯ ಸೇವೆಯನ್ನು ಮನ್ನಿಸಿ ತಪಸ್ಯ ಪ್ರತಿಷ್ಠಾನಕ್ಕೆ ಈ ಬಾರಿ ಈ ಗೌರವವನ್ನು ನೀಡಲಾಗ್ತಾ ಇದೆ. ಅದೇ ಅರೆಹೊಳೆ ಪ್ರತಿಷ್ಠಾನ. ಸಾಂಸ್ಕೃತಿಕ ರಂಗದಲ್ಲಿ ತೊಡಗಿಕೊಂಡಿರುವಂತಹ ಅರೆಹೊಳೆ ಪ್ರತಿಷ್ಠಾನ ಅವರು ಕೈಗೊಂಡಿರುವಂತಹ ಸಂಸ್ಕೃತಿ ಪ್ರಸಾರ ಮತ್ತು ಸಾಹಿತ್ಯ ಸಂಬಂಧಿ ಕಾರ್ಯಕ್ರಮಗಳನ್ನು ಬೆಂಬಲಿಸುವುದಕ್ಕಾಗಿ
ನಂದಗೋಕುಲ ಥಿಯೇಟರ್ಸ್ರಿಗೆ ಈ ನೆರವಿದೆ. ನಂದಗೋಕುಲ ಈ ಅರೆಹೊಳೆ ಪ್ರತಿಷ್ಠಾನ ನಮ್ಮ ನೆಲದ ಅನೇಕ ಧಾರ್ಮಿಕ ಕೇಂದ್ರಗಳ ಮಹಾತ್ಮ್ಯವನ್ನು ಮತ್ತು ಸಾತ್ವಿಕವಾದಂತಹ ಕಾರ್ಯಕ್ರಮಗಳ ಮೂಲಕ ರಂಜನೆಯನ್ನು ನೀಡುತ್ತಾ ಬಂದಂತಹ ಸಂಸ್ಥೆ. ಅವರಿಗೆ ಬೆಂಬಲವಾಗಿ ಈ ಸಹಾಯವನ್ನು ನೀಡಲಾಗುತ್ತಾ ಇದೆ. ಇದೀಗ ತಪಸ್ಯ ಫೌಂಡೇಶನ್ ಅವರು ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಆ ಬಳಿಕ ಅರೆಹೊಳೆ ಪ್ರತಿಷ್ಠಾನದವರು ಜೊತೆಯಾಗುವಂತೆ ವಿನಂತಿ ಮಾಡಿಕೊಳ್ಳುತ್ತಾರೆ. ರಾಮಕೃಷ್ಣನ್ ಮಿಷನ್ ಅವರಿಗೆ ಈ ಬಾರಿ ಗೌರವದ ಸಹಾಯವನ್ನು ನೀಡಲಾಗುತ್ತಾ ಇದೆ. ಪರಿಸರ, ಅಧ್ಯಾತ್ಮ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ರಾಮಕೃಷ್ಣ ಮಿಷನ್ ನಮ್ಮ ಪರಿಸರದ ಜನಜೀವನದ ಮೇಲೆ ಗಾಢವಾದಂತಹ ಪ್ರಭಾವವನ್ನು ಬೀರಿದೆ. ಅವರ ಈ ಸೇವೆಯನ್ನು ಮನ್ನಿಸಿ ಅವರನ್ನು ಈ ಹೊತ್ತಿಗೆ ವೇದಿಕೆಗೆ ಬರಮಾಡಿಕೊಂಡು ಗೌರವವನ್ನು ನೀಡಲಾಗುತ್ತಾ ಇದೆ. ಬಂಧುಗಳೇ, ಈಗಾಗಲೇ ಉಲ್ಲೇಖ ಮಾಡಿರುವಂತೆ ಶ್ರೀವಾಣಿ ಹೈಸ್ಕೂಲ್ ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಇರುವಂತಹ ಈ ಶಾಲೆ, ಅಲ್ಲಿನ ಶಿಕ್ಷಕರ ಸೌಲಭ್ಯಕ್ಕಾಗಿ ಸಹಕಾರವನ್ನು ನೀಡಲಾಗ್ತಾ ಇದೆ. ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಇವತ್ತು ಆ ಶಾಲೆಯ ಶಿಕ್ಷಕರ ವ್ಯವಸ್ಥೆಗಾಗಿ ನೀಡುತ್ತಾ ಇರುವ ಈ ಗೌರವ ಧನವನ್ನು ಸ್ವೀಕರಿಸುವಂತೆ ವಿನಂತಿ ಮಾಡಲಾಗುತ್ತಾ ಇದೆ. ಆ ಬಳಿಕ ನವಚೇತನ ಯುವಕ ಮಂಡಲ ಸುಳ್ಯ ಗ್ರಾಮೀಣ ಭಾಗದಲ್ಲಿ ರಕ್ತದಾನ ಶಿಬಿರ, ಹಿರಿಯ ನಾಗರಿಕರ ನೆರವು, ಸ್ವಚ್ಛತಾ ಆಂದೋಲನ, ಆರೋಗ್ಯ, ಶಿಕ್ಷಣ, ಮದ್ಯವರ್ಜನ ಜಾಗೃತಿ ಮೊದಲಾದಂತಹ ಕೆಲಸಗಳನ್ನು ಕೈಗೊಳ್ಳುತ್ತಾ ಸಮಾಜದಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂತಹ ಕರ್ತವ್ಯವನ್ನು ನವಚೇತನ ಯುವಕ ಮಂಡಲ ಮಾಡುತ್ತಾ ಇದೆ. ಅದಕ್ಕಾಗಿ ಅವರಿಗೆ ಇಂದು ಈ ಗೌರವವನ್ನು ನೀಡಲಾಗ್ತಾ ಇದೆ. ಈ ಎಲ್ಲ ಸಹಾಯವನ್ನು ನೀಡುವ ಹೊತ್ತಿಗೆ ಬಂಜಾರ ಪ್ರಕಾಶಣ್ಣನ ಒಂದು ಮಾತನ್ನು ನಿಮ್ಮ ಮುಂದೆ ನೆನಪಿಸಬೇಕು. ಅವರು ಹೇಳುತ್ತಾರೆ, ಈ ಕಾರ್ಯಕ್ರಮಗಳನ್ನು ಮಾಡುವಾಗ ನಾನು ಅಂತ ಏನಾದರೂ ಶಬ್ದ ಕೇಳಿಸಿದ್ರೆ ಅದು ಅಹಂಕಾರಕ್ಕಾಗಿ ನಾನು ಹೇಳ್ತಾ ಇಲ್ಲ. ನನ್ನ ನಿತ್ಯ ಪರಿಶ್ರಮದಿಂದ ನಾನು ಮಾಡಿದ ಸಂಪತ್ತನ್ನು ಸಮಾಜಕ್ಕೆ ಕೊಟ್ಟಾಗ ನನಗುಂಟಾಗುವಂತಹ ಆತ್ಮಾನಂದ, ಆ ಧನ್ಯತೆಯ ಕಾರಣಕ್ಕಾಗಿ ನಾನು ಈ ಮಾತುಗಳನ್ನು ಹೇಳುತ್ತೇನೆ ಅಂತ. ಅಂತೆಯೇ ಇನ್ನು ಮುಂದಕ್ಕೆ ಜೈ ಹನುಮಾನ್ ಸಂಸ್ಥೆ ಮಂಜೇಶ್ವರ ಅವರು ವೇದಿಕೆಗೆ ಬರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನೆರೆಯ ಕೇರಳ ರಾಜ್ಯದಲ್ಲಿ ಮಂಜೇಶ್ವರ ಭಾಗದಲ್ಲಿ ಕಾರ್ಯ ಆಚರಿಸ್ತಾ ಇರುವಂತಹ ಈ ಸಂಸ್ಥೆ ಕ್ರೀಡಾ ಕ್ಷೇತ್ರ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ಜನಹಿತ ಕಾರ್ಯಗಳನ್ನು ನಡೆಸ್ತಾ ಇರುವುದರಿಂದ ಅವರಿಗೆ ಈ ಅಭಿನಂದನೆಯನ್ನು ನೀಡಲಾಗಿದೆ. ಇಲ್ಲಿ ಆಗಮಿಸಿರುವಂತಹ ಎಲ್ಲರಲ್ಲಿ ವಿನಂತಿ, ದೂರದಲ್ಲಿ ಬಹಳ ಜನ ಖಂಡಿತವಾಗಿ ನಿಂತಿದ್ದೀರಿ, ನಿಮ್ಗೆ ಆಸನದ ವ್ಯವಸ್ಥೆ ಇದೆ. ಜೊತೆಗೆ ನಿಮ್ಮಲ್ಲಿ ಪ್ರೀತಿಪೂರ್ವಕ ಕೇಳಿಕೆ ಏನು ಅಂತಂದ್ರೆ, ಕಾರ್ಯಕ್ರಮದ ವಂದನಾರ್ಪಣೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆಗುತ್ತದೆ. ಅಲ್ಲಿವರೆಗೆ ನೀವು ಜೊತೆಗಿದ್ದು ಕಾರ್ಯಕ್ರಮ ವಿಧಾನಸಭೆಯ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ತುಳುನಾಡವರಿದ್ದಾರೆ, ನಮ್ಮ ಕರಾವಳಿಯವರಿದ್ದಾರೆ ಅನ್ನುವಂತಹ ಸಂತೋಷ. ನಿಮ್ಮ ತುಳು ಭಾಷೆಯ ಸಂವಾದ ನಾಡಿನಗಲ ಜನರಲ್ಲಿ ಸಂಚಲನ ಮೂಡಿಸುವುದು ನಮಗೆಲ್ಲ ಗೊತ್ತಿದೆ. ಏನೇ ಇರಲಿ, ಕರಾವಳಿಯ ಕುರಿತಾದಂತಹ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇವತ್ತು ಒಂದು ಮಾತು ನೆನಪಿಸ್ಬೇಕು ಸರ್, ನಾನು ರಾಮ ಹೇಳಿದಂತೆ, ಅಣ್ಣನಾಗಿ ಹುಟ್ಟು ದೊಡ್ಡದಲ್ಲ, ನಿನ್ನಂತ ತಮ್ಮನನ್ನು ಪಡೆಯಬೇಕಿದ್ರೆ ಭಾಗ್ಯ ಬೇಕು ಅಂತ ಭರತನಿಗೆ ಹೇಳಿದಂತೆ. ಯಾಕೆ ಈ ಮಾತು ಅಂತಂದ್ರೆ, ನಿಮ್ಮ ಜೊತೆ ಕೂತಂತಹ ಪ್ರಕಾಶ್ ಅಣ್ಣನ ಗೆಲುವಿನ ದಾರಿಯನ್ನು ನೋಡ್ತಾ ಸಂಭ್ರಮಿಸ್ತಾ ಅವರ ಅಣ್ಣ ಶಂಕರಣ್ಣ ವೇದಿಕೆ ಮುಂದೆ ಕೂತ್ ನಗನಗ್ತಾ ಇದ್ದಾರೆ. ಹಾಗಾಗಿ ಅವರ ಪ್ರೀತಿಗೂ ಧ್ವನಿಯಾಗಿ ಅಣ್ಣನ ಜಾಗದ ನಿಂತು ನಿಮ್ಮ ಮಾತುಗಳನ್ನು ಅಭಿವೃದ್ಧಿಗೊಳಿಸಬೇಕು ಅಂತ ವಿನಂತಿ ಮಾಡುತ್ತೇನೆ. ಬನ್ನಿ ಸರ್, ಮಾತಾಡಿ. ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ತ ಯೋಜನೆ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮಗೆ ಅತ್ಯಂತ ಆತ್ಮೀಯರು, ನಮ್ಗೆಲ್ಲರಿಗೂ ಗೌರವಿತರು, ಕರಾವಳಿ ಪ್ರದೇಶದ ಸ್ವಾಭಿಮಾನಿಯ ವ್ಯಕ್ತಿತ್ವದಂತಹ ಹಾಗೂ ಬಹುಶಃ MRG ಸಂಸ್ಥೆಯ ಸಭಾ ಅಧ್ಯಕ್ಷರಂತಹ ಗೌರವಿತ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು
ಇವತ್ತಿನ ಸಹಾಯ ಹಸ್ತ ಯೋಜನೆಯನ್ನು ಸಮಾಜಕ್ಕೆ ಅರ್ಪಿಸಿದಂಥ ನಮ್ಗೆ ಅತ್ಯಂತ ಗೌರವಿತ ಹಿರಿಯರಾಗಿರುವಂತಹ ಶ್ರೀ ಅಶ್ವಿನಿ ಶೆಟ್ಟರವರೇ, ವೇದಿಕೆ ಮೇಲೆ ಅಶ್ವಿನಿ ಪುನೀತ್ ರಾಜ್ರವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ದೊರೆದಂತಹ ಆಶಾ ಪ್ರಕಾಶ್ ಶೆಟ್ಟರವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾಸ್ತಾವಿಕ ನುಡಿಯನ್ನು ನುಡಿದಂಥ ನಮ್ಮಲ್ಲಿ ಗೌರವಿತರು ಹಿರಿಯರಾಗಿರುವಂತಹ ಡಾಕ್ಟರ್ ಮೋಹನ್ ಆಲ್ವರ್ ಅವರೇ, ಶಾಸಕ ಮಿತ್ರರಾಗಿರುವಂತಹ ಗುರುಮೇಶ್ ಸುರೇಶ್ ಶೆಟ್ಟರವರೇ, ನಮ್ಮ ಸನ್ಮಿತ್ರರಂತಹ ಗೌರವ್ ಶೆಟ್ಟಿರವರೇ, ನಮ್ಮ ಮುಂದಿರುವಂತಹ ಶಂಕರಣ್ಣ ಶೆಟ್ಟಿ ಅವರೇ, ಅದೇ ರೀತಿ ಸನ್ಮಿತ್ರ ಶಾಸಕರಾಗಿರುವಂತಹ ವೇದವ್ಯಾಸ ಕಾಮತ್ರವರೇ, ಮುಂದಿರುವ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಗಳೇ, ಗುರು ಹಿರಿಯರೇ, ಸೋದರ ಸೋದರರೇ, ಆತ್ಮೀಯ ಮಿತ್ರರೇ, ಈ ಕರಾವಳಿ ಮತ್ತು ಜಿಲ್ಲೆಯ ವಿವಿಧ ಪ್ರದೇಶದ ಬಂದಂಥ ಎಲ್ಲ ಈ ಒಂದು ಬಂದಂಥ ಆ ಪ್ರಕಾಶ್ ಶೆಟ್ಟಿ ಹಿತೈಷಿಗಳ ಅಭಿಮಾನಿ ವರ್ಗದವರೇ ಮತ್ತು ಇವತ್ತಿನ ಆ ಒಂದು ಸಾಹಸ ಪಡಲಿಕ್ಕೆ ಬಂದಂತೆಲ್ಲ ನನ್ನ ಸೋದರ ಸೋದರರೇ, ಆತ್ಮೀಯ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಯಾವಾಗ ನಾನು ಮಾತನ್ನು ಹೇಳ್ತಾ ಇರ್ತೇನೆ, ನಾವು ಹುಟ್ಟುವಾಗ ನಮಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ, ಉಸಿರು ಮಾತ್ರ ಇರ್ತದೆ. ನಾವು ಈ ಸಮಾಜವನ್ನು ಬಿಟ್ಟು ಹೋಗುವಾಗ ನಮಗೆ ಉಸಿರು ಇರುವುದಿಲ್ಲ, ಹೆಸರು ಮಾತ್ರ ಇರ್ತದೆ. ಅಂತ ಶಾಶ್ವತದ ಹೆಸರನ್ನು ನಮ್ಮ ಪ್ರಕಾಶ್ ಶೆಟ್ಟಿ ಮತ್ತು ಕುಟುಂಬಸ್ಥರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ MRG ಗ್ರೂಪ್ ಇವತ್ತು ಗೌರವ ಆಗಿರುವಂತಹ ಚೇರ್ಮನ್ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು, ಆಶಾ ಪ್ರಕಾಶ್ ಶೆಟ್ಟಿ ಅವರು, ಇವತ್ತು MRG ಅಂತ ಹೇಳಿದ್ರೆ ಅವರ ತಂದೆಯ ಹೆಸರು ಮಾಧವ್ ಅಂತ ಹೇಳಿ, ಅದೇ ರೀತಿ ಅಂತ ತಾಯಿ ಹೆಸರು ರೇಖಾ ಶೆಟ್ಟಿ, ಅದೇ ರೀತಿ ಜಿ ಗೌರವ್, ಈ ಅವರ ಹೆಸರಲ್ಲಿ ಇಬ್ಬರು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಮಾಜದ ಎಲ್ಲ ಜಾತಿ ಎಲ್ಲ ಮತ್ತೆ ಎಲ್ಲ ವರ್ಗದವರಿಗೆ ಒಂದು ಮಾನವೀಯತೆಯ ಪ್ರೀತಿ ವಿಶ್ವಾಸದ ಯಾವುದೇ ಒಂದು ಜಾತಿ ಧರ್ಮಗಳ ಭೇದವಿಲ್ಲದೆ ಸಂಕಷ್ಟದಲ್ಲಿರುವವರಿಗೆ ವೈದ್ಯಕೀಯ ಇರಲಿ, ಶಿಕ್ಷಣ ಇರಲಿ, ಕ್ರೀಡೆ ಸಂಘ ಹಾಗೂ ವಿವಿಧ ಕ್ಷೇತ್ರದ ಸಂಘ ಸಂಸ್ಥೆಗಳಿಗೆ ತಮ್ಮ ಸಹಾಯ ಹಸ್ತ ನೀಡುವುದು ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಮಾದರಿಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನನ್ನ ಸನ್ಮಿತರಾಗಿ ಯಾವ ಹೇಳಿದಿಷ್ಟೇ, ನಮ್ಮ ಬದುಕು ಎಂಬುದು ನಮಗೆ ದೊರೆತಿರುವ ಅತ್ಯಂತ ಒಂದು ಬೆಲೆ ಕಟ್ಟಲಾಗದ ಒಂದು ಮಾಣಿಕ್ಯ. ಆ ಒಂದು ಕಾಣಿಕೆಯನ್ನು ನಮ್ಮ ಬದುಕಿನಲ್ಲಿ ನಾವು ತಾಳ್ಮೆ, ಪ್ರೀತಿ, ವಿಶ್ವಾಸ, ಪರೋಪಕಾರ, ಸಹಬಾಳ್ವೆ, ಕರುಣೆ ಮುಖಾಂತರ ಅವುಗಳನ್ನು ನಾವು ಮೌಲ್ಯ ರೂಢಿಸಿಕೊಂಡು ಬಂದರೆ ಸುಂದರ ಮತ್ತು ಸಾರ್ಥಕವಾದ ಬದುಕು ಮಾಡಿಕೊಳ್ಳಬಹುದು ಅಂತ ಹೇಳಿ ನಮಗೆ ಈ ಬದುಕು ಇವತ್ತು ತೋರಿಸಿಕೊಟ್ಟಿದೆ. ಅದಕ್ಕೆ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಕೂಡ ಒಂದು ಇವತ್ತು ಮಾದರಿ ಮತ್ತು ಪ್ರೋತ್ಸಾಹದ ಒಂದು ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತಿನ ನೆರವು ಹಸ್ತಂತ ಕಾರ್ಯಕ್ರಮವು ಅದು ಒಂದು ದಿವಸದ ಈ ಕಾರ್ಯಕ್ರಮ ಮಾತ್ರ ಅಲ್ಲ. ಈ ಒಂದು ಕಾರ್ಯಕ್ರಮ ಬಹುಶಃ ಮಾನವೀಯತೆ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಒಂದು ಪ್ರತಿಬಿಂಬದ ಒಂದು ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತೊಂದು ವ್ಯಕ್ತಿತ್ವ, ಮಾನವೀಯತೆಯ ಸೋದರತೆ ಮೌಲ್ಯಗಳು ಏನಿದೆಯಾ ಅದನ್ನು ಸಮಾಜಕ್ಕೆ ತೋರ್ಪಡಿಸಿಕೊಳ್ಳುವ ಮೂಲಕ ಬಹುಶಃ ಇವತ್ತು ಯುವ ಪೀಳಿಗೆ ಮತ್ತು ಯುವ ಜನಾಂಗ ಯಾರಿದ್ದಾರೆ ಇವತ್ತಿನ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ನಮ್ಮ ಮಣ್ಣಿನ ಆ ಸಂಸ್ಕೃತಿಯನ್ನು ಮತ್ತು ಪ್ರತಿಬಿಂಬವನ್ನು ಸಮಾಜದ ಹಿರಿಯರ ವ್ಯಕ್ತಿತ್ವವನ್ನು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಪೀಳಿಗೆಗೆ ವರ್ಗಾಯಿಸುವಂಥ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಷನ್ ಕಾರ್ಯಕ್ರಮ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ಎಲ್ಲ ಕಾರ್ಯಕ್ರಮ ಕೂಡ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರನ್ನು ಮತ್ತು ಕುಟುಂಬಸ್ಥರನ್ನು ಇನ್ನಷ್ಟು ಹೆಚ್ಚೆಚ್ಚು ದೇವರವರಿಗೆ ದೀರ್ಘಾಯುಷ್ಯ, ಆರೋಗ್ಯ, ಸಂಪತ್ತು, ಶಕ್ತಿ ಇನ್ನಷ್ಟು ಆಗಲಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದ ಕಾರಣ ಇವತ್ತಿನ ನೆರವು ಕೊಡುವಂಥ ನೆರವು ಬಹುಶಃ ನಮಗೆ ಕಾಣುವಾಗ ಅದೊಂದು ಹಣದ ಮೂಲಕ ಆರ್ಥಿಕವಾಗಿ ಕೊಡುವಂಥ ನೆರವು ಆಗಿರ್ತದೆ. ಆದರೆ ಹಿಂದೆ ಅಡಗಿರುವುದು ಏನಂತ ಹೇಳಿದರೆ ಜನರ ನೋವಿಗೆ ಸ್ಪಂದಿಸುವಂಥ ಹೃದಯ ಹಾಗೂ ಸಂಕಷ್ಟದಲ್ಲಿರುವಂಥ ಕೈ ಇಡುವಂಥ ಮನಸ್ಸು ಮತ್ತು ನಿಮ್ಮೊಂದಿಗೆ ನಾನಿದ್ದೆಂಬ ಧೈರ್ಯ ಕೊಡುವಂತಹ ಸಾಂಕೇತಿಕವಾದ ಒಂದು ಅತ್ಯಂತ ಸಂತೋಷದ ಒಂದು ಕಾರ್ಯಕ್ರಮ ಕುರಿತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಎಲ್ಲ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರ, ಆಶಾ ಪ್ರಕಾಶ್ ಗೌರವ್ ಶೆಟ್ಟಿ ಅವರ ಮತ್ತು ಅವರೆಲ್ಲ ಕುಟುಂಬಸ್ಥರ ಎಲ್ಲ ಒಗ್ಗಟ್ಟಿನ ಪ್ರೀತಿ ವಿಶ್ವಾಸದ ಆ ಒಂದು ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ದೊಡ್ಡ ಮಟ್ಟದ ಪ್ರೇರಣೆ ಮತ್ತು ಪ್ರೋತ್ಸಾಹದ ಕಾರ್ಯಕ್ರಮ ಕೂಡ ಆಗಲಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಅದೇ ರೀತಿ ಬಹುಶಃ ಅವರು ಇವತ್ತು ಮೋಹನ್ ಆಲ್ವರ್ ಹೇಳಿದಾಗ ಒಂದು ವ್ಯಕ್ತಿತ್ವ ಎಲ್ಲ ಜಾತಿ ಎಲ್ಲ ಮತ್ತೆ ವರ್ಗದವನ್ನು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ನಾವು ಮುಂದೆ ತೆಗೆದುಕೊಂಡು ಹೋಗಿ ಬಹುಶಃ ನಾನು ಯಾವಾಗ ಹೇಳ್ತಾ ಇರ್ತೇನೆ, ನಮ್ಮ ದೇಶದ ದೊಡ್ಡ ಶಕ್ತಿ ಯಾವುದಂತ ಹೇಳಿದರೆ ದೇಶದ ದೊಡ್ಡ ಶಕ್ತಿ ಅದು ಸಾಮರಸ್ಯ ಮತ್ತು ಒಗ್ಗಟ್ಟು. ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಮನುಷ್ಯನಲ್ಲಿ ಕೂಡ ಒಂದು ಭಿನ್ನಾಭಿಪ್ರಾಯ ಇದೆ, ಪ್ರತಿಯೊಂದು ಮನೆಯಲ್ಲಿ ಕೂಡ ಭಿನ್ನಾಭಿಪ್ರಾಯ ಇದೆ, ಪ್ರತಿಯೊಂದು ಊರಲ್ಲಿ ಕೂಡ ಭಿನ್ನಾಭಿಪ್ರಾಯ ಇದೆ, ಪ್ರತಿಯೊಂದು ಸಮಾಜದಲ್ಲಿ ಕೂಡ ಭಿನ್ನಾಭಿಪ್ರಾಯ ಬಿಟ್ಟು ಸಾಮರಸ್ಯ ಹೇಳಲಿಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಸಾಮರಸ್ಯ ಇರಬೇಕಾದ್ರೆ ಅಲ್ಲಿ ಭಿನ್ನಾಭಿಪ್ರಾಯ ಇರಲೇಬೇಕು.
ಆದರೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಪರಸ್ಪರ ಕೂತುಕೊಂಡು ಚರ್ಚಿಸಿ ಅರ್ಥ ಮಾಡಿಕೊಂಡು ನಾವು ಒಬ್ಬರಿಗೊಬ್ಬ ಸಹಕರಿಸಿಕೊಂಡು ನಾವೆಲ್ಲ ಭಾರತೀಯರಂತೆ ನಾವು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಕಟ್ಟುವಂಥ ಕನಸು ನಾವೆಲ್ಲ ಕಾಣಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಸಾಮರಸ್ಯ ಮತ್ತು ಸಮಾಜ ಅದು ರಾಜಕಾರಣಿಗಳಿಗೆ ಮಾತ್ರ ಅದು ಸಾಧ್ಯವೇ ಇಲ್ಲ. ಪ್ರತಿಯೊಂದು ಮನೆಯವರು ಎದ್ದು ನಿಂತು, ಪ್ರಕಾಶ್ ಶೆಟ್ಟಿ ಅಂತ ಹಿರಿಯವರು ಕೂಡ ಅವರು ಅಂತ ಸಂಘ ಸಂಸ್ಥೆ ಎದ್ದು ನಿಂತು ಒಂದು ದುಷ್ಟತೆ ಮುಕ್ತವಾದ, ದೇಶ ಮುಕ್ತವಾದ ಸಮಾಜ ನಾವು ನಿರ್ಮಾಣ ಮಾಡಲಿಕ್ಕೆ ಪಣ ತೊಟ್ಟಾಗ ಎಲ್ಲರೂ ಕೂಡ ಸಹಕಾರ ಕೊಟ್ಟು ದೊಡ್ಡ ಮಟ್ಟದ ಗೌರವ ನಮ್ಮ ಸಮಾಜಕ್ಕೆ ಬಂದು ಬಲಿಷ್ಠವಾದ ಮಟ್ಟದ ಒಂದು ಭಾರತವನ್ನು ಕಟ್ಟುವಂಥ ಕನಸು ಖಂಡಿತವಾಗಿ ಆಗ್ತದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗ ನನ್ನ ಸನ್ಮಿತರಿಗೆ ಯಾವಾಗ ಹೇಳ್ತಾ ಇದ್ದೆ, ನಮಗೆ BR ಅಂಬೇಡ್ಕರ್ ಸಂವಿಧಾನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ಬೋದು, ಅದು ದೇಶಕ್ಕೆ ಮತ್ತು ಸಮಾಜಕ್ಕೆ ಪೂರಕವಾಗುವ ಮಾತನಾಡಲಿಕ್ಕೆ ಮಾತ್ರ ಅವಕಾಶ ಇದೆ ಹೊರತು ಸಮಾಜ ಮತ್ತು ದೇಶಕ್ಕೆ ಮಾರಕವಾಗಿ ಯಾವುದೇ ಮಾತನಾಡಲಿಕ್ಕೆ ಯಾರು ಕೂಡ ಅವಕಾಶ ಕೊಡಲಿಲ್ಲ. ನಾನು ನನ್ನ ಮಿತ್ರರಿಗೆ ನಾನು ಹೇಳುವಾಗ ಒಂದು ವಿಚಾರ ಹೇಳ್ತೇನೆ. ಒಂದು ಭಾರತ ದೇಶದ ಪ್ರಾಣಿ ಮತ್ತೊಂದು ಚೈನಾ ದೇಶದ ಪ್ರಾಣಿ ಇತ್ತಂತೆ. ಭಾರತ ದೇಶದ ಪ್ರಾಣಿ ಅದಕ್ಕೆ ಊಟ ಮಾಡಿ ಲಾಚಾರ ಅದಕ್ಕೆ ಎಷ್ಟು ಮಲಗಿತ್ತು. ಚೈನಾ ದೇಶದ ಪ್ರಾಣಿ ಗಟ್ಟಿಮುಟ್ಟಾಗಿ ಬೇಕಾದ ವ್ಯವಸ್ಥೆ ಗಟ್ಟಿಮುಟ್ಟಾಗಿತ್ತು. ಒಂದು ದಿವಸ ಭಾರತ ದೇಶದ ಪ್ರಾಣಿ ಎದ್ದು ನೋಡುವಾಗ ಈ ಚೈನಾ ದೇಶದ ಪ್ರಾಣಿ ಕೂಡ ಭಾರತ ದೇಶ ಒಳಗೆ ಬರ್ತಾ ಇರ್ತದೆ. ಭಾರತ ದೇಶದ ಪ್ರಾಣಿ ಕೇಳ್ತಾ ಅಂತ ಹೇಳಿದ್ರೆ, ನಾನೇ ಇಲ್ಲಿ ನನ್ನ ಇಷ್ಟಕ್ಕಿದ್ದು ಲಾಚಾರ ಆಗಿದ್ದೇನೆ ಮಾರೆ, ನಿನಗೆ ಚೈನಾದಲ್ಲಿ ಬೇಕಂತ ವ್ಯವಸ್ಥೆ ಇದೆ, ನೀನು ಅಲ್ಲಿಂದ ನೀನು ಇಲ್ಲಿಗೆ ಬಂದರೆ ನಿಮ್ಮನ್ನು ಇಲ್ಲಿ ನೋಡೋರು ಯಾರು ಅಂತೇಳಿ. ಆಗ ಚೈನಾ ದೇಶದ ಪ್ರಾಣಿ ಹೇಳ್ದಂತ ಹೇಳಿದರೆ, ಅದೌದು, ನನಗೆ ಚೈನಾದಲ್ಲಿ ಊಟಕ್ಕೇನು ಕಡಿಮೆ ಇಲ್ಲ, ನನಗೆ ಬೇಕಾದಷ್ಟು ಊಟಕ್ಕಿದೆ, ನಾನು ಕೂಡ ಗಟ್ಟಿಮುಟ್ಟಾಗಿದ್ದೇನೆ, ಬೇಕಾದಂಥ ಸವಲತ್ತಿಲ್ಲ, ಅದಕ್ಕೆ ಏನು ಕೂಡ ಕೊರತೆ ಇಲ್ಲ. ಚೈನಾದಲ್ಲಿ ಊಟಕ್ಕೆ ಮತ್ತು ವ್ಯವಸ್ಥೆಗೆ ಏನು ಕೂಡ ಕೊರತೆ ಇಲ್ಲ, ಅದು ಬೊಗಲಿಕ್ಕೆ ಬಿಡುದಿಲ್ಲಲ್ಲ, ಅದಕ್ಕೆ ನಾನು ಈ ಕಡೆ ಬರುವುದು ಅಂತೇಳಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಮಾತಾಡಿ ಸಮಸ್ಯೆಯನ್ನು ಸೃಷ್ಟಿಸುವುದು ಮತ್ತು ನಾವು ಬಗೆಹರಿಸುವುದು. ನಮ್ಮ ಅರ್ಧ ಆಯುಷ್ಯ ಇದರಲ್ಲಿ ಮುತ್ತು, ಭಾರತೀಯರ ಅರ್ಧ ಆಯುಷ್ಯ ಇದರಲ್ಲೇ ಮುಗಿತು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಸಮಾಜದ ಪೂರಕ ಮಾತನಾಡಿ ದೇಶ ಒಂದನೇ ಸ್ಥಾನಕ್ಕೆ ಆಟೋಮೆಟಿಕ್ ಆಗಿ ನಿಲ್ಲುವಂಥ ಕೆಲಸ ಖಂಡಿತವಾಗಿಯೂ ಆಗ್ತದೆ. ಆದಾಗ ನಿಜವಾದ ದೇಶ ಪ್ರೇಮಿಗಳು ಯಾರು ಅಂತ ಹೇಳಿದರೆ ಈ ನಮ್ಮ ಪ್ರಕಾಶ್ ಶೆಟ್ಟಿ ಕುಟುಂಬ ಇನ್ನಿತೆಲ್ಲ ಸಂಘ ಸಂಸ್ಥೆಯರು ಸಮಾಜ ಮತ್ತು ದೇಶಕ್ಕೆ ಪೂರಕವಾದ ಕೃತ್ಯ ಮತ್ತು ಕೆಲಸವನ್ನು ಮಾತಾಡ್ತಾರ, ಸಮಾಜದ ಒಗ್ಗೂಡಿಕೆ ಮತ್ತು ಬಲಿಷ್ಠಕ್ಕೆ ಪ್ರಯತ್ನ ಪಡ್ತಾರ. ಇದು ನಿಜವಾದ ದೇಶ ಪ್ರೇಮಿಗಳಂತ ನಾನು ಹೇಳಲಿಕ್ಕೆ ಬಯಸೋದು. ಆ ದೇಶ ಸಂಖ್ಯೆದು ಪ್ರತಿಯೊಂದು ಯುವ ಜನಾಂಗ ಮತ್ತು ವಿದ್ಯಾರ್ಥಿಯ ಒಂದು ವ್ಯಕ್ತಿತ್ವದಲ್ಲಿ ಮೈಗೂಡಿಸಿಕೊಳ್ಳುವಂಥ ರಕ್ತಗತವಾಗಿ ಬರಲಿಕ್ಕೆ ನಮ್ಮೆಲ್ಲ ವಿಶೇಷದ ಪ್ರಯತ್ನ ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದಕ್ಕಾಗಿ ನಾನು ಇವತ್ತು ದೀರ್ಘವಾಗಿ ಮಾತಾಡಿದೆ. ನಾನು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರಿಗೆ, ಆಶಾ ಪ್ರಕಾಶ್ ಶೆಟ್ಟಿ, ಗೌರವ್ ಶೆಟ್ಟಿ ಅವರಿಗೆ ಮತ್ತೆಲ್ಲ ಇಡೀ ಶಂಕರನ್ ಅವರಿಗೆ, ಇಡೀ ಅವರ ಕುಟುಂಬಸ್ಥರಿಗೆ ಬಹುಶಃ ನೀವು ತಮ್ಮ ತಂದೆ ತಾಯಿಯ ಹೆಸರನ್ನು ಶಾಶ್ವತವಾಗಿ ನೆನಪಿಡುವ ದೊಡ್ಡ ಮಟ್ಟದ ಕೆಲಸ ತಾವು ಇವತ್ತು ಮಾಡಿದ್ದೀರಿ. ಯಾಕೆಂತ ಹೇಳಿದರೆ ನಾನು ಯಾವಾಗಲೂ ಮನೆಯಲ್ಲಿ ಮಾತಾಡ್ತಾ ಇರ್ತೇನೆ, ಒಂದು ಕುಟುಂಬದ ಆಸ್ತಿ ಸಂಪತ್ತು ಯಾವುದಂತ ಹೇಳಿದರೆ ಆ ಕುಟುಂಬದ ಆಸ್ತಿ ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರ್ ಇಷ್ಟೇ, ಎಷ್ಟು ದುಡ್ಡಿದೆ, ಅದು ಬಹುಶಃ ಇವತ್ತು ಒಂದು ಕುಟುಂಬದ ಆಸ್ತಿ ಸಂಪತ್ತಲ್ಲ. ಒಂದು ಕುಟುಂಬದ ಆಸ್ತಿ ಸಂಪತ್ತು ಯಾವುದಂತ ಹೇಳಿದರೆ ಅವರ ತಂದೆ ತಾಯಿಯ ಹೆಸರನ್ನು ಶಾಶ್ವತವಾಗಿ ಗೌರವವಾಗಿ ಉಳಿಸಿಕೊಂಡು ಹೋಗ್ತಾರಲ್ಲ, ಅದು ನಿಮ್ಮ ದೊಡ್ಡ ಮಟ್ಟದ ಆಸ್ತಿ ಸಂಪತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂಥ ದೊಡ್ಡ ಮಟ್ಟದ ಸಮಾಜಕ್ಕೆ ಪೂರಕವಾಗುವ ಸಂಕೇತ ಇರುವಾಗ ಒಂದು ದೊಡ್ಡ ಸಂದೇಶವೆಲ್ಲವೂ ಕೂಡ ಈ ಕಾರ್ಯಕ್ರಮ ತಾವು ಕೊಡ್ತಾ ಇದ್ದೀರಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಬಹುಶಃ ಅಶ್ವಿನ್ ಪುನೀತ್ ರಾಜರು ಕೂಡ ಇವತ್ತು ಬಂದಿದ್ದಾರೆ. ನಾನು ಇಡೀ ನಮ್ಮ ಕರಾವಳಿ ಜನತೆ ಪರವಾಗಿ ಎಲ್ಲರ ವಿಶೇಷವಾಗಿ ನಾವು ಇವತ್ತು ಸ್ವಾಗತಿಸ್ತೇನೆ. ಯಾಕೆಂದರೆ ಅತ್ಯಂತ ಆಗ ಒಂದು ನಿಜವಾಗಿ ಅದು ಪಕ್ಷ ನಾವು ಸರಿಯಾದ ಒಂದು ಇವತ್ತು ಗೆಸ್ಟನ್ನೇ ಕರೆದಿದೆ. ಯಾಕೆ ಡಾಕ್ಟರ್ ಪುನೀತ್ ರಾಜ್ ಅವರು ಕೂಡ ಇದೇ ರೀತಿ ಮಾನವೀಯತೆಗೆ, ಪ್ರೀತಿಗೆ, ಬಡವರ ಕಾರ್ಯಕ್ರಮ ಅಂತ ಹೇಳಿ ನಾನು ಆರೋಗ್ಯ ಸಚಿವನಾಗಿದ್ದಾಗ 2-3 ಕಾರ್ಯಕ್ರಮ ಇದ್ದಾಗ ಬಡವರ ಕಾರ್ಯಕ್ರಮದಿಂದ ತಕ್ಷಣ ಖಂಡಿತವಾಗಿ ಆ ಕಾರ್ಯಕ್ರಮಕ್ಕೆ ಅವರಿರಲಿ ಅವರ ಅಣ್ಣ ಶಿವರಾಜ್ ಎಲ್ಲರೂ ಕೂಡ ಜನಸಾಮಾನ್ಯ ಬಡವರ ಕಾರ್ಯಕ್ರಮಕ್ಕೆ ಮುಂದೆ ನಿಂತು ಆ ಸಹಕಾರ ಕೊಡುವಂಥ ಪ್ರೋತ್ಸಾಹ ಎಲ್ಲ ಕಾರ್ಯಕ್ರಮ ಇವತ್ತು ಅವ್ರು ಮಾಡಿದ ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದೆ. ಅಂಥ ಮೇಲೆ ವ್ಯಕ್ತಿತ್ವ ನಮ್ಮ ಅಗಲಿದ್ರು ಕೂಡ ಅವರ ಎಲ್ಲ ಚಿತ್ರ ಮತ್ತು ವ್ಯಕ್ತಿತ್ವ ಇವತ್ತು ಸರ್ವರಿಗೂ ನಾವು ನೋಡಿದಂತಾಗಿದೆ. ಅಂತಹ ಆ ವ್ಯಕ್ತಿಯ ಕುಟುಂಬಸ್ಥರ ಪತ್ನಿಯರು ಕರೆಸಿಕೊಂಡಿದೆ, ಅವ್ರಿಗೆ ಕೂಡ ಇವತ್ತು ದೊಡ್ಡ ಮಟ್ಟ ಸಂತೋಷ ಖಂಡಿತವಾಗಿ ಇವತ್ತು ಆಗ್ತಂತ ನಾನು ಹೇಳ್ಕೊಳ್ತಾ, ನಾನು ಬಹುಶಃ ಮತ್ತೊಮ್ಮೆ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರಿಗೆ, ಆಶಾ ಪ್ರಕಾಶ್ ಶೆಟ್ಟಿ ಅವರಿಗೆ, ಕುಟುಂಬಸ್ಥರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ದೇವರು ನಿಮಗೆ ಈಗಾಗಲೇ ಎಲ್ಲರ ಆಶೆ ಬೇಕಾದರೂ ಕೊಟ್ಟಿದ್ದಾರೆ, ಇದೆಲ್ಲಕ್ಕೆ ಇನ್ನಷ್ಟು ಜಾಸ್ತಿ ಕೊಡುವಂಥ ಅವಕಾಶವತ್ತಾಗಲಿ. ಈ ಯಾಕಂತ ಹೇಳಿದರೆ ಬರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತ್ರ ಸಹಾಯ ಹಸ್ತ ಅಲ್ಲ, ನನಗಿಂತ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಇಲ್ಲಿ ಯಾವುದೇ ಒಂದು ಕಂಬ್ಲೆ ನನ್ನ ನರಿಂಗಾನದ ಕಂಬಳ ಕೂಡ ಸೇರಿ ಮೊದಲ ಬಹುಶಃ ಅದಕ್ಕೆ ಇವತ್ತು ವಿಶೇಷವಾದ ಸಹಕಾರ ಕೊಡೋದು ಬಹುಶಃ ಪ್ರಕಾಶ್ ಶೆಟ್ಟಿ. ಯಾವುದು ದೊಡ್ಡ ಮಟ್ಟದ ಕ್ರೀಡಾ ಚಟುವಟಿಕೆ ಇರಲಿ, ಯಾವ ಸಾಂಸ್ಕೃತಿಕ ಚಟುವಟಿಕೆ ಇರಲಿ, ಯಾವ ಮಸೀದಿಯ ಚರ್ಚಿನ ದೈವಸ್ಥಾನದ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಎಲ್ಲರಿಗೂ ಕೂಡ ಯಾವುದೇ ಸಹಕಾರ ಕೊಟ್ಟರೆ ಅದು ಮುಂದೆ ನಿಂತು ಸಹಕಾರ ಕೊಡುವಂಥ ಅವರ ವಿಶೇಷವಾದ ಪ್ರೋತ್ಸಾಹವೇ ಅವು ಇವರು ಇನ್ನಷ್ಟು ಮುಂದೆ ಅದು ತಗೊಂಡು ಹೋಗುವಂಥ ಅವಕಾಶವಾಗಿದೆ. ಅದೇ ರೀತಿ ಮಂಗಳೂರನ್ನು ಬಹುಶಃ ಬೆಳಗಲಿಕ್ಕೆ ಬಹುಶಃ ಈ ಒಂದು ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕೆಲಸ ಬಂದಾಗ
ಅದು ಸುತ್ತಮುತ್ತ ಇಡೀ ಊರಿಗೆ ಬೆಳಗುವಂಥ ಅವಕಾಶ ಕೊಡಿ ಆಗ್ತದೆ. ನನ್ನ ಜೊತೆಯಲ್ಲಿ ಈಗ ನಮ್ಮ ಬ್ರಜೇಶ್ ಚೌಟ್ರಿ ನನ್ನ ಸನ್ಮಿತ್ರ ಸಂಸದ ಪ್ರಬಂಧ ಸೇರಿದ್ದಾರೆ. ಬಹುಶಃ ನಿಮ್ಮೆಲ್ಲರಿಗೂ ನಾವೆಲ್ಲ ಕೂಡ, ಅದು ನಾನೇ ಇರಲಿ, ನಮ್ಮ ಶಾಸಕ ವೇದವಾಸಿ ಇರಲಿ, ಬ್ರಜೇಶ್ ಚೌಟ್ರಿ ಇರಲಿ, ಸುರೇಶ್ ಶೆಟ್ಟರ್ ಇರಲಿ, ನಮ್ಮ ಇಡೀ ನಮ್ಮ ಶಾಸಕರು ಜನಪ್ರತಿನಿಧಿಗಳು ನಾವೆಲ್ಲ ಪಕ್ಷವನ್ನು ಬಿಟ್ಟು ಒಗ್ಗಟ್ಟಾಗಿ ಏಕತೆಗೆ ಸೋದರತೆಯಿಂದ ನಮ್ಮ ಕರಾವಳಿ ಜಿಲ್ಲೆಯನ್ನು ಬಹುಶಃ ಅಭಿವೃದ್ಧಿಪಡಿಸಲಿಕ್ಕೆ ನಿಮ್ಮಂಥವೆಲ್ಲ ಸಹಕಾರ ಪಡೆದುಕೊಂಡು ನಾವು ಮುಂದೆ ತಗೊಂಡು ಹೋಗಲಿಕ್ಕೆ ತಯಾರಿದ್ದೇವೆ. ನಿಮ್ಮ ಸಲಹೆ ಸೂಚನೆ ನಮಗೆಲ್ಲ ಅಗತ್ಯ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಂಸೆ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಕನ್ನಡ ಅರ್ಥ ಆಗ್ತದ? ಅಸೆಂಬ್ಲಿಯಲ್ಲಿ ಅರ್ಥ ಆಗುವುದಿಲ್ಲ, ಅದಕ್ಕೆ ಹೇಳಿದ್ದೀನಿ. ಬೆಳಗುವ ಪುನೀತ್ ರಾಜ್ಕುಮಾರ್ ಅವರ ಪ್ರೀತಿ ಇಲ್ಲಿ ಬರ್ತದೆ ಅನ್ನೋ ಕಾರಣಕ್ಕೆ ನಾವೆಲ್ಲ ಸಂಭ್ರಮಿಸಿದ್ದೇವೆ. ಗೊತ್ತಿದೆ ನಮಗೆ. ಒಂದು ಮಾತನ್ನು ಹೇಳ್ತೇನೆ ಮೇಡಮ್, ತುಂಬ ಇದೆ. ಇಲ್ಲೇ ನಮ್ಮ ಸಾಲಿಗ್ರಾಮದ ಪಕ್ಕದಲ್ಲಿ ಒಂದು ಸಾಸ್ತಾನ ಅಂತ ಪುಟ್ಟ ಊರಿದೆ. ಅದರ ಪಕ್ಕದಲ್ಲಿ ಒಂದು ಪಾಂಡೇಶ್ವರ, ಒಂದು ಟೈಲರಿಂಗ್ ಶಾಪ್ ಇದೆ ಸಣ್ಣದು. ಎಲ್ಲಿತ್ತೋ ಗೊತ್ತಿಲ್ಲ. ಯಾವಾಗ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಬಿಟ್ಟು ಹೊರಟರೋ ಆ ದಿನದಿಂದ ತೊಡಗಿ ಇವತ್ತಿನವರೆಗೆ ಕೂಡ ಪ್ರತಿದಿನವೂ ಆ ಫೋಟೋವನ್ನು ಹೂವಿನಿಂದ ಅಲಂಕಾರ ಮಾಡಿ ದೀಪ ಹಚ್ಚಿಟ್ಟು ಊದುಕಡ್ಡಿ ಬೆಳಗಿ ಕೈ ಮುಗಿದು ತನ್ನ ಕೆಲಸವನ್ನು ಟೈಲರ್ ಆರಂಭ ಮಾಡುತ್ತಾರೆ ಅನ್ನೋದನ್ನು ನಾವು ನೋಡುತ್ತಾ ಇದ್ದೇವೆ. ಕಾರಣ ಇಷ್ಟೇ, ಒಬ್ಬ ಹೃದಯವಂತನಿಗೆ ಕರಾವಳಿಯ ಜನತೆ ಕೊಡುವ ಗೌರವ ಎಂಥದ್ದು ಅನ್ನುವುದಕ್ಕೆ ಅದು ಒಂದು ಉದಾಹರಣೆ ಅಷ್ಟೇ. ಹಾಗಾಗಿ ಲಕ್ಷಾಂತರ ಜನರ ಮನಸ್ಸಿನ ಆರಾಧ್ಯ ದೇವರಂತೆ ಕಾಣಿಸಿಕೊಂಡ ಪುನೀತ್ ರಾಜ್ಕುಮಾರ್ ಅವರ ಪ್ರೀತಿಯನ್ನು ಹೊತ್ತು, ಅವರ ಸೇವಾ ಕಾರ್ಯಗಳನ್ನು ಹೊತ್ತು, ಅವರ ಸಾಧನೆಯನ್ನು ಹೊತ್ತು ನೀವು ಇಲ್ಲಿವರೆಗೆ ಬಂದಿದ್ದೀರಿ. ಯಥಾರ್ಥಕ್ಕೂ ಈ ನೆಲದ ಹೆಗ್ಗಳಿಕೆಯ ಬಗ್ಗೆ ಮಾತನಾಡಬೇಕಿದ್ರೆ ಅವರ ಹೆಸರಿನಲ್ಲಿ ನೀವು ಬಂದಿದ್ದೀರಿ ಅನ್ನೋದು ಕೂಡ ನಮಗೊಂದು ಅಂಶ. ಆ ಕಾರಣಕ್ಕೆ ನಿಮ್ಮ ಆಗಮನಕ್ಕಾಗಿ ಸೇರಿರುವ ಎಲ್ಲ ಸಹೃದಯರ ಪರವಾಗಿ ಹಾರ್ದಿಕವಾದ ಅಭಿವಂದನೆಗಳನ್ನು ತಮಗೆ ಸಲ್ಲಿಸ್ತಾ ಇದ್ದೇವೆ. ಇದೇ ಶುಭಾವಸರದಲ್ಲಿ ಸೇರಿರುವ ಎಲ್ಲರ ಗಮನಕ್ಕೊಂದು ಸಂಗತಿಯನ್ನು ಉಲ್ಲೇಖ ಮಾಡಬೇಕು. ಆಗೊಂದು ಧ್ವನಿ ಕೇಳಿದ್ರಲ್ಲ, ವಸಂತ ಗಿಳಿಯಾರ್ ಅವರೊಂದು ಪುಸ್ತಕ ಬರೆದಿದ್ದಾರೆ, ಲ್ಯಾಂಬ್ರೆಟಾ ಟು ಲ್ಯಾಂಬೋರ್ಗಿನಿ. ಅದು ಬಂಜಾರ ಪ್ರಕಾಶ್ ಶೆಟ್ಟಿಯವರ ಬದುಕಿನ ಸಾಧನೆಯ ಕಥೆಗಳು. ಬರುವ ಮೇ 1ನೇ ತಾರೀಕಿನಂದು ಆ ಪುಸ್ತಕ ಲೋಕಾರ್ಪಣೆಗೊಳ್ಳುತ್ತದೆ. ಪ್ರಕಾಶಣ್ಣ ಉಡುಪಿಯಿಂದ ಹೊರಟದ್ದು, ಬೆಂಗಳೂರನ್ನು ತಲುಪಿದ್ದು, ವೃತ್ತಿ ಬದುಕಿಗೆ ಆಶ್ರಯವಾದ ಅವರ ಹಿರಿಯ ಭಾವನನ್ನು ಅವರು ನೆನಪು ಮಾಡಿಕೊಂಡದ್ದು, ಅಲ್ಲಿಂದ ಜಗದಗಲ ತನ್ನ ಕೀರ್ತಿಯನ್ನು ಪಸರಿಸಿದ್ದು, ಎಲ್ಲ ಕಥೆಗಳು ಆ ಪುಸ್ತಕದಲ್ಲಿ ಅನಾವರಣಗೊಳ್ಳುತ್ತವೆ. ಅದನ್ನು ಓದುವುದರ ಮೂಲಕ ನಮ್ಮ ನೆಲ ಎಂತಹ ಒಬ್ಬ ಸಾಧಕನಿಗೆ ಜನ್ಮ ಕೊಟ್ಟಿದೆ ಅನ್ನುವುದನ್ನು ಅರ್ಥೈಸಿಕೊಳ್ಳುವುದಕ್ಕೆ ನಾವು ನೀವೆಲ್ಲ ಮನಸ್ಸು ಮಾಡಬೇಕಾಗಿದೆ. ಅದಕ್ಕಾಗಿ ಆ ಕಾರ್ಯಕ್ರಮದಲ್ಲೂ ತಾವೆಲ್ಲ ಭಾಗವಹಿಸುವಂತೆ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸ್ನೇಹಿತರೆ, ನಾನು 3 ಹೆಸರುಗಳನ್ನು ಮಾತ್ರ ಉಲ್ಲೇಖ ಮಾಡುತ್ತೇನೆ. ಅನೇಕರಿದ್ದಾರೆ ಇದರ ಹಿಂದೆ. ದೇವರು ಎಂಥವ್ರನ್ನೆಲ್ಲ ಕೊಟ್ಟರು ಅಂತಂದ್ರೆ ಪ್ರಕಾಶಣ್ಣನ ಈ ನೆಲಕ್ಕೆ ಕೊಟ್ಟರು. ಆದರೆ ಪ್ರಕಾಶಣ್ಣ ಮಾಡಿದಂತಹ ಯೋಜನೆಗಳನ್ನು ಈ ಪರಿಸರದಲ್ಲಿ ಸಾಕಾರ ಮಾಡುವುದಕ್ಕೆ ದೇವರು ಅವರಿಗೆ ಈಶ್ವರ ಅನ್ನುವಂತಹ ಒಬ್ಬ ಅಳಿಯನನ್ನು ಕೊಟ್ಟಿದ್ದಾರೆ. ಏರು ಯವ್ವನದ ಹುಡುಗ, ಮಾಮನ ಕೆಲಸ ಅಂತಂದ್ರೆ ಅದು ದೇವರ ಕೆಲಸ ಅನ್ನುವಷ್ಟು ನಿಷ್ಠೆಯಿಂದ ಆ ಕರ್ತವ್ಯವನ್ನು ಮಾಡುತ್ತಾ ಅನೇಕರ ಸಂಪ್ರೀತಿಗೆ ಕಾರಣ ಆದಂತಹ ಒಬ್ಬ ಯುವಕ ಇವತ್ತು ಈ ಕಾರ್ಯಕ್ರಮಕ್ಕಾಗಿ ದುಡಿದಿದ್ದಾರೆ. ಅವರ ಜೊತೆ ಅವರ ಸಹೋದರಿ ಸಮೀಕ್ಷಾ ಶೆಟ್ಟಿ, ಸೃಷ್ಟಿ ರೈ, ಇವರೆಲ್ಲ ದುಡಿತಾ ಇವರ ಹಿಂದೆ ಅನೇಕರು ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಯತ್ನಿಸಿದ್ದಾರೆ. ಅವರಿಗೆಲ್ಲ ನಿಮ್ಮ ಪ್ರೀತಿಪೂರ್ವಕ ಆಶೀರ್ವಾದ ಇರಲಿ ಅನ್ನೋದು ನಮ್ಮೆಲ್ಲರ ಕೇಳಿಕೆ. ಕಾರ್ಯಕ್ರಮದಂತೆ ಪ್ರಕಾಶಣ್ಣನ ಮಾತುಗಳನ್ನು ಕೇಳುವ ಹೊತ್ತು ಒಂದೇ ಒಂದು ವಿಚಾರವನ್ನು ಉಲ್ಲೇಖ ಮಾಡಿ ಅವರಿಗೆ ಮಾತು ಆಡುವುದಕ್ಕೆ ಅವ್ರನ್ನ ಬರಮಾಡಿಕೊಳ್ಳೋಣ. ಅವರದ್ದೇ ಒಂದು ಮಾತಿದೆ, ದಣಿವರಿಯದೆ ದುಡಿಯುವ ದುಡಿಮೆ ನೀಡುವ ಆತ್ಮಾನಂದವನ್ನು ಜಗತ್ತಿನಲ್ಲಿ ಮತ್ತೆ ಯಾವುದೂ ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅವರ ಬದುಕಿನ ಕಥೆಗಳನ್ನು ಕೂತ್ಕೊಂಡು ಕೇಳಿದ್ರೆ ಇವರಿಗಿನ ಸಾಧನ ಕಥೆಗಳೆಲ್ಲವೂ ರೋಮಾಂಚನವನ್ನುಂಟು ಮಾಡುತ್ತದೆ. ಆ ಸಾಧನೆಯ ಬದುಕಿನಲ್ಲಿ ಸಾಗಿ ಬಂದವರವರು ಅಲ್ಲಿಂದ ಮುಂದಕ್ಕೆ ನೆನಪಿಸಬೇಕೇನು ಅಂತಂದ್ರೆ, ಒಡ ಹುಟ್ಟಿದವರನ್ನು ಕೇಳಿದ್ರೆ ಹೇಳ್ತಾರೆ, ನಮ್ಮ ಪಾಲಿಗೆ ದೇವರು ಅಣ್ಣನ ರೂಪದಲ್ಲಿ ಬಂದಿದ್ದಾರೆ ಅಂತಾರೆ. ಸಾಮಾಜಿಕರನ್ನು ಕೇಳಿದ್ರೆ ನೆರವು ನೀಡುವುದಕ್ಕೆ ದೇವರು ಪ್ರಕಾಶಕರ ರೂಪದಲ್ಲಿ ನಮ್ಮ ಜೊತೆ ಬಂದರು ಅಂತ ಆಡ್ತಾರೆ. ಎಲ್ಲಿವರೆಗೆ ಅಂದ್ರೆ, ಪ್ರಕಾಶಣ್ಣ ಒಂದು ವಿಷಯ ನೆನಪಿಸಬೇಕು, ಕಾಪುವಿನ ಮಾರಿಗುಡಿಯಲ್ಲಿ ಬ್ರಹ್ಮಕಲಶ ನಡೆಯಿತಲ್ಲ, ಇವತ್ತಿಗೂ ಕೂಡ ನವದುರ್ಗ ಲೇಖನ ಯಜ್ಞ ಒಂದು ಕಡೆ ನಡೀತಾ ಇದ್ರೆ, ಇವತ್ತಿಗೂ ಬೆಳಗಾಗುವಾಗ ನವದುರ್ಗ ಲೇಖನ ಯಜ್ಞ ಬರೆಯಬೇಕಿದ್ರೆ ಬಂಜಾರ ಪ್ರಕಾಶಣ್ಣನಿಗೆ ಒಳ್ಳೆದಾಗಲಿ ಅಂತ ಮನೆಯ ದೇವರ ಕೋಣೆಯಲ್ಲಿ ಕೂತು ನವದುರ್ಗೆ ಹೆಸರು ಬರೆಯುವ ಭಕ್ತರಿದ್ದಾರೆ ಅನ್ನುವುದನ್ನು ಅತ್ಯಂತ ಅಭಿಮಾನದಿಂದ ನಾನು ಹೇಳ್ಕೊಳ್ತೇನೆ. 1000 ಸಂಗತಿಗಳಿವೆ ಬಂಧುಗಳೇ ಪ್ರಕಾಶಣ್ಣನ ಬಗ್ಗೆ ಮಾತಾಡೋದಕ್ಕೆ.
ಆದರೆ ಇವತ್ತು ಒಂದೇ ನೆನಪು ಮಾಡಿಕೊಳ್ಳೋಣ, ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ನಾವು ನೀವು ಏನು ಕೊಡೋದಕ್ಕೆ ಸಾಧ್ಯ ಹೇಳಿ? ಆದರೆ ಇವತ್ತು ಏನು ಯೋಗವೋ ಗೊತ್ತಿಲ್ಲ, ಒಂದು ಕಡೆಯಲ್ಲಿ ದೇವಿಯದ್ದು, ಇನ್ನೊಂದು ಕಡೆಯಲ್ಲಿ ಈಶ್ವರನ ಪ್ರಸಾದ ಇವತ್ತು ಒದಗಿ ಬಂದಿದೆ. ಅದನ್ನು ನೆಕ್ಕಲಾಜೆಯ ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಪ್ರಕಾಶನ ನೀಡುತ್ತಾರೆ. ಇದು ಇಲ್ಲಿ ಸೇರಿರುವಂತಹ ಎಲ್ಲ ಆಸ್ತಿಕ ಬಂಧುಗಳ ಪ್ರಾರ್ಥನೆ ಅಂತ ನಾನು ಭಾವಿಸ್ತೇನೆ. ಅವರಿಗೆ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನೀವು ಅದ್ದೂರಿಯ ಚಪ್ಪಾಳೆ ಕೊಡಿ, ಪ್ರಸಾದವನ್ನು ಅವರಿಗೆ ನೀಡಿ ನಾವು ಶುಭ ಹಾರೈಸೋಣ. ಪ್ರಕಾಶಣ್ಣ, ನಿಮಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ಸಂಪ್ರಾರ್ಥನೆ ನಮ್ಮದು. ಸ್ನೇಹಿತರೆ, ಇದೇ ಸಂದರ್ಭದಲ್ಲಿ ನಮ್ಮೊಂದಿಗಿರುವ ಸಂಸದ ಬ್ರಿಜೇಶ್ ಚೌಟ ಅವರು, ಶಾಸಕರಾದಂತಹ ಭರತ್ ಶೆಟ್ಟಿ ಅವರು, ವೇದವ್ಯಾಸ್ ಕಾಮತ್ ಅವರು, ಪೂಜ್ಯರಾದಂತಹ ವಜ್ರದೇಹಿ ಶ್ರೀಗಳು ಈ ಸಮಾರಂಭದಲ್ಲಿದ್ದಾರೆ. ತಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ ಕಾರ್ಯಕ್ರಮದ ಮುಂದಿನ ಹೆಜ್ಜೆಯಾಗಿ ಈ ಸೇವೆಯನ್ನು ಸಂಪನ್ನಗೊಳಿಸಿರುವ ಪ್ರಕಾಶಣ್ಣನ ಮಾತುಗಳನ್ನು ಕೇಳುವ ಹೊತ್ತು ಅವರ ಅಂತರಂಗದ ಭಾವನೆಗಳು ಮಾತಾಗಿ ಹೊರಹೊಮ್ಮುತ್ತವೆ. ಮೈಯೆಲ್ಲ ಕಿವಿಯಾಗಿ ಕೇಳಿಸಿಕೊಳ್ಳಿ. ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಯೋಜನೆಯ ನೆರವು 2025 ಅರ್ಥಪೂರ್ಣವಾದ ಸುಂದರವಾದ ವೇದಿಕೆಯ ಮೇಲೆ ನಿಮ್ಮೆಲ್ಲರ ಆತ್ಮೀಯ ಮಿತ್ರರು, ಇದೇ ಭಾಗದವರು, ವಿಧಾನಸಭೆಯ ಸಭಾಧ್ಯಕ್ಷರು, ಎಲ್ಲರನ್ನೂ ಸಂವಾದ ಸಂಬಂಧದಿಂದ ಬೆಳೆದುಕೊಂಡವರು, UT ಖಾದರ್ ಅವರೇ, ಕನ್ನಡ ಚಲನಚಿತ್ರ ಆಳಿದಂಥ ನಮ್ಮ ರಾಜ್ಯದ ದೊಡ್ಡ ಮನೆ ಕುಟುಂಬ, ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ, ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಅವರೇ, ಹಾಗೆ ಈ ಒಂದು ನೆರವು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಇದನ್ನು ಪ್ರೋತ್ಸಾಹಿಸಿದಂಥ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು, ನನ್ನ ಮಿತ್ರರು ಕುರ್ಮೆ ಸುರೇಶ್ ಶೆಟ್ಟಿ ಅವರೇ, ಹಾಗೆ ಮೂಡುಬಿದಿರೆ ಆಳ್ವಾಸ್ ಸಂಸ್ಥೆಯ ಸಂಸ್ಥಾಪಕರು ಮೋಹನ್ ಆಳ್ವವರೇ, ನನ್ನ ಧರ್ಮಪತ್ನಿ 35-40 ವರ್ಷ ನನ್ನ ಜೊತೆಗೂಡಿ ನನಗೆ ಎಲ್ಲ ಸಂದರ್ಭದಲ್ಲಿ ನನಗೆ ಪ್ರೋತ್ಸಾಹಿಸಿ ನನಗೆ ಹುರಿತುಂಬಿಸಿದಂಥ ನನ್ನ ಧರ್ಮಪತ್ನಿ ಆಶಾರವರೇ, ಹಾಗೆ ನನ್ನ ಒಬ್ಬನೇ ಮಗ, ಪ್ರೀತಿಯ ಮಗ, ನನ್ನ ಮತ್ತು ನನ್ನ ಧರ್ಮಪತ್ನಿಯ ಗೌರವ್ ಶೆಟ್ಟಿಯವರೇ, ಬಂದಂಥ ಎಲ್ಲ ನನ್ನ ಸನ್ಮಿತ್ರರೇ, ಹಿತೈಷಿಗಳೇ, ಇವತ್ತಿನ ಫಲಾನುಭವಿಗಳೇ, ನಮ್ಮ ವಜ್ರೇಶ್ವರಿ ಪರಮ ಪೂಜ್ಯ ಸ್ವಾಮೀಜಿಯವರೇ, ವೇದಿಕೆಯ ಕೆಳಗೆ ಆಸೀನರಾಗಿರ್ತಕ್ಕಂಥ ನಾನು ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ. ನನ್ನ ಈ ಭಾಗದ ಲೋಕಸಭಾ ಸದಸ್ಯರು ವಿಜಯ್ ಚೌಟ ಅವರಿದ್ದಾರೆ, ಈ ಭಾಗದ ಶಾಸಕರು ಭರತ್ ಶೆಟ್ಟಿ ಅವರಿದ್ದಾರೆ, ವೇದವ್ಯಾಸ್ ಅವರಿದ್ದಾರೆ, ಹಾಗೆ ಜಾಗತಿಕ ಬಂಟ ಸಂಘದ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ಟಿ ಅವರಿದ್ದಾರೆ. ಸಾಕಷ್ಟು ಜನ ಇಲ್ಲಿ ನನ್ನ ಎದುರುಗಡೆ ನನ್ನ ಹಿತೈಷಿಗಳು ನನ್ನ ಮುಂದೆ ಕಾಣ್ತಾ ಇದ್ದಾರೆ. ನಾನು ಏನು ಮಾತಾಡಬೇಕು ಇವತ್ತು ಅದನ್ನು ಕುರ್ಮೆ ಸುರೇಶ್ ಅಣ್ಣನವರು, ಮೋಹನಾಳು ಅವರು, UT ಖಾದರ್ ಅವರು ಎಲ್ಲವನ್ನೂ ಹೇಳಿಬಿಟ್ಟಿದ್ದಾರೆ. ನನಗೆ ನನ್ನ ಬದುಕಿನ ಬಂಡಿ, ನಾನು ಕಟ್ಟಿಕೊಂಡು ಹೋದ ಬದುಕಿನ ದಾರಿ, ಇದೆಲ್ಲವನ್ನು ನೆನೆಸಿ
ನನ್ನ ಬಗ್ಗೆ ಬಹುಶಃ ಇಲ್ಲಿ ಹಿಂದಿನ ಸಾಲಿನವರಿಗೆ ಕೂತವರಿಗೆ ಒಂದು ಸ್ಫೂರ್ತಿಯಾಗಲಿ, ಒಂದು ಪ್ರೇರಣೆ ಆಗಲಿ ಅಂತೇಳಿ ಬಹುಶಃ ನನ್ನ ಜೀವನ ಚರಿತ್ರೆಯನ್ನು ನಾನು ಹೇಳ್ತಾ ಇದ್ದೇನೆ. ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿ ಇಡೀ ನಮ್ಮ ತುಳುನಾಡಿನ ಮಣ್ಣಿನ ಒಂದು ಸಂಸ್ಕೃತಿ, ನನ್ನ ದಿವಂಗತ ತಂದೆ ಮಾಧವ ಶೆಟ್ಟಿ, ತಾಯಿ ದಿವಂಗತ ರತ್ನ ಶೆಟ್ಟಿ ಅವರಿಗೆ ಜನಿಸಿ ಬಾಲ್ಯದ ಕಷ್ಟದ ಜೀವನ, ಕಷ್ಟದ ಬದುಕು, ನನ್ನ ಶಾಲೆಗೆ ಹೋಗುವಾಗ ನಾನು ಯಾವ ಜಾತಿ, ಯಾವ ಧರ್ಮ, ಯಾವ ಪಂಗಡ ಎಲ್ಲದಕ್ಕೂ ಮೀರಿ ಅವರ ಮನೆಗೆ, ಅಂದರೆ ನನ್ನ ಊರಿನ ಹಳ್ಳಿಯಲ್ಲಿ ಎಲ್ಲರ ಮನೆಗೆ ಹೋಗಿ ಅವರ ಮನೆಯಲ್ಲಿ ತಿಂಡಿ ತಿಂದು ಊಟ ಮಾಡಿ ಆ ಮಕ್ಕಳನ್ನು ನನ್ನ ಸ್ನೇಹಿತರನ್ನಾಗಿ ಮಾಡಿ ಅಲ್ಲಿ ಎಲ್ಲ ಮನೆಯ ಅಂಗಳದಲ್ಲಿ ಆಡಿದ ನೆನಪು ನನಗೆ ಇವತ್ತಾಗ್ತಾ ಇದೆ. ಬಹುಶಃ ಅಂತ ಇವತ್ತು ಎಷ್ಟೋ ಕುಟುಂಬಗಳು ನನ್ನ ಮುಂದೆ ಇವತ್ತು ಕಾಣ್ತಾ ಇದೆ. ನನ್ನ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಅಮ್ಮ. ಅಮ್ಮನಿಗಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಮ್ಮ ನಮಗೆ ಜನ್ಮ ಕೊಟ್ಟು ಸಾಕುವಾಗ ಒಂದೊಂದು ಹೆಜ್ಜೆಗೂ ಒಂದೊಂದು ದಿನಕ್ಕೂ ನಮ್ಮ ಮೇಲೆ ಒಂದು ಮುಂದಿನ ಬದುಕನ್ನು ಆಲೋಚನೆ ಮಾಡಿಕೊಂಡು ನನ್ನ ಮಗ ಹೀಗೆ ಆಗಬೇಕು, ಹೀಗೆ ಆಗಬೇಕು, ಹಾಗೆ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಶಾಲೆಯಿಂದ ಬರುವಾಗ ತಿಂಡಿ ಕೊಟ್ಟು ತಲೆಯನ್ನು ಸವರಿ ರಾತ್ರಿ ನಿದ್ದೆ ಮಾಡುವಾಗ ತೊಡೆಯಲ್ಲಿ ಅವಳ ತೋಳಿನಲ್ಲಿ ತಲೆಯನ್ನಿಟ್ಟು ಮಲಗಿಸಿದ ದಿನಗಳನ್ನು ನಾವು ನೋಡ್ಬೋದು. ಇವತ್ತು ಇಲ್ಲಿ ಎಷ್ಟೋ ಮಕ್ಕಳಿದ್ದೀರಿ, ತಂದೆ ತಾಯಿ ಜೊತೆ ಬಂದಿದ್ದೀರಿ. ಅಮ್ಮ ಜೀವಂತ ಇರುವಾಗ ಅಮ್ಮನ ಅವಶ್ಯಕತೆ ನಮಗೆ ಅಷ್ಟು ಗೊತ್ತಾಗುವುದಿಲ್ಲ. ಆದರೆ ಅಮ್ಮ ನಾವು ಕಳೆದುಕೊಂಡಾಗ, ಅಮ್ಮ ದೇವರ ಪಾದಕ್ಕೆ ಸೇರಿದಾಗ ಅಮ್ಮ ಏನು ಅನ್ನುವುದು ನಮಗೆ ಅರ್ಥ ಆಗ್ತಾ ಇದೆ. ನಮ್ಮ ಅಮ್ಮನ ಮಮತೆ, ತಂದೆಯ ಪ್ರೀತಿ, ಅದು ನಮ್ಮನ್ನು ಇಡೀ ಒಂದು ತುಳುನಾಡಿನ ಸಂಸ್ಕಾರದಿಂದ ಬೆಳೆಸಿಕೊಂಡು ಹೋದಂತಹ ಒಂದು ರೀತಿ ನೀತಿ ಬಹುಶಃ ಇವತ್ತು ಈ ಸ್ಥಿತಿಗೆ ನಾನು ಬರಲಿಕ್ಕೆ ಕಾರಣವಾಗಿದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿದ್ಯಾಭ್ಯಾಸ ಮುಗಿಯಿತು, ಗ್ರಾಜ್ಯುಯೇಷನ್ ಆಯಿತು. ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅನ್ನೋ ಒಂದು ಆಲೋಚನೆ ಮಾಡಿದಾಗ ಮೊದಲು ಅಮ್ಮ ಅಪ್ಪನ ಕಾಲು ಹಿಡಿದು ಅವರ ಆಶೀರ್ವಾದವನ್ನು ಪಡೆದು ಊರಿನಲ್ಲಿರತಕ್ಕಿಂತ ದೈವದೇವರ ಅನುಗ್ರಹವನ್ನು ಪಡೆದು KSRTC ಬಸ್ನಲ್ಲಿ ಬೆಂಗಳೂರಿನಲ್ಲಿ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ನನ್ನ ದುಡಿಮೆಯನ್ನು ನಾನು ಮಾಡಬೇಕು ಅನ್ನುವ ಒಂದು ಬದುಕನ್ನು ಕಟ್ಟಿಕೊಳ್ಳಲು ನಾನು ಹೊರಟೆ. 1983ನೇ ಇಸವಿ ಬೆಂಗಳೂರು ತಲುಪಿದೆ. 15 ವರ್ಷ ನನ್ನ ಕಷ್ಟದ ಜೀವನ, ಬದುಕಿನಲ್ಲಿ ಬಂದಂಥ ಎಲ್ಲ ಅವಮಾನಗಳು, ಸವಾಲುಗಳು ಎಲ್ಲವನ್ನೂ ಸ್ವೀಕರಿಸಿ ಎದುರಿಸಿ ಪ್ರತಿಯೊಂದು ಮೆಟ್ಟಲಿನ ಹೆಜ್ಜೆಯನ್ನು ಹತ್ತುವಂಥ ಪ್ರಯತ್ನವನ್ನು ಮಾಡಿದೆ. ನನಗೆ ಆ ಒಂದೊಂದು ಮೆಟ್ಟಲು ಹತ್ತುವಾಗ ಅದರ ಖುಷಿ, ಅದರ ಸಂತೋಷ ಅದು ಬಹಳ
ದೊಡ್ಡದಾದ ಒಂದು ಸಂತೋಷ, ಬಹಳ ಖುಷಿ ತಂದುಕೊಟ್ಟಿತು. ಬಹುಶಃ ಆ ಮೆಟ್ಟಲು ಒಂದೊಂದು ಮೆಟ್ಟಲು ಹತ್ತಿ ಒಂದೊಂದು ಹೆಜ್ಜೆ ನೀಡುವಾಗ ನಾನು ಪಟ್ಟ ಖುಷಿ, ನಾನು ಪಟ್ಟ ಶ್ರಮ, ನನ್ನ ಸಂತೋಷ ಬಹುತ ಇವತ್ತು ಈ ಕಾರ್ಯಕ್ರಮ ನನಗೆ ಮಾಡಲಿಕ್ಕೆ ಉಪಯೋಗವಾಯಿತು ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಹಾಗೆ ಮುಂದಕ್ಕೆ 2000 ಮೇಲೆ ನನ್ನ ಸಂಸ್ಥೆಯಿಂದ ರಿಯಲ್ ಎಸ್ಟೇಟ್ ಉದ್ಯಮ ಮತ್ತು ಹೋಟೆಲ್ ಉದ್ಯಮ ಶುರು ಮಾಡಿದೆವು. ನಾನು ಹೋಗುವ ದಾರಿಯಲ್ಲಿ ನನಗೆ ಬೆಳಕು ಚೆಲ್ಲಿದಂಗೆ ಕಾಣಿತು. ದೇವರ ಒಂದು ಆ ಶಕ್ತಿ ಅನುಗ್ರಹ ನನ್ನ ಮೇಲೆ ಬೀರಿತು. ಎದೆ ಧೈರ್ಯ ತುಂಬಿ ಮುಂದೆ ನುಗ್ಗಿದೆ. ಈ 15 ವರ್ಷದಲ್ಲಿ 2000ರಿಂದ 2015-18ರವರೆಗೆ ನನ್ನ ಒಂದು ಧೈರ್ಯ ತುಂಬಿದಾಗ, ನನ್ನ ವ್ಯವಹಾರ ಉದ್ದಿಮೆಯಲ್ಲಿ ನಾನು ಸೆಟ್ಲ್ ಆದೆ ಅಂತ ಅನಿಸುವಾಗ ನನಗೆ ಮೊದಲು ಕಂಡದ್ದು ನನ್ನ ತುಳುನಾಡಿನ 2 ಜಿಲ್ಲೆ, ಮಂಗಳೂರು ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ. ಯಾವ ಜಿಲ್ಲೆಯಿಂದ, ಯಾವ ನನ್ನ ಹುಟ್ಟೂರಿನಿಂದ ಹೊರಡುವಾಗ ನಾನು ಸಂಕಲ್ಪ ಮಾಡಿಕೊಂಡು ಹೋಗಿದ್ದೇನೋ, ನನ್ನ ಊರಿಗೆ, ನನ್ನ ಜನತೆಗೆ ಏನಾದರೂ ಒಳ್ಳೆಯದು ಮಾಡಬೇಕು, ನನ್ನ ಏನಾದರೂ ಒಂದು ಕೊಡುಗೆ ಆಗಬೇಕು, ನನ್ನ ಒಂದು ಅಳಿಲು ಸೇವೆ ಆಗಬೇಕು ಅಂತ ಎನಿಸಿಕೊಂಡು ಹೋಗಿದ್ದೇನಾ, ಅದನ್ನು ನಾನು ಮಾಡಲಿಕ್ಕೆ ಶುರು ಮಾಡಿದೆ. ಹಾಗೆ 2018 ಇಸವಿವರೆಗೆ ನನ್ನ ಈ 15-18 ವರ್ಷದ ಬಹುಶಃ ಪರಿಚಯ ಈ 2 ಜಿಲ್ಲೆಯಲ್ಲಿ ಎಲ್ಲರಿಗೂ ಆಯಿತು. ಎಲ್ಲ ಹಳ್ಳಿಯೂ ಪ್ರಕಾಶ್ ಶೆಟ್ಟಿಯ ಮೇಲೆ ಪ್ರೀತಿ ಬಂತು. ಜನ ಕೊಂಡಾಡಿದ್ರು, ಜನ ಮಾತಾಡಲಿಕ್ಕೆ ಶುರು ಮಾಡಿದರು. ಆವಾಗ ನನಗೆ 2019ಕ್ಕೆ 60ನೇ ವರ್ಷ ತುಂಬುವ ಸಮಯದಲ್ಲಿ ನನ್ನ ಆತ್ಮೀಯರು ಗುರುಮೆ ಸುರೇಶ್ ಶೆಟ್ಟಿಯವರು, ಹಾಗೆ ಮೋಹನ್ ಆಳ್ವರು, ಇಲ್ಲಿ ಕೂತಿದ್ದಾರೆ ನಮ್ಮ ಸಂತೋಷ್ ಶೆಟ್ಟಿಯವರು, ಪೂನಾ ಬಂಟ ಸಂಘದ ಮಾಜಿ ಅಧ್ಯಕ್ಷರು, ಹಾಗೆ ದೇವಿ ಸಂಸ್ಥೆಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಸದಾನ್ ಶೆಟ್ಟಿಯವರು, ಹಲವಾರು ಆತ್ಮೀಯರು, ಮಿತ್ರರು ಎಲ್ಲರೂ ಬಂದು ನನಗೆ ನನ್ನ ಒಂದು ಹುಟ್ಟುಹಬ್ಬವನ್ನು ಆಚರಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನನ್ನ ಹತ್ರ ಬಂದರು. ನಾನು ಹೇಳಿದೆ ಮೋಹನ್ ಅವರಿಗೆ, ಸುರೇಶ್ ಅವರಿಗೆ, ಸಂತೋಷ್ ಶೆಟ್ಟಿ ಅವರಿಗೆ ಹೇಳಿದೆ, ನಾನು 60 ವರ್ಷದ ವಯಸ್ಸಿನಲ್ಲಿ ನನಗೆ ಹುಟ್ಟುಹಬ್ಬ ಆಚರಿಸೋದು ಬೇಡ, ಖಂಡಿತ ಅಗತ್ಯವಿಲ್ಲ. ಕೊನೆಗೂ ನಿಮ್ಮ ಒತ್ತಾಯಗಳನ್ನು ಮಾಡಲಿಕ್ಕಿದೆ, ಒಂದು 400-500 ಜನ ಸೇರಿಸಿ ಎಲ್ಲಿಯಾದ ಒಂದು ಹಾಲ್ನಲ್ಲಿ ಮಾಡೋಣ ಅಂತ ನಾನು ಅವ್ರಿಗೆ ಹೇಳಿದ್ದುಂಟು. ಅದು ನಮಗೆ ಬಿಟ್ಟು ಬಿಡಿ, ಅದು ನಮ್ಮ ಕೆಲಸ ಅಂತ ಹೇಳಿ ನನಗೆ ಧೈರ್ಯ ತುಂಬಿ 2019 ಡಿಸೆಂಬರ್ 25ರಂದು ಇದೇ ಗೋಲ್ಡ್ ಸ್ಮಿತ್ ಸಿಟಿ ಮೈದಾನದಲ್ಲಿ 40,000ದಿಂದ 50,000 ಜನ ನನ್ನ ಹಿತೈಷಿಗಳು, ಬಂಧು ಮಿತ್ರರು ಎಲ್ಲರೂ ಸೇರಿ ಒಂದು ಎಷ್ಟೊಂದು ದೊಡ್ಡ ಅದ್ಭುತವಾದ ಒಂದು ಸಭಾ ಕಾರ್ಯಕ್ರಮ ಮಾಡಿ ಒಂದು ಸಮಾರಂಭವನ್ನು ಏರ್ಪಡಿಸಿದರು. ಬಹುಶಃ ನನ್ನ ಬದುಕಿನಲ್ಲಿ ಅದೊಂದು ಮರೆಯಲಾಗದ ಘಟನೆ. ಆಗಿನ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯವರು BSY ಯಡಿಯೂರಪ್ಪ ಅವರು ಬಂದರು, ಗೃಹ ಮಂತ್ರಿಗಳು SR ಬೊಮ್ಮಾಯಿ ಅವರು ಬಂದರು, ಟೂರಿಸಂ ಮಿನಿಸ್ಟರ್ CT ರವಿ ಅವರಿದ್ದರು, ಅನೇಕ ಈ ಭಾಗದ ರಾಜಕಾರಣಿಗಳು, UT ಖಾದರ್ ಅವರು, ಹಾಗೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಯಶ್ನವರು, ರವಿಚಂದ್ರ ಅವರು ವೇದಿಕೆಯಲ್ಲಿ ನೋಡುವಾದ ಒಂದು ಅದ್ಭುತವಾದ ವೇದಿಕೆ ನನ್ನ ಕಣ್ಣ ಮುಂದೆಯಲ್ಲಿ ಆ ವೇದಿಕೆ ಇವತ್ತಿಗೂ ಕಾಣ್ತಾ ಇದೆ. ಒಂದು ಕಡೆ ನನ್ನ ಭಾಷಣದ ಕಣ್ಣೀರು, ಇನ್ನೊಂದು ಕಡೆ ನನಗೆ ದುಃಖವಾಯಿತು. ಬಹುಶಃ ನನ್ನ ಸಂಕಲ್ಪದಂತೆ ಈ ವರ್ಷದಿಂದಲೇ ಈ ನೆರವು ಕಾರ್ಯಕ್ರಮ ನಾನು ಪ್ರಾರಂಭ ಮಾಡಬೇಕು ಅಂತೇಳಿ ಆವತ್ತು ನಾನು ದೃಢ ಸಂಕಲ್ಪವನ್ನು ಮಾಡಿಕೊಂಡು ನನ್ನ ಕಲ್ಪನೆ, ನನ್ನ ಸಂಕಲ್ಪ
ಏನಿತ್ತು ಅದು 2019ನೇ ಇಸವಿಯಲ್ಲಿ ಅದೇ ವರ್ಷ ಸುಮಾರು 600 ಕುಟುಂಬಕ್ಕೆ ಮತ್ತೆ ಒಂದು 20 ಸಂಘ ಸಂಸ್ಥೆಗಳಿಗೆ 1,25,00,000 ನೆರವು ಮುಖಾಂತರ ವಿತರಣೆ ಮಾಡಿದೆವು. 2020-21 ಕೋವಿಡ್ನ ಸಮಯ, ಆವಾಗಲೂ ಈ ಕೆಲಸವನ್ನು ನಾವು ಮಾಡಿದೆವು. ನೆರವು ಕಾರ್ಯಕ್ರಮವನ್ನು ಮಾಡಿದೆವು. ಸ್ವಲ್ಪ ಜನ ಸೇರಿಸಿ ನೆರವು ಕಾರ್ಯಕ್ರಮವನ್ನು ಮಾಡಿದೆವು. ನನಗೆ ಕೋವಿಡ್ನ ಸಮಯ, ಮನೆಯಲ್ಲಿ ನಾನು ಹೊರಡುವಂಗಿಲ್ಲ, ಮನೆಯಿಂದ ಹೊರಗಡೆ ಹೋಗುವಂಗಿಲ್ಲ. ಒಂದು ಕಡೆ ಮನೆ ಒಳಗಿದ್ದುಕೊಂಡು ನನ್ನ ಮೇಲೆ ಅಭಿಮಾನ ಪ್ರೀತಿ ಇಟ್ಟುಕೊಂಡಂಥ ನನ್ನ ಜನ ನಮ್ಮವರು ಅನ್ನೋ ಒಂದು ಭಾವನೆ. ಆವಾಗ ನನಗೆ ನೆನಪಾದದ್ದು, ಇಲ್ಲಿ 3-4 ಜನ, ಸುಧಾಕರ್ ಶೆಟ್ಟಿ ಇಲ್ಲೇ ಇದ್ದಾರೆ, ಸಾಯಿನಾಥ್ ಶೆಟ್ಟಿ ಉಡುಪಿಯವರು, ನನ್ನ ಭಾವ ಮಣಿಪಾಲದ ಜಯರಾಜ ಹೆಗಡೆ, ಈಶ್ವರ್ ಶೆಟ್ಟಿ ಮಂಗಳೂರು, ಹಾಗೆ ಒಂದು 5-6 ಜನನ್ನು ಗುರುತಿಸಿ ನಾನೊಂದು 20,000 ಆಹಾರದ ಕಿಟ್ಗಳನ್ನು ಮಾಡಿ ಕಳಿಸ್ತಾ ಇದ್ದೇನೆ. ನಿಮಗೆ ಮನೆ ಮನೆಗೆ ತಲುಪಿಸಲಿಕ್ಕೆ ಆಗುತ್ತಾ ಅಂತ ಕೇಳಿದಾಗ ಎಲ್ಲರೂ ನಾವು ತಲುಪಿಸ್ತೇವೆ, ನೀವು ಆರ್ಗನೈಸ್ ಮಾಡಿ ಅಂತ ಹೇಳಿದಾಗ ನಾನು 20,000 ಕಿಟ್ ಆ ಸಮಯದಲ್ಲಿ ನಾನು ಕಳಿಸಿ 20,000 ಕುಟ್ಟಿಗಳನ್ನು ಹಳ್ಳಿಗೆ ತಲುಪಿಸಿದಂಥ ಆ ಒಂದು ಕೈಯಿಟ್ಟು ನನ್ನ ಎಲ್ಲ ಸಹೋದರರಿಗೆ ಸಲ್ತಾರೆ. ಆವತ್ತು ನಾನು ಮನೆ ಹೊರಗಡೆ ಬರಲಿಕ್ಕಿಲ್ಲ, ನನಗೆ ಭಯ. ಆದರೆ ನನ್ನ ಅಣ್ಣ ಅವರು ಕಿಟ್ ಕಳಿಸ್ತಾರೆ, ನಾವು ಮನೆಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪಾಪ ಎಲ್ಲರೂ ತಮ್ಮ ಜೀವದ ಆಶೆಯನ್ನು ಕಳೆದುಕೊಂಡು ಬಿಟ್ಟು ಆ ಮನೆಗೆ ತಲುಪಿಸಿದ ನೆನಪು ನನಗೆ ಈಗಲೇ ಆಗ್ತದೆ. ಹಾಗೆ ಪ್ರತಿ ವರ್ಷ ಈ ನೆರವು ಕಾರ್ಯಕ್ರಮ ನಡೆದು ಹೋಯಿತು. 24ನೇ ಇಸ್ವಿನಲ್ಲಿ ಸುಮಾರು 6 ಕೋಟಿಗೂ ಹೆಚ್ಚಾಗಿ ಒಂದು 3,000 ಕುಟುಂಬಗಳಿಗೆ, ಒಂದು 60-70 ಸಂಸ್ಥೆಗಳಿಗೆ ನಾವು ಕೊಟ್ಟೆ ಹೋದ ವರ್ಷ. ಮತ್ತೆ ಈ ವರ್ಷ 2025 ಈ ವರ್ಷ ಸುಮಾರು ನಾವು 9-10 ಕೋಟಿ ಬಜೆಟ್ ಮಾಡಿದ್ದೇವೆ. ನಮಗೆ ಕಾಸರಗೋಡು, ಮಂಗಳೂರು, ಉಡುಪಿ, ಕೊಪ್ಪ, ಸಾಗರ, ತೀರ್ಥಹಳ್ಳಿ, ಶಿವಮೊಗ್ಗ ಈ 7 ಜಿಲ್ಲೆಯವರಿಗೆ ನಾವು ಹಳ್ಳಿಯಿಂದ ಇಲ್ಲಿ ಕರೆದುಕೊಂಡು ಅವರಿಗೆ ಚೆಕ್ ಇಲ್ಲಿ ಕೊಡುವ ಬದಲು ಅವರ ಅಕೌಂಟ್ ನಂಬರ್ ತಗೊಂಡು ಅವರಿಗೆ ಅಕೌಂಟ್ಗೆ ಡೈರೆಕ್ಟಾಗಿ ಕಳಿಸ್ಬೋದಲ್ವಾ ಅಂತ ನನ್ನ ಟೀಮ್ ಜೊತೆ ನಾನು ಮಾತಾಡಿದೆ. ಅವರು ನನ್ನ ನೇವಿಯು ಅಳಿಯ ಹೇಳಿದ್ರು, ಇಲ್ಲ ಅಂಕಲ್, ನಿಮ್ಮದೊಂದು ಆಶೆ ಆಕಾಂಕ್ಷೆ ಇದೆ. ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಇವತ್ತು ಎಷ್ಟು ಜನ ಕೂತಿದ್ದೀರಿ, ನಾನು ಕೂಡ ಬಾಲ್ಯದಲ್ಲಿ ಅದರಲ್ಲಿ ಒಂದು ಸಾಲಿನಲ್ಲಿ ನಾನು ಕೂಡ ಕೂತವನು. ನನಗೆ ಕಷ್ಟದ ಪರಿಜ್ಞಾನ ಇದೆ. ಆ ಸಾಲಿನಲ್ಲಿ ಕೂತ್ಕೊಂಡು ನಾನು ಈ ವೇದಿಕೆಯಲ್ಲೂ ನಾನು ಕೂಡ ನೋಡ್ತಾ ಇದ್ದೆ. ಇವತ್ತು ಅಂತ ಎಷ್ಟೋ ಸಾಲುಗಳನ್ನು ನೋಡುವ ಸೌಭಾಗ್ಯ, ನಾನು ಭಾಗ್ಯಶಾಲಿ ಅಲ್ವಾ? ಅದನ್ನು ನೋಡಬೇಕು, ಇದು ನಿಮಗೆ ಪ್ರೇರಣೆ ಆಗಬೇಕು, ಇಲ್ಲಿ ಯಾರು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಒಂದೇ ಒಂದು ಉದ್ದೇಶದಲ್ಲಿ ಸುಮಾರು 75 ಲಕ್ಷದಿಂದ 1 ಕೋಟಿ ರೂಪಾಯಿ ಇವತ್ತು ಖರ್ಚು ಮಾಡಿ ಈ ಪೆಂಡಾಲ ಇರ್ಬೋದು, ವೇದಿಕೆ ಇರ್ಬೋದು, ಅಥವಾ ಇವತ್ತು ಊಟದ ವ್ಯವಸ್ಥೆ ಇರ್ಬೋದು, ಆಮೇಲೆ ಪ್ರತಿ ಇವತ್ತು ಬರುವ 4,000 ಕುಟುಂಬಕ್ಕೂ ನಾವು ವಾಹನದ ವ್ಯವಸ್ಥೆ ಮಾಡಿದ್ದೇವೆ. ಕಾರು, ಬಸ್ ನಮ್ಮ ಸಂಸ್ಥೆಯಿಂದಲೇ ಪೇಮೆಂಟ್ ಆಗ್ತದೆ. ದಯವಿಟ್ಟು ಯಾರು ನಿಮ್ಮ ಹತ್ರ ಬಾಡಿಗೆ ಕೇಳಿದೆ ಯಾರು ಕೊಡ್ಲಿಕ್ಕೆ ಹೋಗಬೇಡಿ, ಎಲ್ಲ ಸಂಸ್ಥೆಯಿಂದ ಪೇಮೆಂಟ್ ಆಗಿದೆ. ಬಟ್ ನಿಮಗೆ ಇದು ಸ್ಫೂರ್ತಿ ಆಗಬೇಕು, ಪ್ರೇರಣೆ ಆಗಬೇಕು ಅಂತೇಳಿ ನನ್ನ ಭಾವನೆ ಇಟ್ಕೊಂಡು ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇದು ಈ ಸ್ಕಾಲರ್ಶಿಪ್ ಅನ್ನು, ಈ ನೆರವನ್ನು ಹೇಗೆ ಆರಿಸ್ತಿದ್ದೇವೆ ಅಂತ ಹೇಳ್ಬೋದು, ನೀವು ಕೇಳ್ಬೋದು. ಸಾಮಾಜಿಕ ಸೇವಾ ಚಟುವಟಿಕೆಗಳುಳ್ಳ 100 ಸಂಘ ಸಂಸ್ಥೆಗಳು ಇವತ್ತು ಈ 7 ಜಿಲ್ಲೆಯಲ್ಲಿ ನಾವು ಗುರುತಿಸಿ ನನ್ನ ಅಳಿಯ ಮತ್ತೆ ನನ್ನ ಮಗ ಗೌರವ್ ಶೆಟ್ಟಿಯವರ ನೇತೃತ್ವದಲ್ಲಿ
ಎಲ್ಲ ಸಂಘ ಸಂಸ್ಥೆಗಳಿಗೆ ಅಪ್ಲಿಕೇಶನನ್ನು ಕಳಿಸಿ ಅವರು ಆ ಭಾಗದ ಜನರಿಗೆ ಏನು ಅನಿವಾರ್ಯತೆ ಇದೆ, ಏನು ಅವಕಾಶ, ಏನು ಕೊಡ್ಬೋದು, ಏನು ಅಗತ್ಯ ಇದೆ ಎಂದು ಸಮಾಲೋಚನೆ ಮಾಡಿ ಆ ಮನೆ ಮನೆಗೆ ಹೋಗಿ ಆ ಅಪ್ಲಿಕೇಶನ್ ತುಂಬಿಸಿಬಿಟ್ಟು ನಮ್ಮ ಆಫೀಸಿಗೆ ಕಳಿಸ್ಕೊಡ್ತಾರೆ. ಈ ಸಲ 4,000ದಿಂದ 4,500 ಅಪ್ಲಿಕೇಶನ್ ಬಂದಿದೆ. 90% ಅಪ್ಲಿಕೇಶನ್ ಅನ್ನು ಕನ್ಸಿಡರ್ ಮಾಡಿದ್ದೇವೆ. ಯಾರದೇ ಒತ್ತಡಕ್ಕೆ ಮಣಿಯದೆ ಇವತ್ತು ಏನು ಗೌರವ್ ಶೆಟ್ಟಿ, ಈಶ್ವರ್ ಶೆಟ್ಟಿ, ಸಮೀಕ್ಷಾ, ಶಿಶು ಶೆಟ್ಟಿ ಅವರ ಜೊತೆ ಒಂದು 25 ಹುಡುಗರು ಇವತ್ತು MBA ಸ್ಟೂಡೆಂಟ್ಸ್, ಮೆಡಿಕಲ್ ಸ್ಟೂಡೆಂಟ್ಸ್, MD ಮಾಡಿ ಓದ್ತಾ ಇರೋರು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಕೆಲವು ಕೆನಡಾದಿಂದ ಬಂದವರು, ಅವರ ಸ್ನೇಹಿತರು, US ಇಂದ ಬಂದವರ ಸ್ನೇಹಿತರು ಎಲ್ಲ ಸೇರಿ 20 ದಿನದ ಕೆಲಸವನ್ನು ನಮ್ಮ ಗೋಲ್ಡ್ ಫಿಂಚರ್ಸ್ ಹೋಟೆಲ್ನ ಹಾಲ್ನಲ್ಲಿ ಮಾಡಿ ಮುಗಿಸಿದ್ದಾರೆ. ಅದರಲ್ಲೂ ನಮ್ಮ ಸಂಸ್ಥೆಯಲ್ಲಿ ಕೆಲವು ಸಂಶಯ ಇದ್ದಾಗ ನಮ್ಮ ಸಂಸ್ಥೆಯಲ್ಲಿ 5 ಜನ ಹಳ್ಳಿಗೆ ಹೋಗಿ ಆ ಮನೆಯನ್ನು ಕ್ರಾಸ್ ವೆರಿಫಿಕೇಶನ್ ಮಾಡಿ ಒಂದು ಮಾಸ್ ಚೆಕಿಂಗ್ ಕೂಡ ನಾವು ಮಾಡಿದ್ದೇವೆ. 2025 ಡಿಸೆಂಬರ್ 16ನೇ ತಿಂಗಳಿಗೆ ನಾವು 16ನೇ ತಾರೀಕಿಗೆ ನಾವು ಅಪ್ಲಿಕೇಶನ್ ಕ್ಲೋಸ್ ಮಾಡಿದ್ದೇವೆ. ಬಜೆಟ್ 9 ಕೋಟಿಯಿಂದ 10 ಕೋಟಿ ಕೊಟ್ಟಿದ್ದೇವೆ. 16ನೇ ತಾರೀಕಿಗೆ ಕ್ಲೋಸ್ ಮಾಡಿದ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಚೆಕ್ ಮುಖಾಂತರ ನೆರವು ಹೋಗುತ್ತದೆ, ಅವರ ಟೋಕನ್ ನಂಬರ್ ಏನು ಅಂತೇಳಿ ಎಲ್ಲರಿಗೂ ಫೋನ್ ಮಾಡಿ ಯಾವ ಸಮಯದಲ್ಲಿ ಬರಬೇಕು, ಹೇಗೆ ಚೆಕ್ ತಗೋಬೇಕು, ನೀವು ಯಾವ ಟೋಕನ್ ನಂಬರ್ ಹೇಳಬೇಕು ಅಂತೇಳಿ ಎಲ್ಲವನ್ನು ಹೇಳಿದ ನಂತರ 16ನೇ ತಾರೀಕಿನ ಇವತ್ತು ಬೆಳಿಗ್ಗೆವರೆಗೂ ನನಗೆ ಸುಮಾರು 1,000 ಅಪ್ಲಿಕೇಶನ್ಗೆ ನನ್ನ ಹತ್ರ ಬಂದು ನಿಂತಿದೆ. ನಾನು ನಿನ್ನೆ ಮಗನ ಹತ್ರ ಕೇಳಿದೆ, ಮಗ ಈ 1,000 ಅಪ್ಲಿಕೇಶನ್ ನಮ್ಮ ಕೈಯಲ್ಲಿದೆ, ಏನು ಮಾಡೋದು, ಇವರಿಗೂ ಕೊಟ್ಬಿಡೋಣ ಅಂತ ಕೇಳಿದೆ. ಆವಾಗ ನಾವು ಮೊದಲೇ ತಿಳಿಸಿದ್ದೇವೆ, ಇದು 16ನೇ ತಾರೀಕಿನ ಒಳಗೆ ಬರಬೇಕು ಅಂತ ಹೇಳಿದ್ದೇವೆ. ಇದು ಬಹುಶಃ ಹೀಗೆ ನಾವು ಬಿಟ್ಟರೆ ಇನ್ನು ಮುಂದಿನ ದಿನದಲ್ಲಿ ಕಷ್ಟ ಆಗ್ತದೆ, ಬೇಡ ಪಾಪ, ಎಲ್ಲಿಯಾದರೂ ನಾವು ಕೊಟ್ಟ ಬಜೆಟ್ನಲ್ಲಿ ಉಳಿದರೆ ಅದರಲ್ಲಿ ಬೇಕಾದರೆ ನಾವು ಅವರ ಹೆಸರಿಗೆ ಡೈರೆಕ್ಟಾಗಿ ಅವರ ಅಕೌಂಟಿಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡೋಣ ಅಂತ ನಿನ್ನೆ ನಾವು ತೀರ್ಮಾನ ಮಾಡಿದ್ದೇವೆ. ನನಗೆ ಮನಸ್ಸಿಗೆ ಭಾಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಯಾಕಂದರೆ ನಿನ್ನೆ ಒಂದು ಕಡೆ ಒಂದು ಕಾರ್ಯಕ್ರಮಕ್ಕೆ ನಾನು ಹೋದೆ. ನನ್ನ ಜೊತೆ ಉಪೇಂದ್ರ ಶೆಟ್ಟಿ ಅವರಿದ್ದರು, ಯೂನಿವರ್ಸಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಸಂಸ್ಥಾಪಕರು, ನಮ್ಮ ಬೆಂಗಳೂರು ಬಣಸಂಘದ ಮಾಜಿ ಅಧ್ಯಕ್ಷರು. ಅವರು ನಾನು ಒಂದು ಫಂಕ್ಷನ್ ಮುಗಿಸ್ಕೊಂಡು ಬರುವಾಗ ಅವರ ಚಿಕ್ಕಮ್ಮನ ಮನೆಗೆ ಹೋಗೋಣ ಅಂತ ನನಗೆ ಹೇಳಿದರು. ನಾನು ಚಿಕ್ಕಮ್ಮನ ಅಪಾರ್ಟ್ಮೆಂಟ್ಗೆ ಹೋಗಿ ಕೆಳಗೆ ನನ್ನ ಕಾರ್ ನೋಡಿದ ಕೂಡಲೇ ಒಂದು ಹುಡುಗಿ ಓಡಿ ಬಂತು. ಸರ್ ನಮಸ್ತೆ, ಯಾರಮ್ಮ ನೀನು? ಸರ್ ನಾನು ಶ್ರೀನಿವಾಸ ಕಾಲೇಜಿನಲ್ಲಿ ಇಂಜಿನಿಯರ್ ಓದ್ತಾ ಇದ್ದೇನೆ, ನನಗೆ ನಿಮ್ಮ ಸಂಸ್ಥೆಯಿಂದ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಯೋಜನೆ ನೆರವು ಕಾರ್ಯಕ್ರಮದಲ್ಲಿ ನನಗೆ ಹೋದ ವರ್ಷನೂ ನನಗೆ ಚೆಕ್ ಕೊಟ್ಟಿದ್ದೀರಿ ನೀವು, ಈ ವರ್ಷನೂ ನೀವು ಕೊಡ್ತಾ ಇದ್ದೀರಿ, ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ ಅಂತ ಆ ಮಗು ಬಹಳ ಖುಷಿಯಾಗಿ ಹೇಳ್ತಾ ಹೋಯ್ತು. ನನಗೆ ಬಹಳ ಸಂತೋಷವಾಯಿತು. ಇಷ್ಟವರೆಗೆ ಕೊಟ್ಟ 15,000 ಕುಟುಂಬದಲ್ಲಿ ಈ ಥರ ಎಷ್ಟು ಯುವಕ ಯುವತಿಯರು ಆ ಕುಟುಂಬವನ್ನು ಇವತ್ತು ಈ ಸಂಸ್ಥೆಯನ್ನು ನೆನೆಸ್ಕೊಂಡು ಹೋಗ್ತಾ ಇದ್ದಾರೆ. ನನಗಿಂತಲೂ ಜಾಸ್ತಿ ನನ್ನ ಈ ಸಂಸ್ಥೆಗೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ 4,000 5,000 ಸಿಬ್ಬಂದಿ ವರ್ಗದವರಿದ್ದಾರೆ. ಅವರ ದುಡಿಮೆ ಕೂಡ ಈ ಒಂದು ನೆರವು ಕಾರ್ಯಕ್ರಮಕ್ಕೆ ಕಾರಣಕರ್ತ ಆಗಿದೆ. ಹೀಗೆ ಬಹುಶಃ ಆ ಹುಡುಗಿ ಇಲ್ಲಿ ಇರ್ಬೋದು ಇವತ್ತು. ನಾನು ಫ್ಲ್ಯಾಟ್ಗೆ ಹೋಗಿ ಉಪೇಂದ್ರ ಚಿಕ್ಕಮ್ಮನ ಮನೆಯಲ್ಲಿ ಟೀ ಕುಡಿದು ಕೆಳಗೆ ಬರುವಾಗ ತಂದೆ ತಾಯಿ ಮಗಳು 3 ಜನ ನಿಂತಿದ್ದಾರೆ, ಒಂದು ಕಾಲಿಡಿತಾ ಇದ್ದಾರೆ. ಆ ಅಪಾರ್ಟ್ಮೆಂಟಿನ ಸೆಕ್ಯೂರಿಟಿ ಗಾರ್ಡ್, ಅವರ ಹೆಂಡತಿ ಮತ್ತೆ ಮಗಳು
ಎಷ್ಟು ಖುಷಿಯಾಗಿ ತಂದೆ ತಾಯಿಯವರ ಒಂದು ಮುಖ, ಆ ಮಗುವಿದು ಒಂದು ಎಕ್ಸ್ಪ್ರೆಷನ್ ನೋಡಿದರೆ ಬಹುಶಃ ಈ ಸಂತೋಷ, ಈ ಭಾಗ್ಯ ಎಲ್ಲರಿಗೂ ಬರುವುದಿಲ್ಲ. ನಿಮಗೆ ಸಾಧ್ಯ ಇದೆ. ಇಲ್ಲಿ ಕೂತ್ಕೊಂಡಿದ್ದೀರಲ್ಲ, ನೀವೆಲ್ಲರೂ ಬಂದಿದ್ದೀರಲ್ಲ. ನಾನು ಏನು ಮಾತಾಡ್ತೇನೆ ನನ್ನ ಎದುರುಗಡೆ, ಆ ಕಡೆ ಬಲಭಾಗದಲ್ಲಿ ಎಡಗಾಡದ ಎದುರುಗಡೆ ಕೂತವ್ರಿಗೆಲ್ಲ ಗೊತ್ತಿದೆ ನನ್ನ ಬಗ್ಗೆ. ಆದರೆ ನೀವು ಹಿಂದುಗಡೆ ಕೂತಿದ್ದೀರಿ ನೋಡಿ, ಸಾವಿರಾರು ಜನ, 4,000 ಕುಟುಂಬದವರು ಇವತ್ತು ಕೂತಿದ್ದೀರಿ. ನಿಮಗೆ ಅರ್ಥ ಆಗಬೇಕು. ನಮ್ಮ ಆಶೆ, ನನ್ನ ಆಕಾಂಕ್ಷೆ, ಇವತ್ತು ನಾವು 15,000 ಕುಟುಂಬಕ್ಕೆ ಇವತ್ತು ಸಹಾಯ ಮಾಡಿದೆ ಅಂತೇಳಿ ಮೋಹನ್ ಅವರು ಹೇಳಿದಾಗೆ, 15,000 ಕುಟುಂಬದಲ್ಲಿ ಒಂದೊಂದು ಕುಟುಂಬದಲ್ಲಿ 5 ಜನ ಇದ್ದರು 75,000 ಜನ ಆಗ್ತದೆ. ಬಿಡಿ, 15,000 ಕುಟುಂಬದಲ್ಲಿ ನೀವು ಒಂದು 10% ಜನ ಮುಂದೆ ಬಂದು ನಮ್ಮ ಜೊತೆ ಮುಂದೆ ಕೈ ಜೋಡಿಸಿ ಇಂಥ ಕೆಲಸ ನೀವು ಮಾಡಿ ಅಂತೇಳಿ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ತೇನೆ. ಆ ಧೈರ್ಯ ನಿಮಗೆ, ಆ ಶಕ್ತಿ ದೇವರು ನಿಮಗೆ ಕೊಡಲಿ ಅಂತೇಳಿ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, 2024 6ನೇ ವರ್ಷದ ಈ ನೆರವು ಕಾರ್ಯಕ್ರಮದಲ್ಲಿ ನಮಗೊಂದು 10 ಜನರ ಲೆಟರ್ ಬಂದಿದೆ. ಈ ವರ್ಷ ಕೂಡ ಒಂದು ಸುಮಾರು ಲೆಟರ್ ಬಂದಿದೆ. ಆ ಲೆಟರ್ನಲ್ಲಿ ಹೇಳ್ತಾರೆ, ಅಂಕಲ್, ನಿಮ್ಮ ಸಹಾಯಸ್ಥ ನೆರವು ಕಾರ್ಯಕ್ರಮದಲ್ಲಿ ನೀವು ನಮಗೆ ಕೊಟ್ಟ ನೆರವು, ನಮ್ಮ ಗ್ರಾಜ್ಯುಯೇಷನ್ ನಾವು ಕಂಪ್ಲೀಟ್ ಮಾಡಿ ನಮಗೆ ಕೆಲಸ ಸಿಕ್ಕಿದೆ, ಒಳ್ಳೆ ಸಂಬಳ ಬರ್ತಾ ಇದೆ. ನಾವು ಕೂಡ ನಿಮ್ಮ ಸಂಸ್ಥೆ ನಿಮ್ಮ ಜೊತೆ ಕೈ ಜೋಡಿಸಿ ಒಂದು 5 ಕುಟುಂಬ ನಮಗೆ ಕೂಡ ಕೊಡಿ ಅಂತ ಹೇಳುವ ಒಂದು ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಇದಕ್ಕಿಂತ ದೊಡ್ಡ ವಿಷಯ ಇನ್ನೇನೋದು ಬೇಕಾ? ಅದಕ್ಕೆ ಈ 7 ವರ್ಷ ಆಯಿತು ಮೋಹನವರೇ, ಸುರೇಶಣ್ಣವರೇ, ಇನ್ನೊಂದು 3 ವರ್ಷ ಈ ಕಾರ್ಯಕ್ರಮ ನಾನು ಹೀಗೆ ನಡೆಸ್ಕೊಂಡು ಹೋಗ್ತೇನೆ. 26, 27, 28, 28ನೇ ಇಸ್ವಿ 10 ವರ್ಷ ಆಗ್ತದೆ. ನಿಜವಾಗ್ಲೂ ನೀವು ನಿಮ್ಮ ಎದೆ ಮುಟ್ಟಿ ಹೇಳಿ, ನಿಮಗೆ ದೇವರು ಖಂಡಿತ ಶಕ್ತಿ ಕೊಡ್ತಾನೆ. ನಿಮ್ಮ ಬದುಕಿನಲ್ಲಿ ನೀವು ಧೈರ್ಯವನ್ನು ತುಂಬಿಕೊಳ್ಳಿ, ಮನಸ್ಸು ಬಿಚ್ಚಿ ಆತ್ಮಸಾಕ್ಷಿಯಾಗಿ ಹೇಳಿ, ಈ ಕೆಲಸವನ್ನು ನಾವು ಕೂಡ ಮಾಡ್ತೇವೆ ಅಂತೇಳಿ. ಬಹುಶಃ 10ನೇ ಇಸ್ವಿನಲ್ಲಿ 25,000 ಕುಟುಂಬದಲ್ಲಿ ನನಗೊಂದು 10% ಜನ ನೀವು ಮುಂದೆ ಬಂದರೆ, ಯುವತಿಯವರು ಮುಂದೆ ಬಂದರೆ, $2,500 ಕುಟುಂಬದಿಂದ 2,500 ಉದ್ಯೋಗಸ್ಥರು ಕೈ ಜೋಡಿಸಿದಾಗ 5 ಕುಟುಂಬಕ್ಕೆ 2,500 ಅಂತ ಹೇಳಿದರೆ 10,000 ಕುಟುಂಬಕ್ಕೆ ಆಗುತ್ತೆ, ಸಹಾಯ ಆಗುತ್ತೆ. ಬನ್ನಿ, ನಿಮ್ಮ ಜೊತೆ 10,000 ಕುಟುಂಬಕ್ಕೆ ನಾನು ಕೂಡ ಕೊಡ್ತೇನೆ. ನಿಮ್ಮ ಜೊತೆ ಕೈ ಜೋಡಿಸ್ತೇನೆ. ಒಟ್ಟಿಗೆ ಸೇರಿ 20,000 ಕುಟುಂಬ ಮಾಡಿ ನಾವು ಇನ್ನೊಂದು 5 ವರ್ಷನ 10 ವರ್ಷನ ಮಾಡಿ ಈ ಜಿಲ್ಲೆಯಲ್ಲಿ 7 ಜಿಲ್ಲೆಯಲ್ಲಿ ಯಾರೂ ಕೈ ಚಾಚದಂಗೆ ಇರಬೇಕು ಅನ್ನೋ ಒಂದು ಪರಿಸ್ಥಿತಿಯನ್ನು ಉದ್ಭವಿಸೋಣ, ಮಾಡೋಣ ಅನ್ನೋ ಒಂದು ಹಠವನ್ನು ನಾವೆಲ್ಲ ಸೇರೋಣ. ನಾನು ಇನ್ನೇನು ಇಷ್ಟೇ ವಿಷಯವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಇವತ್ತು ಮುಖ್ಯವಾಗಿ ದೈವಿಕ ಸಮಸ್ಯೆ ಇರುವ ದಿವ್ಯಾಂಗರು, ಅಂಗವಿಕಲರು, ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಡಯಾಲಿಸಿಸ್ ಮಾಡ್ತಾ ಇದ್ದಾರೆ, ಮುಂದಕ್ಕೆ ತಗೊಂಡೋಗ್ಲಿಕ್ಕೆ ದುಡ್ಡಿಲ್ಲ. ಕ್ಯಾನ್ಸರ್ ಪೇಷಂಟ್ಸ್, ಅವರಿಗೆ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಮುಂದೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ದುಡ್ಡಿಲ್ಲ. ಅರ್ಧ ಮನೆ ಕಟ್ಟಿ ಯಾವಾಗ ನನ್ನ ಮನೆ ಗೃಹ ಪ್ರವೇಶ ಆಗ್ತದೆ ಅಂತ ಹೇಳಿ ಕಾದು ಕೂತ್ಕೊಳ್ಳುವವರಿಗೆ ದುಡ್ಡಿಲ್ಲ. ಅಂಥದ್ದನ್ನೆಲ್ಲ ಪರಿಗಣಿಸಿ ಈ ವರ್ಷ ಒಂದು ಕುಟುಂಬದಲ್ಲಿ ಶಿಕ್ಷಣಕ್ಕೆ 10,000ದಿಂದ 1,00,000, 4,000 ಕುಟುಂಬಕ್ಕೆ, ಹಾಗೆ 100 ಸಂಘ ಸಂಸ್ಥೆಗಳಿಗೆ 1,00,000ದಿಂದ 5,00,000 ನೆರವು ನೀಡಲಾಗುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ,
ಸಲಹೆ ಸಹಕಾರ, ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ನನಗೆ ನನ್ನನ್ನು ನಿಮ್ಮ ಸಹೋದರರಂತೆ ಕಾಣುವ ನಿಮ್ಮೆಲ್ಲರಿಗೂ ನನ್ನ ಭಾವನಾತ್ಮಕ ಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ, ನನ್ನ ಕುಟುಂಬದ ಎಲ್ಲ ಸದಸ್ಯರು, ನನ್ನ ಅಣ್ಣ, ನನ್ನ ಅತ್ತಿಗೆ, ನನ್ನ ತಂಗಿಯಂದಿರು, ನನ್ನ ಬಾಬಂದಿರು ಎಲ್ಲರೂ ನಮ್ಮ ಜೊತೆ ಇದ್ದೀರಿ. ಎಲ್ಲದಕ್ಕೂ ನೀವು ಪ್ರತಿ ಕ್ಷಣವೂ ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಆ ಒಂದು ಪ್ರೀತಿಗೆ, ನೀವು ಇಟ್ಟಿರುವ ಆ ಒಂದು ದೇವರ ಭಕ್ತಿಗೆ, ಬಹುಶಃ ನನ್ನ ಧರ್ಮಪತ್ನಿ ಕೂಡ ಭಾಳ ದೈವಭಕ್ತಿದೆ. ಅವಳು ದಿನಕ್ಕೆ 4 ದಿನ ದೇವಸ್ಥಾನದಲ್ಲಿ ಇರುವವಳು. ಅವಳು ಕೂಡ ನನ್ನ ಜೊತೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸುರೇಶಣ್ಣ ಹೇಳಿದಾಗೆ ಮೊದಲ ಬಾರಿಗೆ ಈ ವೇದಿಕೆಯಲ್ಲಿ 1 ದಿನ ವರ್ಷಕ್ಕೆ ವೇದಿಕೆಯಲ್ಲಿ ಕೂತ್ಕೊಳ್ಳೋದು ಅವಳು ಇದೇ ವೇದಿಕೆಯಲ್ಲಿ. ಯಾವತ್ತೂ ಯಾವ ವೇದಿಕೆ ಹತ್ತಿದವಳಲ್ಲ ಅವಳು. ಅವಳ ಸಂಪೂರ್ಣ ಸಹಕಾರದೊಂದಿಗೆ ಈ ಕೆಲಸ ನನಗೆ ಮಾಡಲಿಕ್ಕೆ ಆಯಿತು. ಇವತ್ತು ಬಂದಂಥ ಎಲ್ಲ ಫಲಾನುಭವಿಗಳು ನೀವು ನನ್ನ ಕುಟುಂಬದವರೇ ಅಂತ ಭಾವಿಸಿಕೊಳ್ಳಿ. ನಿಮ್ಮ ಜೊತೆ ಈ ಪ್ರಕಾಶ್ ಶೆಟ್ಟಿ ಇದ್ದಾನೆ, ಇನ್ನು ಹಲವಾರು ಪ್ರಕಾಶ್ ಶೆಟ್ಟಿ ಹುಟ್ಟಿ ಬರಲಿ, ನಿಮ್ಮ ಎದುರುಗಡೆ ನಿಂತುಕೊಳ್ಳಿ ಅಂತ ಹೇಳುತ್ತಾ, ನೀವು ಎಲ್ಲರಿಗೂ ಆ ಭಗವಂತನ ಆಶೀರ್ವಾದ ಅನುಗ್ರಹ ಸದಾ ಇರಲಿ. ನಿಮ್ಮಲ್ಲಿರತಕ್ಕಂಥ ಎಲ್ಲ ಕಷ್ಟಗಳು ದೂರವಾಗಲಿ. ನನ್ನ ತಾಯಿ ಹೇಳಿದಂಗೆ ಮನುಷ್ಯನಿಗೆ ಕಷ್ಟ ಬರದೆ ಬರಕೆ ಬರ್ತದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೂತವರಿಗೆ, ಇಲ್ಲಿ ವೇದಿಕೆಯಲ್ಲಿರುವವರಿಗೆ, ಕೆಳಗಿರುವವರಿಗೆ, ನಿಮಗೆ ಎಲ್ಲರಿಗೂ ಒಂದೊಂದು ಥರದ ಒಂದು ಕಷ್ಟ ಇದೆ. ನಮಗೆ ಎದುರಿಸುವ ಶಕ್ತಿ ಆ ಭಗವಂತನ ಕೊಡಲಿ ಅಂತೇಳಿ, ಒಳ್ಳೆಯದಾಗಲಿ ಅಂತ ಹೇಳುತ್ತಾ, ಈಗಾಗಲೇ ನಿಮ್ಮನ್ನು ಮನರಂಜಿಸಿದಂತಹ ಯಶವಂತ್ ಅವರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, MC ದಾಮೋದರ್ ಶರ್ಮಾ ಅವರು, ನಿತಿನ್ ಎಕ್ಕಾರವರು ಎಲ್ಲರೂ ಈ ಒಂದು ಸಭಾ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿ ನಡೆಸುವಂತೆ ನಿಮ್ಮೆಲ್ಲರ ಪ್ರಕಾಶ್ ಶೆಟ್ಟಿಯ ಮೇಲೆ ಇದ್ದಂಥ ಒಂದು ಪ್ರೀತಿ ನಿಮಗೆ ಸದಾ ಹೀಗೆ ಮುಂದುವರಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಅಂತೆಯೇ ಡಾಕ್ಟರ್ ಮೋಹನ್ ಆಳ್ವಾ ಅವರಿಗೆ, ಅಂತೆ ಗುರುಮೆ ಸುರೇಶ್ ಶೆಟ್ಟಿ ಅವರಿಗೂ ಕೂಡ ಬಂಜಾರ ಪ್ರಕಾಶ್ ಶೆಟ್ಟಿಯವರು ಮತ್ತು ಗೌರವ್ ಪಿ ಶೆಟ್ಟಿಯವರ ಜೊತೆಯಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ದಯವಿಟ್ಟು ಗಮನಿಸಬೇಕು, ಇದೀಗ ವಂದನಾರ್ಪಣೆ ಆದ ಬಳಿಕ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಇದರ ವತಿಯಿಂದ ಐಗಳ ಹರೀಶ್ ಶೆಟ್ಟಿಯವರು ಮತ್ತು ಬಂಟರ ಸಂಘ ಪೂರ್ಣ ಇದರಿಂದ ಶ್ರೀ ಸಂತೋಷ್ ಶೆಟ್ಟಿಯವರು ಗೌರವಾರ್ಪಣೆ ಮಾಡ್ತಾರೆ. ಉಳಿದಂತೆ ಪ್ರಕಾಶನ ಕೆಳಗೆ ಬರ್ತಾರೆ, ನಾವು ಯಾರು ಕೂಡ ವೇದಿಕೆಗೆ ಬರಬೇಕಾದಿಲ್ಲ ಅನ್ನೋದನ್ನು ಅತ್ಯಂತ ಪ್ರೀತಿಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಡಾಕ್ಟರ್ ಮೋಹನ್ ಆಳ್ವಾ ಮತ್ತು ಗುರುಮೆ ಸುರೇಶ್ ಶೆಟ್ಟಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತೆ ಪ್ರಕಾಶ್ ಶೆಟ್ಟಿ ಅವರಲ್ಲಿ ಮತ್ತು ಗೌರವ್ ಪಿ ಶೆಟ್ಟಿ ಅವರಲ್ಲಿ ವಿನಂತಿ ಮಾಡ್ತೇನೆ. ನೀವೆಲ್ಲರೂ ಕಳೆದ 7 ವರ್ಷಗಳಿಂದ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಕಾರ್ಯಕ್ರಮದ ಮೂಲಕ ಪ್ರಕಾಶ್ ಮಾಮನವರ ಮಹತ್ವವನ್ನು ನೋಡುತ್ತಿರುವಿರಿ. ಆದರೆ ನನಗೆ ಅವರ ಅದ್ಭುತ ವೈದ್ಯತ್ವವನ್ನು ಬಾಲ್ಯದಿಂದಲೇ ಹತ್ತಿರದಿಂದ ಅನುಭವಿಸುವ ಆಶೀರ್ವಾದ ಮತ್ತು ಸೌಭಾಗ್ಯ ದೊರೆತಿದೆ. ಅವರು ನಮ್ಮ ಜೀವನದ ಅತ್ಯಂತ ದೊಡ್ಡ ಪ್ರೇರಣೆ ಮತ್ತು ಪ್ರಭಾವ. ಇದು ನನ್ನ ಮಾತ್ರ ಅಷ್ಟೇ ಅಲ್ಲ, ಕುಟುಂಬದ ಎಲ್ಲ ಸಹೋದರ ಸಹೋದರಿಯರಿಂದ ಪರವಾಗಿ ನಾನು ಮಾತನಾಡುತ್ತಿದ್ದೇನೆ ಎನ್ನುವುದು ತಪ್ಪಲ್ಲ. ಅದರ ಫಲವಾಗಿ ಇಂದು ಇಲ್ಲಿ ನಾನು ನಿಂತು ಈ ಧನ್ಯವಾದ ಭಾಷಣವನ್ನು ನೀಡುವ ಅವಕಾಶ ನನಗೆ ದೊರೆತಿದೆ. ಇದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ.
ಹಸಿವೆ